video.
हल 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 हरि ओम 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 चेक 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 हरि ओम हरि ओम एको 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 हरि ओम 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 हरि ओम
हरि ओम हरि ओम हरि ओम बेस हरि ओम बेस हरि ओम
ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವು ಜರುಗಲಿರುವುದು ಎಲ್ಲ ಭಕ್ತಾಭಿಮಾನಿಗಳು ಶ್ರೀ ದೇವರ ದರ್ಶನ ನಂತರ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಎಲ್ಲಾ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಸಂಸ್ಥೆಯ ವತಿಯಿಂದ ಹಾಗೂ ದೇವಸ್ಥಾನದ ವತಿಯಿಂದ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವು ಜರುಗಲಿರುವುದು ಎಲ್ಲ ಭಕ್ತಾಭಿಮಾನಿಗಳು ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗ ಬಂದು ಆಸೀನರಾಗಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಹಲೋ ಚೆಕ್ ಹಲೋ ಹಲೋ ವೇದಿಕೆ ಸಾಹಿತ್ಯ ಗಾನ ನೃತ್ಯ ವೈಭವ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಕಾಸರಗೋಡು ಮುಕ್ಲೇರ್ದೆ ಸಾಹಿತ್ಯ ಗಾನ ನೃತ್ಯ ವೈಭವ. ಓಂ ಶ್ರೀ ಗಂಗಣಪತಿ ನಮಃ. ಮೊದಲಿಗೆ ವಿಘ್ನ ನಿವಾರಕ ಶ್ರೀ ವಿಘ್ನೇಶ್ವರನನ್ನು ಮನಸ ಸ್ತುತಿಸುತ್ತಾ ಅದೇ ರೀತಿ ಸ್ಥಳ ದೇವರಾದಂತಹ ಶ್ರೀ ಕಾವಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅಡಿಧಾವರಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನಮ್ಮ ಕಾಸರಗೋಡಿನ ಸಂಸ್ಥೆಯಾದಂತಹ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ವೇದಿಕೆಯ ಪುಣ್ಯ ಸುಸಂದರ್ಭದಲ್ಲಿ ಸಾಹಿತ್ಯ ಗಾನ ನೃತ್ಯ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಇದೀಗ ಎಲ್ಲ ಕಲಾಭಿಮಾನಿಗಳ ಹಾಗೂ ಭಕ್ತಾಭಿಮಾನಿಗಳ ಅಪ್ಪಣೆಯ ಮೇರೆಗೆ ಪ್ರಾರಂಭಿಸುತ್ತಿದ್ದೇವೆ. ಸುಮಾರು 2 ವರ್ಷಗಳ ಹಿಂದೆ ಇದೇ ಮಾರ್ಚ್ ತಿಂಗಳಲ್ಲಿ ಶುರುವಾದಂತಹ ನಮ್ಮ ಸಂಸ್ಥೆ ಸುಮಾರು 90ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಕಾಸರಗೋಡಿನಿಂದ ದೂರದ ಗೋಕರ್ಣ ತನಕ ವಿಸ್ತರಿಸಿ ನಡೆಸಿಕೊಂಡು ಬಂದು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ನಮ್ಮ ಕಾರ್ಯಕ್ರಮಗಳಲ್ಲಿ ಆದಷ್ಟು 90% ಕಾರ್ಯಕ್ರಮಗಳು ದೇವರ ಸನ್ನಿಧಿಯಲ್ಲಿ ನಡೆದಿರುತ್ತದೆ. ಎಲ್ಲ ದೈವ ದೇವರುಗಳ ಆಶೀರ್ವಾದದಿಂದ ಸಂಸ್ಥೆ ಮುನ್ನಡೆಯುತ್ತಾ ಇದೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಲು ನಮ್ಮ ಸಂಸ್ಥೆಯ ವತಿಯಿಂದ 250ರಿಂದ 300 ಮಂದಿ ಕಲಾವಿದರು ನಮ್ಮೊಂದಿಗೆ ಜೊತೆಯಲ್ಲಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನಮ್ಮ ಸಂಸ್ಥೆ ಬೆಳೆಯುತ್ತಾ ಬಂದಿದೆ. ಇಂದು ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅನುವು ಮಾಡಿಕೊಟ್ಟಂತಹ ದೇವಸ್ಥಾನದ ಆಡಳಿತ ವರ್ಗದವರಿಗೆ ನಾವು ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಈ ಸಾಹಿತ್ಯ ಗಾನ ನೃತ್ಯ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಇನ್ನು ಮುಂದೆ ನಿಮ್ಮ ಮುಂದೆ ಸಾಹಿತ್ಯ ಪ್ರಸ್ತುತಿ ಹಾಗೂ ನಿರೂಪಣೆಯೊಂದಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಇವರು ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಓಂ ಶ್ರೀ ಮಹಾಗಣಪತಯೇ ನಮಃ. ಭಕ್ತರನ್ನು ಕಾಯಲೆಂದು ಧರೆಗಿಳಿದು ಬಂದ ವರ್ಕಾಡಿಯ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಭಕ್ತಿ ಶ್ರದ್ಧೆ ಭಾವ ಸಂಭ್ರಮದ ಪ್ರತೀಕವಾದ ಬ್ರಹ್ಮ ಕಲಶೋತ್ಸವದ ಹಾರ್ದಿಕ ಶುಭಾಶಯಗಳು. ಕಷ್ಟಗಳನ್ನೆಲ್ಲ ಪರಿಹರಿಸಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿಗಳಿಗೂ ಭಕ್ತಾಭಿಮಾನಿಗಳಿಗೂ ಪ್ರೀತಿಯ ಸ್ವಾಗತ. ವೇದಿಕೆ ಅವಕಾಶ ಒದಗಿಸಿಕೊಟ್ಟ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ನಮ್ಮ ಸಂಸ್ಥೆಯ ಉದ್ದೇಶ ಗಡಿನಾಡಾದ ಕಾಸರಗೋಡಿನಲ್ಲಿ ಕನ್ನಡ ಭಾಷೆಯ ಪೋಷಣೆ, ಯುವ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವುದು. ಸಾಹಿತ್ಯ ಗಾನ ನೃತ್ಯ ವೈಭವದಲ್ಲಿ ಮೊದಲಿಗೆ ಗಾನ ವೈಭವ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಗುರುರಾಜ್ ಕಾಸರಗೋಡು ಇವರಿಂದ. ಇವರು ಅತ್ಯುತ್ತಮ ಸಂಘಟಕರು, ಸುಗಮ ಸಂಗೀತ ಪಿತಾಮಹ ದಿವಂಗತ ಕಾಳಿಂಗರಾವ್ ಇವರ ಮೊಮ್ಮಗ, ಸಾಂಸ್ಕೃತಿಕ ರಸದೌತಣ
ಕಲಾವಿದರ ಕಲರವ, ಕಲಾಮಾತೆಯ ಉತ್ಸವ. ಎಲ್ಲ ಭಕ್ತಾಭಿಮಾನಿಗಳು ಕಲಾಭಿಮಾನಿಗಳು ಶ್ರೀ ದೇವರ ದರ್ಶನ ನಂತರ ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಆಸೀನರಾಗಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮೊದಲಿಗೆ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯ ಹಾಡಿರುವಂತಹ ಮೂಲ ಗಾಯಕವಾಗಿ ಹಾಡಿರುವಂತಹ ಒಂದು ಬಾರಿ ಬಂದು ನೋಡು ಅನ್ನುವಂತಹ ಒಂದು ಗೀತೆಗೆ ಧ್ವನಿಯಾಗಲಿದ್ದೇನೆ. ಒಂದು ಬಾರಿ ಬಂದು ನೋಡಿ ಕುಕ್ಕೆಯ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ. ಒಂದು ಬಾರಿ ಬಂದು ನೋಡಿ ಕುಕ್ಕೆಯ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ. ಭುವಿಯ ಕೈಲಾಸವೇ ಕುಕ್ಕೆ ಪುಣ್ಯ ಕ್ಷೇತ್ರವು, ವಲ್ಲಿನಾಥ ನೆಲೆಸಿರುವ ಮೋಕ್ಷವೀವ ಧಾಮವು. ಭುವಿಯ ಕೈಲಾಸವೇ ಕುಕ್ಕೆ ಪುಣ್ಯ ಕ್ಷೇತ್ರವು, ವಲ್ಲಿನಾಥ ನೆಲೆಸಿರುವ ಒಂದು ಬಾರಿ ಬಂದು ನೋಡಿ ಕುಕ್ಕೆಯ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ. ಸರ್ಪರೂಪ ಧರಿಸಿರುವ ಸ್ವಾಮಿ ಇರುವ ಕ್ಷೇತ್ರ, ಮೋಕ್ಷ ಬಯಸಿ ಬಂದರೆ ಮೋಕ್ಷ ಸಿಗುವ ಕ್ಷೇತ್ರ. ಸರ್ಪರೂಪ ಧರಿಸಿರುವ ಸ್ವಾಮಿ ಇರುವ ಕ್ಷೇತ್ರ, ಮೋಕ್ಷ ಬಯಸಿ ಬಂದರೆ ಮೋಕ್ಷ ಸಿಗುವ ಕ್ಷೇತ್ರ. ಒಂದು ಬಾರಿ ಬಂದು ನೋಡಿ ಕುಕ್ಕೆಯ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ, ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ. ಗೌರಿ ತನಯ ಭಕ್ತರಿಗೆ ಭಾಗ್ಯವನ್ನು ನೀಡುವನು, ನವಿ
ನೋಡಿ ಕಾವಿಯ ಧಾಮ ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ ಸುಬ್ರಹ್ಮಣ್ಯ ನೆಲೆಸಿರುವ ಪಾವನ ಧಾಮ. ಧನ್ಯವಾದಗಳು. ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುವುದು. ಸಾಹಿತ್ಯ ಪಾರ್ವತಿ ವರಸುತನೆ ಗಣಪತಿಯ ಸೋದರನೇ ಪರಶಿವನ ಅಗ್ನಿ ತತ್ವದಿ ಸ್ಕಂದನಾಗಿ ಜನಿಸಿದವನೇ 6 ಜನ ಮಾತೆಯರ ಹಾಲುಂಡು ಬೆಳೆದವನೇ ಹರಸು ಶ್ರೀ ವರ್ಕಾಡಿ ಸುಬ್ರಹ್ಮಣ್ಯ ದೇವನೇ ಶಿವಶಂಕರನೇ ಜಗದ ಒಡೆಯನೇ ಗಿರಿಧರನೇ ಕರುಣಾ ಸಾಗರನೇ ಮಹೇಶ್ವರನೇ ಮಹಿಮೆಗಳಿಗೆ ಒಡೆಯನೇ ಭಕ್ತರ ಮನದಲ್ಲಿ ನೆಲೆಸಿದವನೇ ನೃತ್ಯ ಸಂಭ್ರಮ. ಮುಂದಿನ ನೃತ್ಯ ಸಮೂಹ ನೃತ್ಯ ಸಂಸ್ಥೆಯ ಪುಟಾಣಿ ಕಲಾವಿದರಾದಂತಹ ದಿಯಾ ಸುಕೇಶ್ ಗಟ್ಟಿ, ನವ್ಯಶ್ರೀ ಕುಲಾಲ್ ಹಾಗೂ ಧಾನ್ವಿಕಾ ಆರ್ಬಿ ಅನ್ನುವಂತ ಈ 3 ಪುಟಾಣಿಗಳು ಶಿವನು ಭಿಕ್ಷೆಗೆ ಬಂದ ಎನ್ನುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಇವನಂಥ ಚೆಲ್ವರಿಲ್ಲ ನೋಡುವಾರೆ.
ಸುಂದರವಾಗಿ ನೃತ್ಯದಿಂದ ರಂಜಿಸಿದಂತಹ ಮೂವರು ಪುಟಾಣಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮವು ಕಾಸರಗೋಡಿನ ಮುಖ್ಯ ಯೂಟ್ಯೂಬ್ ವಾಹಿನಿಯಾದಂತಹ ಧ್ವನಿ ಟಿವಿಯಲ್ಲಿ ನೇರ ಪ್ರಸಾರವಾಗುತ್ತಾ ಇದೆ. ಆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಎಲ್ಲರೂ ಚಾನೆಲ್ಗೆ ಪ್ರೋತ್ಸಾಹ ನೀಡಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ. ಸಾಹಿತ್ಯ ಗಾನ ನೃತ್ಯ ವೈಭವದಲ್ಲಿ ಸಾಹಿತ್ಯ ಅಧಪತನಕ್ಕೆ ಎಡೆಮಾಡಿ ಕೊಡದಿರು, ಕಾದಾಟ ಕೊಲೆ ಸುಲಿಗೆ ದರೋಡೆಗಳ ನಿಲ್ಲಿಸು, ಭೇದ ಮೋಹ ಮತ್ಸರಗಳ ಅಳಿಸು, ಸದಾ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸು. ಮುಂದಿನ ನೃತ್ಯ ಕುಮಾರಿ ಭಾನ್ವಿ ಕುಲಾಲ್ ಅವರಿಂದ ಯಕ್ಷಗಾನ ಹಾಡಿಗೆ ತಾನಿ ತಂದಾನ ಅನ್ನುವಂತಹ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಭಾನ್ವಿ ಕುಲಾಲ್ ಮುಜುಂಗಾವ್ ನಮ್ಮ ಸಂಸ್ಥೆಯು ಎಲ್ಲ ತೆರೆಮರೆಯ ಕಾಯಿಯಂತಿರುವ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಸಂಸ್ಥೆ. ನುರಿತ ಕಲಾವಿದರು ಇದ್ದಾರೆ, ಹೊಸ ಕಲಾವಿದರು ಇದ್ದಾರೆ, ಬೆರೆತು ಮಾಡುವಂತಹ ಒಂದು ಸಮಾಗಮದ ಕಾರ್ಯಕ್ರಮ. ಆಳುಗಳೇ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಾನಿ ತಂದಾನ ತಾನಿ ತಂದಾನ ಸರಸದಲ್ಲಿ ಸಾರಸನೇತೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ನೀರೊಳು ಮುಳುಗಿ ನೀರೊಳು ಮುಳುಗಿ ಏಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ
ಜಲಕನ್ನೆಯರೆದುರು ತರುಣಿಯರು ನೀರನ್ನವಾಡಿದರು ಸರಸದಲ್ಲಿ ಸಾರಸನೆ ಪ್ರಿಯರು ಸರಸದಲ್ಲಿ ಸಾರಸನೆ ಪ್ರಿಯರು ಸುಂದರವಾಗಿ ನೃತ್ಯ ಮಾಡಿದಂತಹ ಬಾನ್ವಿ ಕುಲಾಲ್ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಅಟ್ಟಕ್ಕೆ ಏಣಿಯಾಸೆ ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ನಿನ್ನಾಸೆ ನಮಗೆ ಅನುಗಾಲ ಆಂಗಿಕಂ ಭುವನವನ್ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ಮುಂದಿನ ನೃತ್ಯ ನಮ್ಮ ಸಂಸ್ಥೆಯ ಕಲಾವಿದರಾದಂತಹ ಶ್ರದ್ಧಾ ಎಎಸ್ ಹಾಗೂ ಮೇಧಾ ಎಎಸ್ ಇವರಿಂದ ನಮಾಮಿ ನಮಾಮಿ ಅನ್ನುವ ಗೀತೆಗೆ ಹೆಜ್ಜೆ ಹಾಕಲಿದ್ದಾರೆ. ಶ್ರದ್ಧಾ ಎಎಸ್ ಹಾಗೂ ಮೇಧಾ ಎಎಸ್. ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ
नटराजा सुन्दरं नादवेद काव्यं नटराजा सुन्दरम् मनोहराकारं सरिगमा श्रीकारं ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಸುಂದರವಾಗಿ ನರ್ತಿಸಿದಂತಹ ಶ್ರದ್ಧಾ ಎಎಸ್ ಹಾಗೂ ಮೇಧಾ ಎಎಸ್ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಎಲ್ಲಾ ತರ ಒಂದು ವೇಳೆ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ವೀಕ್ಷಕರು ಅದನ್ನು ಗಮನಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಬರುವವಳಲ್ಲ ಈ ಇವರ ಬಲ್ಲವರಾರು ಶಿವನೇ ಬಲ್ಲ, ಶಂಕರನೇ ಬಲ್ಲ, ಶಶಿಧರನೇ ಬಲ್ಲ. ಉಷಾ ಸುಧಾಕರನ್ ಮಲಯಾಳ ಆಡುಭಾಷೆ ಕನ್ನಡ ಕಲಿತು ನಮ್ಮ ಕನ್ನಡ ಸಂಸ್ಥೆಗೆ ಪ್ರೋತ್ಸಾಹ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಸುಂದರ ಭಕ್ತಿಗೀತೆ ಉಷಾ ಸುಧಾಕರ್ ಇವರು ನಮ್ಮ ಕಾಸರಗೋಡು ಜಿಲ್ಲೆಯ ನೆಲ್ಲಿಕಟ್ಟೆಯ ನಿವಾಸಿ. ಮಲಯಾಳ ಆಡುಭಾಷೆ ಮನೆಯಲ್ಲಾದರೂ ಕೂಡ ಕನ್ನಡವನ್ನು ಕಲಿತು ತುಂಬಾ ಹಾಡುಗಳಿಗೆ ನಮ್ಮ ಸಂಸ್ಥೆಯೊಂದಿಗೆ ಧ್ವನಿಯಾಗಿದ್ದಾರೆ. ಶಾಣ್ಮಾತುರನಾಗಿ ಶರವಣದಿ ನಲಿದಾಡಿದವನೇ, ದೇವ ಸೈನ್ಯದ ಅಧಿಪತ್ಯದಿ ರಾಕ್ಷಸ ಸಂಹಾರಗೈದವನೇ, ಕ್ರೌಂಚ ಪರ್ವತ ಧಾರಣನಿವ ನವಿಲೇರಿ ಬಂದವನೇ, ಹರಸು ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವನೇ, ಮಯೂರ ವಾಹನ ನಾಗರ ಪ್ರಿಯನೇ, ನಿನಗಿದೋ ಸಾವಿರ ವಂದನೆ. ವರ್ಕಾಡಿ ನೆಲದಲ್ಲಿ ನೆಲೆಸಿ ಜನರಿಗೆ ಸುಗವನು ತಂದವನು.
ನಾಗರಾಜ ವಾಸುಕಿಗೆ ದರ್ಶನವಿತ್ತು ಐಕ್ಯನಾದವನೇ, ವರ್ಕಾಡಿ ಪುಣ್ಯಕ್ಷೇತ್ರದಲ್ಲಿ ನೆಲೆಯಾದವನು, ನಂಬಿದ ಭಕ್ತ ಜನರ ಅನುದಿನ ಸಲಹುವ ದೇವನೇ, ಹರಸು ವರ್ಕಾಡಿ ಶ್ರೀ ಸುಬ್ರಹ್ಮಣ್ಯ ದೇವನೇ.
ಸುಂದರವಾಗಿ ಹಾಡಿದಂತಹ ಉಷಾ ಸುಧಾಕರ್ ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಕನ್ನಡ ಗೊತ್ತಿಲ್ಲ ಹಾಗಾದ್ರೆ. ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿಂಬಳಿಗೆ ಬರುವೆವು, ಅಪ್ಪ ನಿಂಬಳಿಗೆ ಬರುವೆವು ಮಾದೇವ, ಮುತ್ತಿನ ಬಾಗಿಲ ತೆರೆದಿಡು, ಮುಂದೆ ನೃತ್ಯ ವೈಭವ. ಮುಂದೆ ಒಂದು ಜನಪದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ನೃತ್ಯ ಕಲಾವಿದೆ ಸನುಷಾ ಸುಧಾಕರ್ ಇವರು ಸುಮಾರು 50ಕ್ಕೂ ಅಧಿಕ ವೇದಿಕೆಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಶಾಸ್ತ್ರೀಯ ನೃತ್ಯ, ಭರತನಾಟ್ಯ, ಫಿಲ್ಮಿ ಡ್ಯಾನ್ಸ್, ಜನಪದ ನೃತ್ಯ ಎಲ್ಲಾ ನೃತ್ಯಗಳಿಗೂ ಸಹಿ ಎನಿಸಿಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ವತಿಯಿಂದ ಕಲಾ ಚೈತನ್ಯ 2023 ಪ್ರಶಸ್ತಿ ಪುರಸ್ಕಾರ ಕೂಡ ಪಡೆದುಕೊಂಡಿರುತ್ತಾರೆ. ಇವರಿಂದ ಈಗ ಕಂಡೆ ಕಂಡೆ ಪರಶಿವನ ಅನ್ನುವಂತ ಹಾಡಿಗೆ ಸನುಷಾ ಸುಧಾಕರ್. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ. ಕೊಂಬಿದ್ರೆ ಇಳಿಜಾರದು ಇನ್ನೊಂದೆಚ್ಚೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೇ ಕೈಯಾಗಿ ಹಿಡಿದು ಕಾರಣಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ. ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಸ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ. ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಲ್ಚಿ ತಲೆಮ್ಯಾಗ್ ಬಿದ್ದಂಗೆ ಮುಂದೆ ಹೋಯ್ತೋ ಜೀವನ ಇನ್ನು ಬಾಳ್ಸೋದ್ಯಾಕೆ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋನವನೇ ಪಾರಮ್ಯಾನೆ ಕೈಯಾಗಿಡ್ದು ಮಾರವೇಷ್ಟಾಗ್ ಬಂದವನವನೇ ಕೈಬಿಗ್ ಬಂದು ಕಾಪಾಡೋನು ಏಳು ಮನೆ ಮಾದಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ.
ಸುಂದರವಾಗಿ ಹೆಜ್ಜೆ ಹಾಕಿದಂತಹ ಸನುಷಾ ಸುಧಾಕರ್ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಎಲ್ಲಾ ಕಲಾವಿದರಿಗೆ ಅವರ ಪ್ರತಿಭೆಗೆ ಅನುಸಾರವಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ನಮ್ಮ ಚಪ್ಪಾಳೆ ಈ ಪ್ರತಿಭೆಗಳಿಗೆ ಮುನ್ನುಗ್ಗಲು ಒಂದು ದಿಟ್ಟ ಹೆಜ್ಜೆ ದಿಟ್ಟ ಬಲ. ಶ್ರೀ ಸುಬ್ರಹ್ಮಣ್ಯ ಎಂದರೆ ಬರೀ ಜಪನೆಯ ನಾಮವಷ್ಟೇ ಅಲ್ಲ, ಬದುಕಿನ ಬೆಳಕಿನ ಚೈತನ್ಯ ಧಾಮ, ಹೃನ್ಮನದಲ್ಲಿ ದಿವ್ಯ ಶಕ್ತಿಯ ಸಂಚಾರದ ಅನುಭವ. ಜೈ ಶ್ರೀ ಸುಬ್ರಹ್ಮಣ್ಯ. ಶ್ರೀ ಕೃಷ್ಣ ಲೋಕಕ್ಕೆ ಲೋಕವೇ ನಿನ್ನ ನಾಮ ಪಾಡುತ್ತಿರುವಾಗ ಪೀಠಿಗೆ ಏಕೆ ಬೇಕು? ಶ್ರೀಕೃಷ್ಣ ಕೃಷ್ಣ ಎಂಬ ಎರಡಕ್ಷರವೇ ಸಾಕು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು, ಬಣ್ಣ ಬಣ್ಣದ ಹೂಗಳಲ್ಲಿ ನೀನೇ ನೀನು. ಮುಂದಿನ ನೃತ್ಯ ಪುಟಾಣಿಗಳಾದಂತಹ ಋತ್ವಿ ಹಾಗೂ ಜಿಶಾನ್ವಿ ಅವರಿಂದ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಇವರು ಮಂಜೇಶ್ವರದ ರೇಖಾ ದಿನೇಶ್ ಅವರ ಶಿಷ್ಯೆಯಂದಿರು. ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ.
ಸುಂದರವಾಗಿ ಮುದ್ದು ಮುದ್ದಾಗಿ ಪ್ರೇಕ್ಷಕರನ್ನು ರಂಜಿಸಿದಂತಹ ಋತ್ವಿ ಹಾಗೂ ಜಿಶಾನ್ವಿ ಈ ಪುಟಾಣಿಗಳಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ನರ ನರಕ್ಕೂ ಸ್ವರ ಸ್ವರಕ್ಕೂ ವರವಾಗಿ ನಮ್ಮನ್ನೆಲ್ಲ ಸಲಹುತ್ತಿರುವ ಶ್ರೀ ಸುಬ್ರಹ್ಮಣ್ಯ ದೇವರ ಔದಾರ್ಯ ಹೇಳತೀರದು. ಬ್ರಹ್ಮನ ಹೊಕ್ಕುಳಲ್ಲಿ ಅರಳಿದ ಕಮಲದಿಂದ ಉದಯಿಸಿದವನು ಶ್ರೀಮನ್ನಾರಾಯಣ ದೇವರು. ಕಮಲಾನಯನ, ಕಮಲಾವದನ, ಕಮಲಾರಮಣ ನಾರಾಯಣ. ನೃತ್ಯ ಸಂಭ್ರಮ ಕಕ್ಕೆ ಹೂವಿಗೊಲಿದ ಕವಲು ನಾಮಗೊಲಿದ ವೇದನ ಬಾಲೆಗೊಲಿದ ರಂಗನಾಮ ಶ್ರೀ ನಾರಾಯಣ. ಮುಂದಿನ ನೃತ್ಯ ಭರತನಾಟ್ಯ ಪ್ರಸ್ತುತಪಡಿಸುವವರು ಹನ್ಸಿತ್ ಆಳ್ವ ಬಾಕ್ರಬೈಲ್ ಇವರು ಭರತನಾಟ್ಯವನ್ನು ವಿದುಷಿ ಉಮಾ ಹೆಬ್ಬಾರ್ ಅವರಿಂದ ಕಲಿಯುತ್ತಿದ್ದಾರೆ. ಇದರ ಜೊತೆಗೆ ಸಂಗೀತ, ಕರಾಟೆ, ಯಕ್ಷಗಾನ, ಭಾಗವತಿಗೆ ಎಲ್ಲ ಪ್ರಕಾರದ ಕಲೆಗಳಲ್ಲಿ ಆಸಕ್ತಿ ಹೊಂದಿದವರಾಗಿದ್ದು ಅಭ್ಯಸಿಸುತ್ತಿದ್ದಾರೆ. ಇದುವರೆಗೆ ಸುಮಾರು 130ಕ್ಕೂ ಅಧಿಕ ವೇದಿಕೆಗಳಲ್ಲಿ ಭಾಗವಹಿಸುವ ಕಲಾ ನೈಪುಣ್ಯವನ್ನು ಮೆರೆದಿರುವ ಇವರ ಪ್ರತಿಭೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನರಸಿ ಬಂದಿರುತ್ತದೆ. ಇವರಿಂದೀಗ ಭರತನಾಟ್ಯ ವರಾಹ ರೂಪ ಅನ್ನುವಂತಹ ಕಾಂತಾರ ಸಿನಿಮಾದ ಹಾಡಿಗೆ वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ಸುಂದರವಾದಂತಹ ಭರತನಾಟ್ಯ ಪ್ರಸ್ತುತಪಡಿಸಿದಂತಹ ಹಂಸಿ ಆಳ್ವ ಬಾಕ್ರಬೈಲವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದ. ಪುಣ್ಯ ವೇದಿಕೆಯಲ್ಲಿ ದಾಸ ಕೀರ್ತನೆ, ದಾಸ ಸಾಹಿತ್ಯದಲ್ಲಿ ಪದಗಳನ್ನು ಹಾಗೂ ಕೀರ್ತನೆಗಳನ್ನು ರಚಿಸಿದವರು ಪುರಂದರ ದಾಸರು. ತಮ್ಮ ಸಾಹಿತ್ಯದ ಮೂಲಕ ಜನಮಾನಸದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿಸಿಕೊಟ್ಟವರು ನಮ್ಮ ಪುರಂದರ ದಾಸರು. ಸಂಗೀತದಿಂದ ಕೇವಲ ಮನೋರಂಜನೆ ಮಾತ್ರವಲ್ಲ, ಇದು ಭಕ್ತನಿಗೂ ದೇವರಿಗೂ ನಡುವೆ ಇರುವ ಸೇತುವೆಯು. ಸಂಗೀತಕ್ಕಿದೆ ರೋಗ ಹೋಗಲಾಡಿಸೋ ಶಕ್ತಿ. ಸಾಹಿತ್ಯ ಉದರ ನಿಮಿತ್ತಕ್ಕೋ ಏಕೋ ಬಹುವಿಧ ವೇಷಗಳು, ಶುದ್ಧಾತ್ಮರಾಗಿಸೈ ಶ್ರೀ ಸುಬ್ರಹ್ಮಣ್ಯನೇ ಗತಿಯೆಂದು. ಬದಲಾದ ವಿಶ್ವದಲ್ಲಿ ಅವತರಿಸು ನೀನು, ಬೋಧಿಸೆ ಸತ್ಯ ಧರ್ಮಗಳನ್ನು ಉಳಿಸಿ ಜನರ ಕಾಪಾಡು. ಪಾರ್ವತಿ ಸುತ ಶಂಕರ ಪ್ರಿಯ ಷಣ್ಮುಖನಾಥ ಜಯ ಸುಬ್ರಹ್ಮಣ್ಯ, ಅನುದಿನ ಭಕ್ತರ ಬಿಡದೆ ಕಾಯುವ ಕಾರ್ತಿಕೇಯ ದೇವ ಶ್ರೀ ಸುಬ್ರಹ್ಮಣ್ಯ. ಭುವಿಯಲ್ಲಿ ಕಣ್ಣಿಗೆ ನಿತ್ಯವೂ ಕಾಣುವ ದೇವರು ನೀನು ನಾಗಪ್ಪ. ನವಿರಿಹ ದಿನಗಳ ಪಡೆಯಲು ರೋಗವ ಕಳೆಯುವ ಷಣ್ಮುಖ ಸಕನಪ್ಪ. ಮುಂದಿನ ಗಾಯನ ದೇವಿಶ ಇವರಿಂದ ಆವಕುಲವು ರಂಗ ಅನ್ನುವಂತಹ ವಾದಿರಾಜರ ಕೀರ್ತನೆಗೆ
ಸುಶ್ರಾವ್ಯವಾಗಿ ದಾಸ ಕೀರ್ತನೆಯನ್ನು ಹಾಡಿ ರಂಜಿಸಿದಂತಹ ದೇವಿಶ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸಾಹಿತ್ಯ ಜಂಜಣಿರು ದೀಪ್ತಗಿತ ಜೇಂಕಾರ ನಾದ ಧ್ವನಿ ಧ್ವನಿಪ ಮಧು ಮಧುರ ಸಂಗೀತ ರಾಗ ಕುಣಿಯುವ ನಾಟ್ಯಗಳಿಗೆ ಅಧಿಸೂತ್ರಧಾರ ಓಂಕಾರ ಧೀಮಂತ ಶ್ರೀ ಹರಿ ಶ್ರೀಹರ ಶಿವಹರ ಕಾಶಿ ಕ್ಷೇತ್ರ ನಿವಾಸಾಂಶ ಕಾಲಭೈರವ ದರ್ಶನಂ ಪ್ರಯಾಗೆ ಮಾಧವಂ ದೃಷ್ಟ ಏಕಬಿಲ್ವಂ ಶಿವಾರ್ಪಣಂ ನೃತ್ಯ ಸಂಭ್ರಮ. ಮುಂದಿನ ನೃತ್ಯ ಶಿವಸ್ತುತಿ ಜಟಾಟ ಬೀಗ ಅನ್ನುವಂತ ಹಾಡಿಗೆ ನಮ್ಮ ಸಂಸ್ಥೆಯ ಅಪ್ರತಿಮ ಕಲಾವಿದೆ ವರ್ಷಾ ಎಂ.ಆರ್. ಇವರಿಂದ ಜಟಾಟ ಬೀಗ ಅನ್ನುವಂತ ಶಿವಸ್ತುತಿ. जटाटवीगलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिवः शिवम् जटाभुजंग पिंगल स्फुरत्फणामणि प्रभा कदंब कुंकुमद्रव प्रलिप्त दिग्वधूमुखे मदान्द सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि ॐ नमः शिवाय सदा शिवं भजाम्यहं सदा शिवं भजाम्यहम् ॐ नमः शिवाय प्रफुल्ल नील पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे अखर्व सर्व मंगला कला कदम्ब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे इदं हि नित्यमेव मुक्तमुत्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनो ಸುಂದರವಾದ ಶಿವಸ್ತುತಿಗೆ ಹೆಜ್ಜೆ ಹಾಕಿದ ವರ್ಷಾ ಎಂ.ಆರ್. ಇವರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜಗದ ಜಂಜಾಟದಲ್ಲಿ ಸಿಲುಕದೆ ಮುನ್ನಡೆದು ಪೂರ್ವಾಪರ ಸಂಗತಿಗಳ ಸಹೃದಯದಲ್ಲಿ ತಿಳಿದು ಜನ್ಮ ಸಾರ್ಥಕತೆಯನ್ನು ಗೊಳಿಸುವುದು. ಮುಂದೆ ನೃತ್ಯ ವೈಭವ
ಮುಂದಿನ ನೃತ್ಯ ನಮ್ಮ ಸಂಸ್ಥೆಯ ಪುಟಾಣಿ ಕಲಾವಿದೆ ಸುಮಾರು 60ಕ್ಕೂ ಅಧಿಕ ವೇದಿಕೆಗಳಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಭರತನಾಟ್ಯ, ಜನಪದ ನೃತ್ಯದಲ್ಲಿ ಹಾಗೂ ಮೋಹಿನಿ ಆಟಂನಲ್ಲಿ ಬಹಳ ಚತುರತೆಯಿಂದ ಹೆಜ್ಜೆ ಹಾಕಿ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾಳೆ. ಇವರಿಗೆ ಪ್ರಕೃತಿ ಕಲಾ ಚೈತನ್ಯ, ಕಲಾಸಿರಿ, ಕಲಾವಾಣಿ ಹಾಗೂ ಕಳೆದ ವರ್ಷದ ನಮ್ಮ ಸಂಸ್ಥೆಯ ಕಲಾ ಚೈತನ್ಯ 2023 ಪ್ರಶಸ್ತಿಯನ್ನು ಪಡೆದು ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ಇವರಿಂದ ಈಗ ಚಂದ್ರಮುಖಿ ಸಿನಿಮಾದ ಹಾಡು ರಾರಾ ಅನ್ನುವಂತಹ ಹಾಡಿಗೆ ಅರೆ ಶಾಸ್ತ್ರೀಯ ನೃತ್ಯ. ರಗಿಲಿನ ಪರುವಪು ಸೊದೈದೆ ತಡಿಬುಡಿ ತಡಿಬುಡಿ ತಪನಲ ಸ್ವರಮಿದೆ ಧಾಮ್ ತರಗಡ ಧೀಮ್ ತರಗಡ ತೋಮ್ ತರಗಡ ನಮ್ ತರಗಡ ತತ್ತ ತರಗಡ ದಿತ್ತಿ ತರಗಡ ತೋಮ್ ತೋಮ್ ತರಗಡ ನಮ್ ನಮ್ ತರಗಡ ಶಂ ಶಂ ಧೀಮ್ ತೋಮ್ ನಮ್ ಶಂ ಶಂ ತಕ್ಕಿಟ ದಿಕ್ಕಿಟ ತೋಕಿಟ ನಮ್ಕಿಟ ತಗ ತರಗಡ ತಗ ತತ್ತ ತಲಾಂಗ್ ತೋಮ್ ತತ್ತ ತಲಾಂಗ್ ತೋಮ್ ತಲಾಂಗ್ ತೋಮ್. ಸುಂದರವಾಗಿ ಶಾಸ್ತ್ರೀಯ ನೃತ್ಯದಿಂದ ಹೆಜ್ಜೆ ಹಾಕಿದಂತಹ ಅಹನಾ ಯಸ್ರಾವ್ ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇಂದು ಈ ಪುಣ್ಯ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಗಡಿನಾಡಿನಲ್ಲಿ ಕನ್ನಡ ಭಾಷೆಯ ಸೇವಕರಾದಂತಹ ದಿಟ್ಟ ನೇರ ಪತ್ರಕರ್ತ ಹಾಗೂ ಸಾಹಿತಿಗಳು ಸಂಘಟಕರು ಆದಂತಹ ನಮ್ಮದೇ ಕಾಸರಗೋಡಿನ ಕಣ್ಮಣಿ ಶ್ರೀಯುತ ವಿರಾಜ್ ಅಡೂರು, ಕಾವ್ಯ ನಾಮದಿಂದ ವಿರಾಜ್ ಅಡೂರು ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸಲಿದ್ದೇವೆ. ಮುಂದೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಕಲಾವಿದರು, ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು. ಗಡಿನಾಡಲ್ಲಿ ನಾವಿರುವೆವು ಆತಂಕದಲ್ಲಿ, ಪೊಡಮಡುತ್ತಲಿ ಪರಭಾಷೆಯಲ್ಲಿ, ನಮ್ಮಿ ಚೆಲುವ ಕನ್ನಡ ಭಾಷೆಯನ್ನಾಡುತ್ತಾ ಅಚ್ಚ ಕನ್ನಡಿಗರಾಗಿ ಬದುಕುವಂತೆ ಅನುಗ್ರಹಿಸು ಎಂದು ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ. ಜನಪದ ನೃತ್ಯ. ಕೋಟೆಯ ಮನೆಯೊಳೆ ಕೋಗಿಲೆ ದನಿಯೊಳೆ, ರಾಟೆ ಬಾಲೆಯ ಕಿವಿಯೋಳೆ,
ರಾಟೆ ಬಾಳೆಯ ಕಿವಿಯೊಳೆ ಕೆಣಕಾತಿ ದಾಟಿ ಬರಲಾರೆ ದನಿತೋರೆ. ಮುಂದಿನ ನೃತ್ಯ ಗಲ್ಲು ಗಲ್ಲಿನ ತಾವು ಗೆಜ್ಜೆ ಅನ್ನುವಂತಹ ಜನಪದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಕಲಾವಿದೆ ವರ್ಷಾ ಶೆಟ್ಟಿ ಬಂಬ್ರಾಣ. ಇವರು ನಮ್ಮ ಸಂಸ್ಥೆ ವತಿಯಿಂದ ಮೊನ್ನೆ ತಾನೇ ಅಡೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಪುಣ್ಯ ವೇದಿಕೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಕಲಾ ಚೈತನ್ಯ 2024 ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸಿದ್ದೇವೆ ಇವರನ್ನು. ಇವರ ಪ್ರತಿಭೆಗೆ ನಾವು ಶರಣಾಗಿದ್ದೇವೆ. ಅದೇ ರೀತಿ ನಿಮ್ಮನ್ನು ಕೂಡ ಇಂದು ಮಂತ್ರಮುಗ್ಧರನ್ನಾಗಿಸುವಲ್ಲಿ ಸಫಲರಾಗುತ್ತಾರೆ ಎಂದು ಭಾವಿಸುತ್ತಾ ಅವರಿಂದ ಈಗ ಜನಪದ ಹಾಡಿಗೆ ನೃತ್ಯ ಗಲ್ಲು ಗಲ್ಲಿನ ತಾವು ಗೆಜ್ಜೆ ಅನ್ನುವಂತಹ ಜನಪದ ಹಾಡು. ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನು ತಾವು ದೋಸ್ತಿ, ಗಲ್ಲು ಗಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು ತಾವು. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ. ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನು ತಾವು ದೋಸ್ತಿ, ಗಲ್ಲು ಗಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು ತಾವು. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಫೋನಿನ ಗಾನ ಚಂದ, ತಟ್ಟೊ ಟಮಟೆಯ ತಾಳ ಚಂದ, ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ. ಕದ್ದು ತಿನ್ನುವ ಕೋಳಿ ಚಂದ,
ಕಳ್ಳ ಬಟ್ಟಿಯ ಸೇಂದಿ ಚಂದ ಹಳ್ಳದ ಏಡಿ ಕಾಯಿ ಚಂದ ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತ ಮಾಯಾ ಕಾತಿಯ ಮೈಯ ಮಾಟ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಭವ್ಯ ವೇದಿಕೆಯಲ್ಲಿ ಈಗ ತಬಲಾ ವಾದನ ಸಹಿತ ಹಾಡು ಆದ್ಯಂತ ಅಡೂರು ಇವರಿಂದ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಳವು ನಮ್ಮಿ ತಾಯ್ನೆಲವು. ಆದ್ಯಂತ ಅಡೂರು ಇವರು ಸಾಹಿತಿಗಳು ಹೌದು. उत्तरं यत् समुद्रस्य हिमाद्रैश्चैव दक्षिणं वर्षं तद् भारतं नाम भारती तत्र सन्ततिः. ಅಪರೂಪದ ಕಲೆ ತಬಲಾ ವಾದನ ಮಾಡುತ್ತಾ ಹಾಡುವುದು ಅಷ್ಟು ಸುಲಭವಲ್ಲ. ತಾಳ ಶ್ರುತಿ ಒಂದಾಗಬೇಕು. ಅಪ್ರತಿಮ ಪ್ರತಿಭೆ ಆದ್ಯಂತ ಅಡೂರು ಇವರಿಂದ ದೇವಿ ಸ್ತುತಿ. ದೇವಿ ಜಗದಂಬೆ ಶ್ರೀ ದುರ್ಗಾಂಬಿಕೆ ಶಿವ ಶಂಕರೇ ಶರಣೋ ಮಹಾಲಕ್ಷ್ಮೀ ಸರ್ವೇಶ್ವರಿ ಶರಣೋ. ದೇವಿ ಜಗದಂಬೆ ಶ್ರೀ ದುರ್ಗಾಂಬಿಕೆ ಶಿವ ಶಂಕರೇ ಶರಣೋ ಮಹಾಲಕ್ಷ್ಮೀ ಸರ್ವೇಶ್ವರಿ ಶರಣೋ. ಕಟೀಲ ಬ್ರಾಹ್ಮರಿ ಕಡಿಯಳಿ ದುರ್ಗೆ ಕೊರಳಿ ರಾಜೇಶ್ವರಿ ಶರಣೋ. ಕೊಲ್ಲೂರು ಮುಖಮಿಗೆ ಕೆಮ್ಮಣ್ಣು ದುರ್ಗೆ ಮಲ್ಲನ್ನ ಪೂರ್ಣೆ ಶರಣೋ. ಕಟೀಲ ಬ್ರಾಹ್ಮರಿ ಕಡಿಯಳಿ ದುರ್ಗೆ ಕೊಳಲಿ ರಾಜೇಶ್ವರಿ ಶರಣೋ. ಕೊಲ್ಲೂರು ಮುಖಮಿಗೆ ಕೆಮ್ಮಣ್ಣು ದುರ್ಗೆ ಮಲ್ಲನ್ನ ಪೂರ್ಣೆ ಶರಣೋ. ದೇವಿ ಜಗದಂಬೆ ಶ್ರೀ ದುರ್ಗಾಂಬಿಕೆ ಶಿವ ಶಂಕರಿ ಶರಣೋ ಮಹಾಲಕ್ಷ್ಮೀ ಸರ್ವೇಶ್ವರಿ ಶರಣೋ. ವಿದ್ಯೆನ ಜ್ಞಾನನು ಏಟೆ ಬೂದಿನ ಅನುಗ್ರಹ ಮಲ್ಪಿನ ಸಾಮರ್ಥ್ಯೋ. ವಿದ್ಯೆನ ಜ್ಞಾನನು ಏಟೆ ಬೂದಿನ ಅನುಗ್ರಹ ಮಲ್ಪಿನ ಸಾಮರ್ಥ್ಯೋ. ಮಿಕ್ಕ ತಂದೆ ಬೇರೆಗೆ ಅವು ಸಾಧ್ಯವಾದ ಶ್ರೀ ಮಹಾಲಕ್ಷ್ಮಿಯೇ. ಮಿಕ್ಕ ತಂದೆ ಬೇರೆಗೆ ಅವು ಸಾಧ್ಯವಾದ ಶ್ರೀ ಮಹಾಲಕ್ಷ್ಮಿಯೇ. ಕಟೀಲ ಬ್ರಾಹ್ಮರಿ ಗಡಿಯಳಿ ದುರ್ಗೆ ಕೊಳಲಿ ರಾಜೇಶ್ವರಿ ಶರಣೋ. ಕೊಲ್ಲೂರು ಮುಖಮಿಗೆ ಕೆಮ್ಮಣ್ಣು ದುರ್ಗೆ ಮಲ್ಲನ್ನ ಪೂರ್ಣೆ ಶರಣೋ. ಕಟೀಲ ಬ್ರಾಹ್ಮರಿ ಗಡಿಯಳಿ ದುರ್ಗೆ ಕೊಳಲಿ ರಾಜೇಶ್ವರಿ ಶರಣೋ. ಕೊಲ್ಲೂರು ಮುಖಮಿಗೆ ಕೆಮ್ಮಣ್ಣು ದುರ್ಗೆ ಮಲ್ಲನ್ನ ಪೂರ್ಣೆ ಶರಣೋ. ದೇವಿ ಜಗದಂಬೆ ಶ್ರೀ ದುರ್ಗಾಂಬಿಕೆ
ವಿಶ್ವೇಶ್ವರಿ ಶರಣು ಕೊಲ್ಲೂರು ಮೂಕಾಂಬಿಕೆ ಕೆಮ್ಮಣ್ಣ ದುರ್ಗೆ ಮಲ್ಲನ್ನ ಪೂರ್ಣೆ ಶರಣು. ಸುಂದರವಾಗಿ ತಬಲಾ ವಾದನ ಸಹಿತ ಗಾಯನದಿಂದ ರಂಜಿಸಿದಂತಹ ಆದ್ಯಂತ ಅಡೂರು ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ತುಳು ಹಾಡಿಗೆ ಜನಪದ ನೃತ್ಯ, ತುಳು ಪದಕ್ಕೂ ನೃತ್ಯ. ತುಳುವೆರೆಂಕುಳು ತುಳುವೆರೆಂಕುಳು ತುಳುನಾಡ ಮಣ್ಣುದ ಬಾಲೆನೆಂಕುಳು ತುಳುವಪ್ಪೆ ಜಕ್ಕೆಲುಡು ಒಬ್ಬು ನಕಳು. ಕಲೆಗೆ ಗೌರವ ಕೊಡುವ ಪರಿಯ ಪ್ರಯತ್ನವಿದು, ವೇದಿಕೆ ಒದಗಿಸಿ ನಲಿಯುವ ಕಾರ್ಯಕ್ರಮವಿದು. ಭಾಷೆಯನ್ನು ಉಳಿಸಿ ಬೆಳೆಸುವ ಮೊದಲ ಹೆಜ್ಜೆ ಇದು. ತೆರೆಮರೆಯ ಕಲಾವಿದರ ಅನಾವರಣ ಸೂತ್ರವಿದೆ. ಮುಂದಿನ ನೃತ್ಯ ಮೂಡಾಯಿ ಬಾನೋಟು ಸೂರ್ಯನ ಡೆನ್ನನ ಡೆನ್ನನ ಅನ್ನುವಂತ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸಂಸ್ಥೆಯ ಪ್ರತಿಮಾ ಕಲಾವಿದೆ ತೃಪ್ತಿ KS. ಬಾನುಡು ಸೂರ್ಯನ ರಂಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಬೆತ್ತಕ್ಕೆ ಕಂದಿ ಪಕ್ಕಿದ ಸ್ವರ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಮೆಲ್ಲನೆ ಬಿದುನ ಗಾಳಿದ ರಾಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಸುದೆತ ಬರಿತು ಗಾಳ ಪಾಠಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತುಡು ಏತೈಸಿರ ತುದುವನು ಪಚ್ಚೆ ಪಚ್ಚೆದ ಮೆತ್ತುಡನೆ ಪಚ್ಚೆ ದೀವತ್ತು ಬರುವನು ಮುಲೈಲೆತ್ತದ ಮಟ್ಟಲು ದಿಂಜಗ ನಮ್ಮ ತುಳುವ ಪೇಗು ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲುನು ತುಲೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ಈ ಪಂಜಿ ಪೊರ್ಲುಗೆ ನಮನ ಭಾಷೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲುನು ತುಲೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ಈ ಪಂಜಿ ಪೊರ್ಲುಗೆ ನಮನ ಭಾಷೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ. ಬರಿತು ಬಲೆ ಪಡ್ನಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಹೆಸರ್ದ ಕಂಡೋಡು ನೇಜಿ ನಡ್ನಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಕಮಲದ ಕರೆಟು ಎರು ಗುಡ್ಡಗ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಆಟದ ಮೈದಾನೋಡು ಸಂಡೆ ಶಬ್ದಾಲಕ್ಕೆ ನೊಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಕಲ್ತರಿಸಿ ನೆನಪು ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲುನು ತುಲೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ಈ ಪಂಜಿ ಪೊರ್ಲುಗೆ ನಮನ ಭಾಷೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲುನು ತುಲೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ಈ ಪಂಜಿ ಪೊರ್ಲುಗೆ ನಮನ ಭಾಷೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ. ಭೈರ ದಿವಿರೆನ ಕಾರ್ಣಿಕದ ಮಣ್ಣಿಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯನುಗೆ ತುಳು ಭಾಷೆನು ಗುರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರುಗ ಪರಶುರಾಮ ದೇವಿರ ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡುತ್ತಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪೊರ್ಲನು ಸುಗರಿರಪ್ಪೆ ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲನು ತುಲೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ಈ ಪಂಜಿ ಪೊರ್ಲುಗೆ ನಮನ ಭಾಷೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲನು ತುಲೆ ಡೆನ್ನ ಡೆನ್ನನ ಡೆನ್ನನ ಡೆನ್ನ ಈ ಪಂಜಿ
ಮಂಜು ಟುಲ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಸುಂದರವಾಗಿ ತುಳು ಜನಪದ ಗೀತೆಗೆ ಹೆಜ್ಜೆ ಹಾಕಿದಂತಹ ತೃಪ್ತಿ KS ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಚಿತ್ತಶುದ್ಧಿ ಇಲ್ಲದೆ ಧ್ಯಾನವ ಮಾಡಿದರೆ ಏನು ಫಲ? ಕಷ್ಟಕ್ಕೆ ಮರುಗದಿರುವ ಹೃದಯವಿದ್ದರೆ ಏನು ಫಲ? ರಾಗ ದ್ವೇಷಗಳ ಮರೆಯದೆ ವಿರಾಗಿಯಾದರೆ ಏನು ಫಲ? ಶತ್ರುಗಳು ಸುತ್ತ ಕೋಟಿ ಇದ್ದರೇನು? ಬದುಕುವುದು ಬೆಳಗುವುದು ವಿಧಾತನ ಕಾರುಣ್ಯದಿಂದ. ಮುಂದಿನ ನೃತ್ಯ ಕುಮಾರಿ ದವೀಕ್ಷಾ ಇವರು ನಮ್ಮ ಸಂಸ್ಥೆ, ಇವರಿಗೆ ನಮ್ಮ ಸಂಸ್ಥೆಯ ಮೊತ್ತ ಮೊದಲ ವೇದಿಕೆ. ಇವರು ಮಂಜೇಶ್ವರ ವಿದುಷಿ ಮಂಜೇಶ್ವರ ರೇಖಾ ದಿನೇಶ್ ವಿದುಷಿ ರೇಖಾ ದಿನೇಶ್ ಅವರ ಶಿಷ್ಯೆ, ಕ್ಷಮಿಸಿ ವಿದುಷಿ ರೇಖಾ ದಿನೇಶ್ ಮಂಜೇಶ್ವರ ಇವರ ಶಿಷ್ಯೆ ಕುಮಾರಿ ದವೀಕ್ಷಾ ಆನಂದ ನರ್ತನ ಗಣಪತಿ ಅನ್ನುವಂತಹ ಕೀರ್ತನೆಗೆ ಹೆಜ್ಜೆ ಹಾಕಲಿದ್ದಾರೆ. ಆನಂದನರ್ತನ ಗಣಪತಿಂ ಬಾಪಯೇ, ಆನಂದನರ್ತನ ಗಣಪತಿಂ ಬಾಪಯೇ, ಚಿದಾನಂದನರ್ತನ ಗಣಪತಿಂ ಭಾವಯೇ, ಪರಮಾನಂದನರ್ತನ ಗಣಪತಿಂ ಭಾವಯೇ, ಚಿದಾಕಾರ ಮೂಲಾಧಾರ ಓಂಕಾರ ಗಜಪದನಂ ಪರಮಂ ಪರಮಾನಂದನರ್ತನ ಗಣಪತಿಂ ಭಾವಯೇ, ಚಿದಾಕಾರ ಮೂಲಾಧಾರ ಓಂಕಾರ ಗಜಪದನಂ ಪರಮಂ ಪರಮಾನಂದನರ್ತನ ಗಣಪತಿಂ ಭಾವಯೇ, ಚಿದಾಕಾರ ಮೂಲಾಧಾರ ಓಂಕಾರ ಗಜಪದನಂ ಪರಮಂ ಪರಮಾನಂದನರ್ತನ ಗಣಪತಿಂ ಭಾವಯೇ. ಆನಂದ ಮುನೀಂದ್ರ ಗಣನುತ ಶಿವ ಶಂಕರ ಮಾನಸ ನಿಲಯಮಾನಂ, ಸಾನಂದ ಮುನೀಂದ್ರ ಗಣನುತ ಶಿವ ಶಂಕರ ಮಾನಸ ನಿಲಯಮಾನಂ, ಸಾನಂದ ಮುನೀಂದ್ರ ಗಣನುತ ಶಿವ ಶಂಕರ ಮಾನಸ ನಿಲಯಮಾನಂ, ತಂತ್ರೀಲಯ ಸಮನ್ವಿತ ಗಂಧರ್ವ ಚಾರಣ ವರಾನುರೇಯಮಾನಂ, ತಂತ್ರೀಲಯ ಸಮನ್ವಿತ ಗಂಧರ್ವ ಚಾರಣ ವರಾನುರೇಯಮಾನಂ, ತಂತ್ರೀಲಯ ಸಮನ್ವಿತ ಗಂಧರ್ವ ಚಾರಣ ವರಾನುರೇಯಮಾನಂ, ದೀನ ಜನ ಮಂದ ಅನುಪಮ ದಿವ್ಯಗಳೇ ವರ ಶೋಭಾಯಮಾನಂ, ದೀನ ಜನ ಮಂದಾರಂ ಅನುಪಮ ದಿವ್ಯಗಳೇ ವರ ಶೋಭಾಯಮಾನಂ, ದೀನ ಜನ ಮಂದಾರಂ ಅನುಪಮ ದಿವ್ಯಗಳೇ ವರ ಶೋಭಾಯಮಾನಂ, ಭಾಸಮಾನಂ ವಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ, ಭಾಸಮಾನಂ ಅಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ, ಭಾಸಮಾನಂ ಅಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ, ಆಮಗ ಮರೆ ಸನೆ ಸರೆ ಸಾ ಸಗ ಜನುತ ದಿಮಿತ ಕಿಟ ತಳಂಗುತ ಗಪ ಮಗ ಮರೆ ಸನೆ ಸರೆ ಸಾ ಸಗ ಜನುತ ದಿಮಿತ ಕಿಟ ತಳಂಗುತ ದಿಮಿತ ದಿಮಿತ ತಾಂ ತೈಯತಾ ದಿಮಿತ ದಿಮಿತ ತಾಂ ತೈಯತಾ ತಾಂ ತಣ್ಣಂ ಕದಿತಾ
ದಿವಿ ಪದನುತಂ ಪದ ಸರಸಿಜಂ ಮರ ಪಮನಿಪ ಮರ ಕರನಿಪಂ ಮದ ಕರಿಮುಖಂ ಪ್ರಣವನಿನದಂ ಅಜಿತಂ ಮನಘಂ ಸುಪದಂ ಪರಮಂ ಕನಕಾಂಬರಧರಣಂ ಏಕರದನಂ ತತ್ತಿತ್ತಕಜಣಂ ತನಕಧರಿಧಿ ತಕಜಣಂ ತನಕಧರಿ ತಕಜಣಂ ತನಕಧರಿತಾ ತತ್ತಿತ್ತಕಜಣಂ ತನಕಧರಿಧಿ ತಕಜಗಂ ತನಕಧರಿ ತಕಜಣಂ ತನಕಧರಿತೇ ತತ್ತಿತ್ತಕಜಣಂ ತನಕಧರಿಧಿ ತಕಜಣಂ ತನಕಧರಿ ತಕಜಣಂ ತನಕ ಪರಮಾನಂದನ ತನ ಗಣಪತಿ ಬಾಪಗೆ ಚಿರಾಕಾರ ಮೂಲಾಧಾರ ಓಂಕಾರ ಗಜಪದನಂ ಪರಮಂ ಪರಮಾನಂದನ ತನ ಗಣಪತಿ ಬಾಪಗೆ ನಯನ ಮನೋಹರ ಭರತನಾಟ್ಯ ಪ್ರಸ್ತುತಪಡಿಸಿದಂತಹ ದವೀಕ್ಷಾ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಮುಂದಿನ ನೃತ್ಯ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಹಾಡಿಗೆ ಒಂದು ಪ್ರೋತ್ಸಾಹಕ ನೃತ್ಯ. ಇವರು ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಸಾಹಿತಿಗಳು, ಸಂಘಟಕರು ಹಾಗೂ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು. ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ 12 ಕಣ್ಣುವೆ ಫಳ ಫಳ ಹೊಳಿತದ ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ 12 ಕಣ್ಣುವೆ ಫಳ ಫಳ ಹೊಳಿತದ ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ. ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ. ಅರಳಿ ನಿಂತ 6 ಕಮಲ ಸ್ವಾಮಿಯ 6 ಮುಖ ಅರಳಿ ನಿಂತ 6 ಕಮಲ ಸ್ವಾಮಿಯ 6 ಮುಖ 3 ಲೋಕ ಭಕ್ತರಿಗೂ ಇವನೇ ಪ್ರೀತಿಯ ಸಖ 3 ಲೋಕ ಭಕ್ತರಿಗೂ ಇವನೇ ಪ್ರೀತಿಯ ಸಖ. ಇಬ್ಬರು ಹೆಂಡಿರ ಮುದ್ದಿನ ಗಂಡ ನೀವ ಇಬ್ಬರು ಹೆಂಡಿರ ಮುದ್ದಿನ ಗಂಡ ನೀವ ದೇವರ ಸೈನ್ಯದಾಗೆ ಪ್ರಥಮ ಶೂರನು ಇವ ದೇವರ ಸೈನ್ಯದಾಗೆ ಪ್ರಥಮ ಶೂರನು ಇವ. ಕ್ರೌಂಚ ಪರ್ವತಧಾರಿಗಿ ನಮ್ಮ ಸುಬ್ರಹ್ಮಣ್ಯ ಕ್ರೌಂಚ ಪರ್ವತಧಾರಿಗಿ ನಮ್ಮ ಸುಬ್ರಹ್ಮಣ್ಯ ಇವನ ದರ್ಶನ ಮಾಡೆ ನಮ್ಮ ಜೀವನ ಧನ್ಯ ಇವನ ದರ್ಶನ ಮಾಡೆ ನಮ್ಮ ಜೀವನ ಧನ್ಯ. ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ 12 ಕಣ್ಣುವೆ ಫಳ ಫಳ ಹೊಳಿತದ ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ 12 ಕಣ್ಣುವೆ ಫಳ ಫಳ ಹೊಳಿತದ ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ. ಸುಂದರವಾಗಿ ನರ್ತಿಸಿದಂತಹ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಮುಂದಿನ ನೃತ್ಯ ಶಿವ ಮಿಕ್ಸ್ ಹಾಡಿಗೆ ನಮ್ಮ ಸಂಸ್ಥೆಯ ಅಪ್ರತಿಮ ಶಾಸ್ತ್ರೀಯ ನೃತ್ಯ ಕಲಾವಿದೆ ಸನುಷಾ ಸುನಿಲ್ ಇವರು ನಮ್ಮ ಸಂಸ್ಥೆಯ ಸುಮಾರು 50ಕ್ಕೂ ಅಧಿಕ ವೇದಿಕೆಗಳಲ್ಲಿ ಭಾಗವಹಿಸಿ ಸಂಸ್ಥೆಗೆ ಹೆಮ್ಮೆ ತಂದಿರುತ್ತಾರೆ. ಪ್ರಕೃತಿ ಕಲಾವಾಣಿ ಕಲಾರತ್ನ ಕಲಾಸಿರಿ ಪ್ರಶಸ್ತಿ ವಿಜೇತೆ. ಅದೇ ರೀತಿ ಮೊನ್ನೆ ಕುಂಬಳೆ ಬ್ರಹ್ಮಕಲಶೋತ್ಸವ ವೇದಿಕೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಈ ವರ್ಷದ ಕಲಾ ಚೈತನ್ಯ 2024 ಬಿರುದಾಂಕಿತ ಪ್ರಶಸ್ತಿ ಪುರಸ್ಕಾರ ಪಡೆದಿರುತ್ತಾರೆ.
ಒಂದು ಚಪ್ಪಾಳೆ ಮೂಲಕ ಈ ಕಲಾವಿದರನ್ನು ಪ್ರೋತ್ಸಾಹಿಸಿ ಇವರಿಂದ ಈಗ ಶಿವ ಮಿಕ್ಸ್ ಸಾಂಗಿಗೆ ನೃತ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತಂಗ ಮುನಿವರ ವಂದಿತ ಈಶಾ, ಮತಂಗ ಮುನಿವರ ವಂದಿತ ಈಶಾ, ಸರ್ವ ದಿಗಂಬರ ವೇಷ್ಟಿತ ವೇಷ, ನಿತ್ಯ ನಿರಂಜನ ನಿತ್ಯ ನಟೇಶ. ಮತಂಗ ಮುನಿವರ ವಂದಿತ ಈಶಾ, ಸರ್ವ ದಿಗಂಬರ ವೇಷ್ಟಿತ ವೇಷ, ನಿತ್ಯ ನಿರಂಜನ ನಿತ್ಯ ನಟೇಶ. ಈಶ ಸವೇಶ ಸರ್ವೇಶ. ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ. ನಯನ ಮನೋಹರ ನೃತ್ಯದಿಂದ ರಂಜಿಸಿದಂತಹ ಸನುಷಾ ಸುನಿಲ್ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಇನ್ನು ಒಂದು ನೃತ್ಯ ಒಂದು ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ. ಅದ ನಂತರ ಎಲ್ಲ ಕಲಾವಿದರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಿದ್ದೇವೆ. ಅದೇ ರೀತಿ ಒಬ್ಬರು ಅಪ್ರತಿಮ ಸಾಹಿತಿ ಗಡಿನಾಡಲ್ಲಿ ಕನ್ನಡ ಸೇವಕರಾಗಿರುವಂತಹ ವಿರಾಜ್ ಅಡೂರ್ ಅವರಿಗೆ ಸನ್ಮಾನ ಪುರಸ್ಕಾರ ಕೂಡ ಇದೆ. ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ಮುಂದಿನ ನೃತ್ಯ ಸಮಿತಾ ಭಟ್ ಹಾಗೂ ಕುಮಾರಿ ತೇಜಸ್ವಿನಿ
ಇವರಿಂದ ಕಂಡೇನ ನಟರಾಜನ ಅನ್ನುವಂತಹ ಸ್ತುತಿಗೆ ಭರತನಾಟ್ಯ. ಇವರ ಗುರುಗಳು ವಿದುಷಿ ರೇಖಾ ದಿನೇಶ್ ಮಂಜೇಶ್ವರ. ನಟರಾಜನ ಕರುಣಾ ಕರ ಶಿವನ ಗಂಡೇನ ನಟರಾಜನ ಕಂಡೇನ ನಟರಾಜನ ಕರುಣಾ ಕರ ಶಿವನ ಗಂಡೇನ ನಟರಾಜನ ಕರುಣಾ ಕರ ಶಿವನ ಕಂಡೇನ ನಟರಾಜನ ಕರುಣಾ ಕರ ಶಿವನ ಕಂಡೇನ ನಟರಾಜನ ಕರುಣಾ ಕರ ಶಿವನ ಗಂಡೇನ ನಟರಾಜನ ಕರುಣಾ ಕರ ಶಿವನ ಗಂಡೇ ಮುಪ್ಪುರವನು ಗೈತವನ ಶಿವನ ಪನ್ನಗತರಣ ಕಂಡೇ
ಶಿವನ ಪನ್ನಗಧರಣ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೆ ಮುಪ್ಪುರವನು ಗೈದವನ ಶಿವನ ಪನ್ನಗಧರಣ ಕಂಡೇನ ನಟರಾಜನ. ಸುಂದರವಾದಂತಹ ಭರತನಾಟ್ಯ ಪ್ರಸ್ತುತಿ ಪಡಿಸಿದಂತಹ ಸಮಿತಾ ಭಟ್ ಹಾಗೂ ತೇಜಸ್ವಿನಿ ಅವರಿಗೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಗಾನ ವೈಭವ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರತಿಭಾವಂತ ಸಂಗೀತ ಕಲಾವಿದರು ಆದ ಗುರುರಾಜ್ ಕಾಸರಗೋಡು. ಹಲವಾರು ಸಾಹಿತ್ಯ ಬಳಗಗಳ ಕಾರ್ಯದರ್ಶಿಗಳು. ಜಯ ಜಯ ಸುರ ಸೇನಾಧಿಪತಿಗೆ ಜಯ ಹೇ, ಜಯ ಜಯ ಮಂಗಳಕಾರನಿಗೆ ಜಯ ಹೇ, ಜಯ ಜಯ ಷಣ್ಮುಖ ದೇವನಿಗೆ ಜಯ ಹೇ, ತಾರಕಾಸುರನ ವಧಿಸಿದ ಶೂರನಿಗೆ ಜಯ ಹೇ, ಭಕ್ತರ ಸಲಹುವ ಶಿಷ್ಯರ ಪೊರೆಯುವ ಕುಮಾರಸ್ವಾಮಿಗೆ ಜಯ ಹೇ, ಆಯುರಾರೋಗ್ಯ ಸೌಭಾಗ್ಯವ ಕರುಣಿಸುವೆ ದೇವ, ಪಾರ್ವತಿಯ ಕುಮಾರ ಮಹಾಗಣಪ ಸೋದರ, ಸುಬ್ರಹ್ಮಣ್ಯ ಎನ್ನುವ ನಾಮದಲ್ಲಿ ಷಣ್ಮುಖನಾಗಿಯೇ ದೇವ, ನಾಗನ ದೋಷವ ನೀಗಿಸುವೆ ಪರಿವಾರಗಳೊಂದಿಗೆ ಕಾರ್ತಿಕೇಯ. ಲೋಕದ ಏಕಮಾತ್ರ ವೀರನು, ಗಜಾನನ ಸೋದರನು, ಮುಕ್ಕಣ್ಣನ ಪುತ್ರನು ಆದ ಚತುರ್ಮುಖ ಬ್ರಹ್ಮನಿಂದ ನಮಸ್ಕರಿಸಲ್ಪಡುವವನಾದ ಬಹು ಪ್ರತಾಪಿಯು, ಆರು ಮುಖವುಳ್ಳವನು, ಸಪ್ತಲೋಕಗಳಿಂದಲೂ ವಂದಿಸಲ್ಪಡುವವನು ಆದ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಮಗದೊಮ್ಮೆ ಹಲೋ 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 ಚೆಕ್ ಹಲೋ 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 ಕೊನೆಯ ಒಂದು ಜನಪದ ಗೀತೆಯೊಂದಿಗೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ. ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಮ್ಮ ಸಂಸ್ಥೆಯಿಂದ ಭಾಗವಹಿಸಿದಂತ ಎಲ್ಲ ಕಲಾವಿದರಿಗೂ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಿದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ದಿಟ್ಟ ನೇರ ಪತ್ರಕರ್ತ, ಸಾಹಿತಿ, ಸಂಘಟಕ ಹಾಗೂ ಅಪ್ರತಿಮ ಪ್ರತಿಭಾವಂತರಾದಂತಹ ಗಡಿನಾಡಲ್ಲಿ ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ತನ್ನ ಪ್ರಯತ್ನದಿಂದ ಮುನ್ನಡೆಯುವಂತಹ ಧೀರ ವಿರಾಜ್ ಅಡೂರು ಅವರಿಗೆ ಒಂದು ಗೌರವ ಪುರಸ್ಕಾರ ಈ ವೇದಿಕೆಯ ಮೇಲೆ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ 2-3 ಜನ ಅತಿಥಿಗಳು ನಮ್ಮೊಂದಿಗೆ ವೇದಿಕೆ ಮೇಲೆ ಸಹಕರಿಸಿ ಈ ಗೌರವ ನೀಡುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ. ಅದುವರೆಗೆ ನಮ್ಮ ಸಂಸ್ಥೆಗೆ ಕೈ ಜೋಡಿಸಲು ದೇವಸ್ಥಾನದ ಆಡಳಿತ ವರ್ಗದ ವತಿಯಿಂದ ಹಿರಿಯರು, ಗಣ್ಯರು 2-3 ಜನ ಬಂದು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ಒಂದು ಜನಪದ ಗೀತೆ, ಮೂಲ ಗಾಯಕರು ದಿವಂಗತ ಡಾಕ್ಟರ್ ಸಿ ಅಶ್ವಥ್ ಅವರು, ಸಂತ ಶಿಶ್ನಾಳ ಶರೀಫರ ಗೀತೆ.
ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ, ಕೊಡಲಿ ರುದ್ರಾಕ್ಷಿ ಕಟ್ಟಿಕೊಂಡಾನೋ. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ, ಕೊಡಲಿ ರುದ್ರಾಕ್ಷಿ ಕಟ್ಟಿಕೊಂಡಾನೋ. ಮೈಯಲ್ಲಿ ಕಬನಿಯ ತೊಟ್ಟುಕೊಂಡಾನೋ, ಮೈಯಲ್ಲಿ ಕಬನಿಯ ತೊಟ್ಟುಕೊಂಡಾನೋ. ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಹೊರಗೆ ಒಂದು ಮಠ ಕಟ್ಟಿಸ್ಯಾನೋ, ಮಠದ ಬಾಗಿಲೊಳಗೆ ತಾನೇ ನಿಂತಾನೋ. ಊರ ಹೊರಗೆ ಒಂದು ಮಠ ಕಟ್ಟಿಸ್ಯಾನೋ, ಮಠದ ಬಾಗಿಲೊಳಗೆ ತಾನೇ ನಿಂತಾನೋ. 9 ಬಾಗಿಲ ಮನೆಗೆ ಹಚ್ಚಾನೋ, 9 ಬಾಗಿಲ ಮನೆಗೆ ಹಚ್ಚಾನೋ. ದರೆಯೊಳು ಮೆರೆಯುವ ಶಿಶುನಾಳಧೀಶನು, ದರೆಯೊಳು ಮೆರೆಯುವ ಶಿಶುನಾಳಧೀಶನು. ಶಿಷ್ಯ ಶರೀಫನ ಕೂನ ಹಿಡಿದಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಓಂ ನಮಃ ಶಿವಾಯ. ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಇಲ್ಲಿಗೆ ಸಮಾಪನಗೊಂಡಿದೆ. ನಮ್ಮ ಸಂಸ್ಥೆಗೆ ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟಂತಹ ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರಿಗೂ, ಅರ್ಚಕ ವರ್ಗದವರಿಗೂ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೂ, ನೌಕರ ವರ್ಗದವರಿಗೂ ಎಲ್ಲರಿಗೂ ನಾವು ಶಿರಬಾಗಿ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇದು ಸಹಕರಿಸಿದಂತಹ ಎಲ್ಲಾ ಕಲಾವಿದರಿಗೂ, ಮುಖ್ಯವಾಗಿ ಕಲಾವಿದರ ಪೋಷಕರಿಗೂ ನಮ್ಮ ಸಂಸ್ಥೆ ಎಂದಿಗೂ ಋಣಿಯಾಗಿರುತ್ತದೆ. ಅವರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಅವರಿಲ್ಲದೆ ನಾವಿಲ್ಲ, ಕಲಾವಿದರಿಲ್ಲದೆ ನಾವಿಲ್ಲ. ನಮ್ಮ ಸಂಸ್ಥೆ ನಡೆಯುತ್ತಿರುವುದೇ ಕಲಾವಿದರಿಂದ. ಪ್ರತಿಯೊಂದು ಕಲಾವಿದರು ನಮ್ಮೊಂದಿಗೆ ಒಂದು ಕೈ ಜೋಡಿಸುತ್ತಿರುವುದರಿಂದ ನಮ್ಮ ಸಂಸ್ಥೆ ಸತತವಾಗಿ ಯಶಸ್ವಿಯಾಗಿ 2 ವರ್ಷದಿಂದ ಮುನ್ನುಗ್ಗುತ್ತಿದೆ. ಹತ್ತಿರ 100 ಕಾರ್ಯಕ್ರಮದ ಹತ್ತಿರ ಬರ್ತಾ ಇದ್ದೇವೆ. ಅದೇ ರೀತಿ ಇಂದು ನಮ್ಮ ಈ ಕಾರ್ಯಕ್ರಮ ನಿಮ್ಮಲ್ಲಿಗೆ ತಲುಪಿಸುವಲ್ಲಿ ಧ್ವನಿ ಹಾಗೂ ಬೆಳಕಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಂತಹ SDS ಸೌಂಡ್ ಇವರಿಗೆ ಸಂಸ್ಥೆಯ ಪರವಾಗಿ ತುಂಬುರಿದಾದ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕಲಾಭಿಮಾನಿಗಳಿಗೂ, ಭಕ್ತಾಭಿಮಾನಿಗಳಿಗೂ ಇದುವರೆಗೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಕೂತು ಕಲಾವಿದರನ್ನು ಪ್ರೋತ್ಸಾಹಿಸಿದ ಎಲ್ಲಾ ಮಹನೀಯರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ, ಎಲ್ಲರಿಗೂ, ಹಿರಿಯರಿಗೂ, ಕಿರಿಯರಿಗೂ ಎಲ್ಲರಿಗೂ ಶಿರಬಾಗಿ ವಂದಿಸುತ್ತಾ ಧನ್ಯವಾದವನ್ನು ತಿಳಿಸುತ್ತಾ ಇದ್ದೇವೆ. ಇದೀಗ ವೇದಿಕೆಗೆ ದೇವಸ್ಥಾನದ ವತಿಯಿಂದ ಯಾರಾದರೂ 2-3 ಜನ ಗಣ್ಯರು ಬಂದ್ರೆ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸುವಂತಹ ಸನ್ಮಾನ ಕಾರ್ಯಕ್ರಮವನ್ನು ನಿಭಾಯಿಸುತ್ತೇವೆ. ಭಕ್ತ ಮಹಾಶಯರೇ, ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಶ್ರೀ ಕ್ಷೇತ್ರ ವರ್ಕಾಡಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದುವರೆಗೂ ಈ ವೇದಿಕೆಯಲ್ಲಿ ಸಾಹಿತ್ಯ, ಗಾನ, ನೃತ್ಯ ವೈಭವ ಇದನ್ನು ನಡೆಸಿಕೊಟ್ಟವರು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ
ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು. ಭಾಗವಹಿಸಿ ನಮ್ಮನ್ನು ರಂಜಿಸಿದಂತಹ ಎಲ್ಲ ಕಲಾವಿದರಿಗೂ ನಮ್ಮ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ. ಇದೀಗ ಕ್ಷೇತ್ರದ ವತಿಯಿಂದ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿದೆ. ಹಾಗೂ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವು ಅದರೊಂದಿಗೆ ನಡೆಯುವುದಕ್ಕಿದೆ. ವೇದಿಕೆಗೆ ಪ್ರಭಾಕರ್ ರೈ ಬರಬೇಕು. ಹಾಗೆ ಮೊಕ್ತೇಸರರಾದಂಥ ಶ್ರೀ ವಿಕ್ರಮ್ ದತ್ತ ಅವರು ವೇದಿಕೆ ಬರಬೇಕು. ಸ್ವಾಗತ ಸರ್. ಡಾಕ್ಟರ್ ಶಂಕರ್, ಸದಾಶಿವ ಸೇನೆ, ಸದಾಶಿವ ನಾಯಕ್ ಅವರು, ಸದಾಶಿವ ನಾಯಕ್ ಅವರು ವೇದಿಕೆಯ ಮೇಲೆ ಬನ್ನಿ. ಹಾಗೆ ಇವತ್ತಿನ ಸನ್ಮಾನಿತರಾದಂತಹ ಶ್ರೀ ಪ್ರಶಾಂತ್ ರಾಜ್ವಿ ತಂತ್ರಿ ಹಾಗೂ ಕಾವ್ಯನಾಮದಿಂದ ವಿರಾಜ್ ಅಡೂರನ್ನು ಫೇಮಸ್ ಆಗಿರುವಂತಹ ಅವರು ಶ್ರೀಯುತರು ಹಾಗೂ ಅವರ ಶ್ರೀಮತಿಯವರು ಹಾಗೆ ಅವರ ಕುಮಾರ 3 ಜನರು ವೇದಿಕೆ ಮೇಲೆ ಬಂದು ಸಹಕರಿಸಬೇಕು. ನಿಮ್ಮ ಮೊಬೈಲ್ ಅನ್ನು ಯಾರಾದರೂ ನಮ್ಮ ಕಲಾವಿದರಿಗೆ ಕೊಡಿ, ಅವರು ಮೊಬೈಲ್ ಫೋಟೋ ಯಾವ್ದಾರು ತೆಗಿತಾರೆ. ನೀವು ವೇದಿಕೆ ಮೇಲೆ ಬನ್ನಿ. ಹಾಗೆ ಶ್ರೀಮತಿ ವಿದುಷಿ ರೇಖಾ ದಿನೇಶ್ ಮಂಜೇಶ್ವರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮೊಂದಿಗೆ ಬಹಳ ದಿನಗಳಿಂದ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಕಲಾವಿದರು ನೀಡಿ ಬನ್ನಿ ಸರ್. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ನಮ್ಮ ಕನ್ನಡ ನಾಡಿನ ಗಡಿನಾಡಿನಲ್ಲಿ ಕನ್ನಡ ಭಾಷೆ ಉಳಿಯುಗಾಗಿ ಹೋರಾಡ್ತಾ ಇದ್ದಾರೆ. ಗಡಿನಾಡಿನಲ್ಲಿ ಕನ್ನಡ ಭಾಷೆಯ ಸೇವಕ ಶ್ರೀ ಪ್ರಶಾಂತ್ ರಾಜ್ವಿ ತಂತ್ರಿ ವಿರಾಜ್ ಅಡೂರ್ ಕಾವ್ಯನಾಮದಿಂದ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, ಗಡಿನಾಡಿನಲ್ಲಿ ಕನ್ನಡ ಭಾಷೆಯ ಸೇವಕ ಶ್ರೀಯುತ ಪ್ರಶಾಂತ್ ವಿರಾಜ್ ತಂತ್ರಿ ಇವರು ಕಾಸರಗೋಡು ಜಿಲ್ಲೆ ಅಡೂರು ಗ್ರಾಮದ ನಿವಾಸಿಗಳಾದ ಕೀರ್ತಿಯಶ ಬಾಲಕೃಷ್ಣ ತಂತ್ರಿ ಅಡೂರ್ ಹಾಗೂ ಸುಮತಿ ಬಿ ತಂತ್ರಿ ಇವರ ಪ್ರೀತಿಯ ಪುತ್ರನಾಗಿ 1973 ನವೆಂಬರ್ 19 ಜನಿಸಿದರು. ಇವರು ಶಾಲಾ ದಿನಗಳಿಂದ ಓದು ಬರಹದ ಹಲವು ಪ್ರಕಾರಗಳು ಹಾಗೂ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಮೂಲತಃ ಕೃಷಿಕರಾಗಿರುವ ಇವರು ಪ್ರಸ್ತುತ ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ಬಜೆಟ್ ಕೇಂದ್ರ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಪ್ರಜಾವಾಣಿ ದಿನಪತ್ರಿಕೆಯ ವಲಯ ವರದಿಗಾರರಾಗಿ ಜೊತೆಗೆ ಕಳೆದ 4 ವರ್ಷಗಳಿಂದ ಕಾಸರಗೋಡಿನ ಕಾರವಾಲ್ ದಿನಪತ್ರಿಕೆಯ ಅಂಕಣ ಬರಹಗಾರರಾಗಿ ದುಡಿಯುತ್ತಿದ್ದಾರೆ. ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ, ಉತ್ತಮ ಬರಹಗಾರರಾಗಿ, ಪತ್ರಿಕಾ ಅಂಕಣ ಬರಹಗಾರರಾಗಿ, ವ್ಯಂಗ್ಯ ಚಿತ್ರಕಾರರಾಗಿ ಬೆಳೆದು ಒಬ್ಬ ಸಮಾಜ ತಿದ್ದುವ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಿ ಪ್ರಶಾಂತ್ ರಾಜ್ವಿ ತಂತ್ರಿ ಎನ್ನುವ ತನ್ನ ನಿಜ ನಾಮಧೇಯವನ್ನು ಹಿಂದಿಕ್ಕಿ ಅಡೂರ್ ವಿರಾಜ್ ಅಡೂರ್ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿ ಹೆತ್ತವರಿಗೆ ಹಾಗೂ ತನ್ನ ಊರಿಗೆ ಕೀರ್ತಿ ತಂದವರು ಇವರು. ಅಡೂರಿನ ಶಿವಗಿರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕಾಧ್ಯಕ್ಷರಾಗಿರುವ ಇವರು ಸಾಹಿತ್ಯ ಕಾರ್ಯಕ್ರಮದ ಹಲವಾರು ವೇದಿಕೆಗಳಲ್ಲಿ ನಿರೂಪಕರಾಗಿ, ಕವನವಾಚಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ. ಆಕಾಶವಾಣಿಯಲ್ಲಿ ಇವರು ವಾಚಿಸಿರುವ ಹಲವಾರು ಕವನಗಳು ಪ್ರಸಾರವಾಗಿದೆ. ಇವರು ಬರೆದಿರುವ ಸುಮಾರು 2000ಕ್ಕೂ ಮೇಲ್ಪಟ್ಟ ವ್ಯಂಗ್ಯ ಚಿತ್ರಗಳು, 600ಕ್ಕೂ ಅಧಿಕ ಲೇಖನ ಹಾಗೂ ಸಾಹಿತ್ಯ ಬರಹಗಳು ನಾಳಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಇವರ ಚುಟುಕು ಸಂಕಲನ, ಕವನ ಸಂಕಲನ, ವ್ಯಂಗ್ಯಚಿತ್ರ ಸಂಕಲನ ಹೀಗೆ ಸುಮಾರು 9 ಕೃತಿಗಳು ಲೋಕಾರ್ಪಣೆಗೊಂಡಿದೆ. ಗಾದೆ ಗಮ್ಮತ್ತು ಭಾಗ 5, ಅಂಕಣ ಬರಹ ಸಂಕಲನ ಹಾಗೂ ಸಾಧಕ ಪಥ ವ್ಯಕ್ತಿ ಚಿತ್ರಣ ಸಂಕಲನ ಇವೆರಡು ಕೃತಿಗಳು ಮುದ್ರಣದ ಹಂತದಲ್ಲಿದೆ. ವಿವಿಧ ಸಾಮಾಜಿಕ ಸಂಘಟನೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನದ ನಿರ್ವಹಣೆಯನ್ನು ಮಾಡಿ ಸೈ ಎನಿಸಿಕೊಂಡಿರುವ ಇವರ ಕರ್ತವ್ಯ ನಿಷ್ಠೆ, ಸ್ವಾಮಿ ನಿಷ್ಠೆ, ಸಮಾಜದ ನಾಡಿ ಮಿಡಿತ ಅರಿತು ನಡೆಯುವ ಮನೋಭಾವ ಮುಂತಾದ ನಿಜ ಗುಣಗಳಿಗೆ ದ್ಯೋತಕವಾಗಿ ಮಾಧ್ವ ಬ್ರಾಹ್ಮಣ ಅತ್ಯುತ್ತಮ ಕಲಾವಿದ ರಾಜ್ಯ ಮಟ್ಟದ ಪ್ರಶಸ್ತಿ, ಪಾಶುಪಥ ಸಾಹಿತ್ಯ ಪ್ರಶಸ್ತಿ, ಗಡಿನಾಡ ಧ್ವನಿ ಸಾಹಿತ್ಯ ಪ್ರಶಸ್ತಿ, ಕಾಸರಗೋಡು ಚುಟುಕು ಪ್ರಶಸ್ತಿ ಹೀಗೆ 10 ಹಲವು ಶ್ರೇಷ್ಠ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿರುತ್ತದೆ. ಇಂತಹ ಪ್ರಬುದ್ಧ ಪ್ರಜ್ಞಾವಂತ ಮಾನವೀಯ ಗುಣವನ್ನು ಹೊಂದಿರುವ ಇವರು ನಮ್ಮ ಸಂಸ್ಥೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರೋತ್ಸಾಹ ನೀಡುತ್ತಾ ಕಲಾವಿದರ ಕಲೆಯನ್ನು ಬೆಳೆಸುವಲ್ಲಿ ಸಹಕರಿಸುತ್ತಿದ್ದಾರೆ. ಇವರು ಮಾಡಿರುವ ಎಲ್ಲಾ ಸಾಧನೆಗಳ ಬೆನ್ನೆಲುಬಾಗಿ ನಿಂತು ಸಹಕರಿಸುವ ಪತ್ನಿ ಜಯಂತ್ವಿ ಅಡೂರ್ ಹಾಗೂ ಇವರಂತೆ ಸತ್ಯನಿಷ್ಠೆಯ ದಾರಿಯಲ್ಲಿ ಮುನ್ನಡೆಯಲು ಸಿದ್ಧರಾಗಿರುವ ಪುತ್ರರತ್ನ ಆದ್ಯಂತ್ವಿ ಅಡೂರ್ ಇವರೊಂದಿಗೆ ಚಿಕ್ಕ ಸುಂದರ ಸಂಸಾರವನ್ನು ನಿಭಾಯಿಸಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ. ಇವರು ಕಂಡಿರುವ ಸಕಲ ಕನಸುಗಳು ನನಸಾಗಲಿ ಹಾಗೂ ಅಂದುಕೊಂಡಿರುವ ಜಯಗಳು ಈಡೇರಲಿ. ಜೊತೆಗೆ ನಾವು ನಂಬಿರುವ ದೇವರುಗಳು ಇವರ ಕುಟುಂಬಕ್ಕೆ ಸುಖ ಸೌಖ್ಯ ಭಾಗ್ಯಗಳನ್ನು ಕರುಣಿಸಿ ಅಷ್ಟ ಐಶ್ವರ್ಯಗಳನ್ನು ನೀಡಿ ಅನುಗ್ರಹಿಸಲಿ. ನೀವು 100 ಕಾಲ ಸುಖವಾಗಿ
ಸುಖವಾಗಿ ಬಾಳಿ ನಿಮ್ಮ ಬರಹದಿಂದ ಹಾಗೂ ನೀವು ಮಾಡುವ ಸಾಮಾಜಿಕ ಕಾರ್ಯಗಳಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮೂಡಿಬಂದು ಜನ ಮಾನಸದಲ್ಲಿ ಶಾಶ್ವತ ನೆಲೆಯಾಗುವಂತೆ ಶ್ರೀ ದೇವರು ಅನುಗ್ರಹಿಸಲಿ ಎಂದು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲಾ ಮಹಾನುಭಾವರ ಸಮ್ಮುಖದಲ್ಲಿ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿಯಾದ ಗಡಿನಾಡ ಚೈತನ್ಯ 2024 ಎಂಬ ಬಿರುದು ನೀಡಿ ಗೌರವದಿಂದ ಪುರಸ್ಕರಿಸುತ್ತಿದ್ದೇವೆ. ದಿನಾಂಕ 1/4/2024 ಸ್ಥಳ ಸಂಭ್ರಮದ ಬ್ರಹ್ಮ ಕಲಶೋತ್ಸವ ವೇದಿಕೆ ಶ್ರೀ ಕಾವಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವರ್ಕಾಡಿ. ಬನ್ನಿ ವೇದಿಕೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಿ ಗಡಿನಾಡಲ್ಲಿ ಕನ್ನಡದ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ನೇರ ದಿಟ್ಟ ಪತ್ರಕರ್ತ, ಯಾರೊಂದಿಗೂ ಅವರು ಹೊಂದಾಣಿಕೆ ಆಗುವುದಿಲ್ಲ. ಅವರ ಮನಸ್ಸಿಗೆ ತೋಚಿದನ್ನು ಅವರು ಬರೆಯುತ್ತಾರೆ. ಭಾವಚಿತ್ರವನ್ನು ತೆಗೆದವರು ಬಳಗದಲ್ಲಿ ಹಂಚಿಕೊಳ್ಳಿ. ತುಂಬಾ ಮುಖ್ಯವಾದಂತಹ ಭಾವಚಿತ್ರ. ಈಗ ಮಕ್ಕಳಿಗೆ ಸ್ಮರಣಿಕೆ ನೀಡುವಂತ ಸಮಯ. ಗೌರವ ಸ್ಮರಣಿಕೆ ನೀಡುವಂತ ಸಮಯ. ಶ್ರೀಮತಿ ಉಷಾ ಸುಧಾಕರನ್, ಶ್ರೀಮತಿ ಉಷಾ ಸುಧಾಕರನ್ ಅವರು ವೇದಿಕೆ ಮೇಲೆ ಬನ್ನಿ. ಶ್ರೀಮತಿ ಉಷಾ ಸುಧಾಕರನ್. ಕುಮಾರಿ ವರ್ಷಾ ಎಂಆರ್, ಅಹನಾ ಎಸ್ ರಾವ್, ಕುಮಾರಿ ಅಹನಾ ಎಸ್ ರಾವ್, ವರ್ಷ ಎಂಆರ್, ಫಸ್ಟ್ ವರ್ಷ ಎಂಆರ್, ವರ್ಷ ಎಂಆರ್, ಕುಮಾರಿ ಅಹನಾ ಎಸ್ ರಾವ್, ಪುಟಾಣಿ ಪ್ರತಿಭೆ, ಆದ್ಯಂತ್ ಅಡೂರ್, ತಬಲವಾದನ ಸಹಿತ ಗಾಯನ, ಕುಮಾರಿ ದವೀಕ್ಷಾ ಭರತನಾಟ್ಯ ಕಲಾವಿದೆ, ಕುಮಾರಿ ದವೀಕ್ಷಾ. ಒಂದು ಯೋಗ ನೃತ್ಯ ಕೂಡ ಇತ್ತು ಎಂದು, ಆದರೆ ಅವರಿಗೊಂದು ಬರಲು ಸಾಧ್ಯವಾಗದ್ರಿಂದ, ಸುಳ್ಳಿಯಿಂದ ಬರಲು ಸಾಧ್ಯವಾಗದ್ರಿಂದ ಅದೊಂದು. ನವ್ಯಶ್ರೀ ಕುಲಾಲ್, ಪುಟಾಣಿ ನವ್ಯಶ್ರೀ ಕುಲಾಲ್, ಭರತನಾಟ್ಯ ಕಲಾವಿದೆ ಪುಟಾಣಿ ಋತ್ವಿ, ಪುಟಾಣಿ ಋತ್ವಿ,
ಬಹುಮುಖ ಪ್ರತಿಭೆ ಹನ್ಷಿತ್ ಆಳ್ವಾ ಬಾಕ್ರಂಬೈಲ್. ಕುಮಾರಿ ತೃಪ್ತಿ KS ಅಪ್ರತಿಮ ಕಲಾವಿದೆ. ಇಂದಿನ ಜನಪದ ನೃತ್ಯ ಮಾಡಿದಂತಹ ತೃಪ್ತಿ KS. ಕುಮಾರಿ ದೇವಿಶ ಆವ ಕುಲವು ರಂಗ ಅನ್ನುವಂಥ ದಾಸಕೀರ್ತನೆಗೆ ಧ್ವನಿಯಾಗಿದ್ದ ಕುಮಾರಿ ದೇವಿಶ. ಅದೇ ರೀತಿ ಭರತನಾಟ್ಯ ಕಲಾವಿದೆ ಕುಮಾರಿ ತೇಜಸ್ವಿನಿ. ಕುಮಾರಿ ಮೇಧಾ AS. ಕುಮಾರಿ ಸಮಿತಾ ಭಟ್. ಭರತನಾಟ್ಯ ಕಲಾವಿದೆ ಕುಮಾರಿ ಸಮಿತಾ ಭಟ್. ಪುಟಾಣಿ ದಿಯಾ ಸುಕೇಶ್ ಗಟ್ಟಿ. ಶಾಸ್ತ್ರೀಯ ನೃತ್ಯ ಕಲಾವಿದೆ ಸನುಷಾ ಸುನಿಲ್. ಭರತನಾಟ್ಯ ಕಲಾವಿದೆ ಪುಟಾಣಿ ಜಿಷನ್ವಿ. ನಮ್ಮ ಸಂಸ್ಥೆಯ ಅಪ್ರತಿಮ ನೃತ್ಯಗಾತಿ ಸನುಷಾ ಸುಧಾಕರನ್. ಕಲಿಯುವುದು ಮಲಯಾಳ, ಮನೆಯಲ್ಲಿ ಮಾತಾಡೋದು ಆಡು ಭಾಷೆಯು ಮಲಯಾಳ, ಆದರೆ ಕನ್ನಡ ಹಾಡಿಗೆ ಹೆಜ್ಜೆ ಹಾಕ್ತಾರೆ ನಮ್ಮೊಂದಿಗೆ. ಸುಮಾರು 50ಕ್ಕೂ ಅಧಿಕ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಕುಮಾರಿ ಶ್ರದ್ಧಾ AS. ಕುಮಾರಿ ಧಾನ್ವಿಕಾ RG. ಪುಟ್ಟ ಶಿವ. ಕುಮಾರಿ ವರ್ಷಾ ಶೆಟ್ಟಿ ಬಂಬ್ರಾಣ. ಈ ವರ್ಷದ ಸಂಸ್ಥೆಯ ಕಲಾ ಚೈತನ್ಯ ಬಿರುದಾಂಕಿತ ಕುಮಾರಿ ವರ್ಷಾ ಶೆಟ್ಟಿ ಬಂಬ್ರಾಣ ಯಕ್ಷಗಾನ ಕಲಾವಿದೆ. ಇವರು ಸುವರ್ಣ ವಾಹಿನಿಯ ಸಿಂಗಿಂಗ್ ಕಾಂಪಿಟಿಷನ್ಗೆ ಆಯ್ಕೆಯಾಗಿ ಮೊನ್ನೆ ಅಷ್ಟೇ ಹೋಗಿ ಪ್ರಥಮ ಎಪಿಸೋಡ್ ಪೂರೈಸಿ ಬಂದಿದ್ದಾರೆ. ಇವರಿಗೆ ಶುಭವಾಗಲಿ. ಕುಮಾರಿ ಭಾನ್ವಿ ಕುಲಾಲ್. ದಯವಿಟ್ಟು ಆದಷ್ಟು ಬೇಗನೆ ಈ ಒಂದು ಕಾರ್ಯಕ್ರಮ ಮುಗಿಸಬೇಕು. ನಮಗೆ 1 ಗಂಟೆಗೆ ತಾಳಮದ್ದಲೆ ಪ್ರಾರಂಭಿಸಬೇಕಿತ್ತು. ಮಕ್ಕಳೇ, ಒಂದು ಮುಂದೆ ನಿಂತು ಒಂದು ಸಮೂಹ ಭಾವಚಿತ್ರ. ಎಲ್ಲ ಮುಂದೆ ಬನ್ನಿ ಮಕ್ಕಳೇ, ಕೂತ್ಕೊಳ್ಳಿ. ಸಣ್ಣವರೆಲ್ಲ ಕೂತ್ಕೊಳ್ಳಿ, ದೊಡ್ಡವರು ನಿಂತ್ಕೊಳ್ಳಿ. ನೃತ್ಯರಂಜನೆ ಭರತನಾಟ್ಯ ಜಾನಪದ ಸಾಹಿತ್ಯ ಗಾನ ನೃತ್ಯ ವೈಭವವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ವಾಣಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಸಂಘ ರಿಜಿಸ್ಟರ್ ಕಾಸರಗೋಡು ಇವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಮೊಕ್ತೇಸರರಾದಂಥ ಶ್ರೀ ವಿಕ್ರಮ್ ದತ್ತ ಹಾಗೆ ಸದಾಶಿವ ನಾಯಕ್ ಮಂಟಮೆ ಹಾಗೂ ಪ್ರಭಾಕರ್ ರೈ ಕಲ್ಪನೆ ಕಾರ್ಯಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಕ್ರಮ್ ದತ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಹೇಳಿಕೊಳ್ತಾ ಇದ್ದೇನೆ. ನೃತ್ಯ ವೈಭವವನ್ನು ಚಂದಗಾಣಿಸಿಕೊಟ್ಟಂಥ ಡಾಕ್ಟರ್ ವಾಣಶ್ರೀ ಕಾಸರಗೋಡು ತಂಡಕ್ಕೆ ಮತ್ತೊಮ್ಮೆ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ವೇದಿಕೆಯಲ್ಲಿ ಇನ್ನು ಮುಂದೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯುವುದಕ್ಕಿದೆ.
ಹಾಗಾಗಿ ವೇದಿಕೆಯನ್ನು ಅವರಿಗಾಗಿ ಬಿಟ್ಟುಕೊಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ನಮ್ಮಿಂದ ಕಿಂಚಿತ್ತು ತಡವಾಗಿದ್ದರೆ ತಾಳಮದ್ದಳೆಯವರು ದಯವಿಟ್ಟು ಕ್ಷಮಿಸಬೇಕು. ಕಾರ್ಯಕ್ರಮ ವಹಿಸಿಕೊಂಡಲ್ಲಿ ಹಲವಾರು ಕಲಾವಿದರು ನಮ್ಮಿಂದ ವೇದಿಕೆ ಅವಕಾಶ ಕೇಳಿರುತ್ತಾರೆ. ಆದರೆ ಅದರಲ್ಲಿ ಕೆಲವರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಆದಷ್ಟು ಕಲಾವಿದರಿಗೆ ಅವಕಾಶ ಕೊಡುವಂತಹ ಸಂಸ್ಥೆಯ ಧ್ಯೇಯ. ಆದ್ರಿಂದ ಸ್ವಲ್ಪ ತಡವಾಗಿದೆ, ಎಲ್ಲರೂ ದಯವಿಟ್ಟು ಕ್ಷಮಿಸಬೇಕೆಂದು ಕೇಳಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೇವೆ. ಈ ದಿನೇಟ ಚಾವಡ್ಡು ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮನು ನಡಪದ ಕೊರಂಚಿನ ವಾಣಿಶ್ರೀ ಕಾಸರಗೋಡು ಮೇರ್ನ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜೇಶ್ ಕಾಸರಗೋಡು ಮಕ್ಕಳಿಗೆ ಕ್ಷೇತ್ರದ ಪರವಾದ ಅನಂತ ಧನ್ಯವಾದವನ್ನು ಸಲ್ಲಿಸವೊಂದು ದುಂಬುಗು ವೇದಿಕೆಡೆ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಶರಸೇತು ಬಂಧನ ನವಕರ್ನಾಟಕ ಕೃಪಾಶ್ರಿತ ಯಕ್ಷಗಾನ ಮಂಡಳಿ ಬಾಯಾರು ದಿವಂಗತ ತಾಲ್ತಾಜ ಸುಬ್ರಾಯ ಭಟ್ ಪ್ರತಿಷ್ಠಾನ ಮುಕ್ಕಳಿರದೆ. ಭಕ್ತ ಮಹಾಶಯರಲ್ಲಿ ವಿನಂತಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಬಲಭಾಗದ ವೇದಿಕೆಯ ಬಲಭಾಗದ ಮಂಟಪದಲ್ಲಿ ನೆರವೇರ್ತಾ ಇದೆ. ತಾವೆಲ್ಲರೂ ಅಲ್ಲಿ ಹೋಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿವಸದ ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಶ್ರೀ ಆನಂದ ಮೂಲ್ಯ ಮತ್ತು ಕುಟುಂಬಸ್ಥರು, ಚೇಂಡೇಲು ವರ್ಕಾಡಿ. ಈ ದಿನದ ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಶ್ರೀ ಆನಂದ ಮೂಲ್ಯ ಮತ್ತು ಕುಟುಂಬಸ್ಥರು, ಚೇಂಡೇಲು ವರ್ಕಾಡಿ. ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಅನಂತಾನಂತ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಂಜೆ 6 ಗಂಟೆಗೆ ಸರಿಯಾಗಿ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಇಂದು ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿರುವಂತಹ ಗಣ್ಯರು, ಆಶೀರ್ವಚನ ನೀಡಲಿರುವವರು ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಗುರುದೇವದತ್ತ ಸಂಸ್ಥಾನಂ ಒಡೆಯೂರು. ಹಾಗೆ ಘನ ಅಧ್ಯಕ್ಷತೆಯನ್ನು ವಹಿಸುವವರು ಸುಭಾಷ್ ಚಂದ್ರಡಪ್ಪ, ಆಡಳಿತ ಮುಕ್ತೇಸರು, ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ. ಉಪಸ್ಥಿತಿ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರು. ಮುಖ್ಯ ಅತಿಥಿಗಳಾಗಿ ವೇದಮೂರ್ತಿ ಗಣೇಶ್ ಭಟ್ ತಲಪಾಡಿ, ಪ್ರಧಾನ ಅರ್ಚಕರು, ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ. ಶ್ರೀ ಪ್ರಮೋದ್ ಎಂ ಮಧ್ವರಾಜ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಡಾಕ್ಟರ್ ಪ್ರಶಾಂತ್ ಮಾರ್ಲ, ಆಡಳಿತ ನಿರ್ದೇಶಕರು, ಎಜೆ ಆಸ್ಪತ್ರೆ ಸಮೂಹ ಸಂಸ್ಥೆ ಮಂಗಳೂರು. ಶ್ರೀ ಲೀಲಾಕ್ಷಿ ಕರ್ಕೇರ, ನಮ್ಮ ಕುಡ್ಲ. ಪುಷ್ಪರಾಜ್ ಜೈನ್, ಮಾಜಿ ಅಧ್ಯಕ್ಷರು, ಕ್ರೀಡಾಯ ಮಂಗಳೂರು. ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಗುತ್ತು, ಕೊಂಡಾಣ, ಆಡಳಿತ ನಿರ್ದೇಶಕರು, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್. ವೆಂಕಟರಾಜ ರೈ, ನಾಣಿಲ್ತಡಿ, ಟ್ರಸ್ಟಿ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ, ಛತ್ರ, ಆನೆಕಲ್ಲು. ಶ್ರೀ ರಾಜೇಶ್ ಚಟ್ಲ, ರಾಯ್ ಶೀತಲ ಅಗರಿ, ಉದ್ಯಮಿ. ಶ್ರೀ ರತ್ನಾಕರ್ ಜೈನ್, ಜೈನ್ ಟ್ರಾವೆಲ್ಸ್. ಶ್ರೀ ಪ್ರಕಾಶ್, ಮಾಲಕರು, ಅನ್ವಿತ್ ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಿಕ್, ತೊಕ್ಕೋಟು, ದೇರಳಕಟ್ಟೆ. ಶ್ರೀ ವಿಜಯ್ ರೈ, ಭಾಜಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಶ್ರೀ ರಾಕೇಶ್ ಶೆಟ್ಟಿ, ಸಹನಾ ಮೆಡಿಕಲ್ಸ್, ಮಂಗಳೂರು. ಶ್ರೀ ಚಂದ್ರಾಸ್ ಕಣಂತೂರು. ಶ್ರೀ ಬಲರಾಮ್ ಭಟ್ ಕಾಕುಂಜ, ಆಡಳಿತ ಮುಕ್ತೇಶ್ವರರು, ಮಾಲಿಂಗೇಶ್ವರ ದೇವಸ್ಥಾನ ಬಡಾಜೆ. ಶ್ರೀ ಸೂರ್ಯನಾರಾಯಣ ಅಯ್ಯ, ಆಡಳಿತ ಮುಕ್ತೇಶ್ವರರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಡಂಬಾರು. ಡಾಕ್ಟರ್ ಹರಿಕಿರಣ ಬಂಗೇರ, ಮುಕ್ತೇಶ್ವರರು, ಉಳ್ಳಾಲ್ತಿ ದೈವಸ್ಥಾನ ಕೂಟತ್ತಜೆ. ಶ್ರೀ ಕರುಣಾಕರ MH, ಮಂಗಳೂರು, ಅಧ್ಯಕ್ಷರು, ದೇವಾಡಿಗ ಸಮಾಜ, ಮಂಗಳೂರು. ಶ್ರೀಮತಿ ಭಾರತಿ, ಅಧ್ಯಕ್ಷರು, ವರ್ಕಾಡಿ ಗ್ರಾಮ ಪಂಚಾಯತ್. ಶ್ರೀ ಮೋಹನ್ದಾಸ್ H, ಮಂಗಳೂರು, ನೂತನ ಧ್ವಜಸ್ತಂಭದ ನಿರ್ಮಾಣ ಸಮಿತಿ. ಶ್ರೀ ಚಂದ್ರಾಶ್ ಶೆಟ್ಟಿ, ಬಾಲಾಜಿ ಬೈಲು. ಶ್ರೀ ಜಯಪ್ರಕಾಶ್ ಶೆಟ್ಟಿ, ಭಂಡಾರ ಮನೆ, ವರ್ಕಾಡಿ, ಉದ್ಯಮಿ, ಮುಂಬೈ. ಶ್ರೀಮತಿ ಅಶ್ವಿನಿ ML ಪಜ್ವಾ, ಸದಸ್ಯರು, ಮಂಜೇಶ್ವರ ಬ್ಲಾಕ್ ಪಂಚಾಯತ್. ಯೋಗೀಶ್ ಆಚಾರ್ಯ, ಕೈರಂಗಳ, ಆರಾಧ್ಯ ಜುವೆಲ್ಲರ್, ಕೈರಂಗಳ. ಶ್ರೀ ಶಂಕರನಾರಾಯಣ ವಿ, ನಾವಡ್ರಬೈಲು, ವಿಶ್ರಾಂತ ಪ್ರಾಚಾರ್ಯರು. ಶ್ರೀ ಮುರಳೀಧರ ನಾವಡ, ಕಾಜೂರು, ಪಾಕತಜ್ಞರು. ಈ ಎಲ್ಲ ಅತಿಥಿಗಳು ಈ ದಿವಸದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿರುವವರು. ಸಂಜೆ ರಾತ್ರಿ 8ರಿಂದ ಸಂಗೀತ ಗಾನ ಸಂಭ್ರಮ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುವುದಕ್ಕಿದೆ. ತುಳುನಾಡ ಗಾನಗಂಧರ್ವ, ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಬಳಗದವರಿಂದ. ಇದರ ಪ್ರಾಯೋಜಕರು ಸುಬ್ರಾಯ ಸೇನೆ, ವರ್ಕಾಡಿ. ದಿನಾಂಕ 29/3/2024 ಮೊದಲುಗೊಂಡು
ದಿನಾಂಕ 5/4/2024 ಶ್ರೀ ಕ್ಷೇತ್ರದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೆಯುವುದಕ್ಕಿದೆ. ಭಕ್ತ ಮಹಾಶಯರಾದ ತಾವೆಲ್ಲರೂ ಎಲ್ಲ ದಿನಗಳಲ್ಲಿಯೂ ಬಂದು ತುಂಬ ಹೃದಯ ಸಹಕಾರವನ್ನು ನೀಡಿದ್ದೀರಿ. ಹಾಗೆ ಮುಂದೆಯೂ ಕೂಡ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಶ್ರೀ ದೇವರ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇಂದಿನ ಅನ್ನ ಸಂತರ್ಪಣೆ ಪ್ರಾಯೋಜಕರು ಶ್ರೀ ಆನಂದ ಮೂಲ್ಯ ಮತ್ತು ಕುಟುಂಬಸ್ಥರು ಚೇಂಡೇಲು ವರ್ಕಾಡಿ. ಇವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಶರಸೇತು ಬಂಧನ, ನವಕರ್ನಾಟಕ ಕೃಪಾಶ್ರಿತ ಯಕ್ಷಗಾನ ಮಂಡಳಿ ಬಾಯಾರು ಮತ್ತು ದಿವಂಗತ ತಾಳ್ತಾಜಿ ಸುಬ್ರಾಯ ಭಟ್ ಪ್ರತಿಷ್ಠಾನ ಇವರಿಂದ ಇದೀಗ ನಡೆಯುವುದಕ್ಕಿದೆ.
ಓಂ ಶ್ರೀ ಕಾವಿ ನಮಃ. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಗಾಡಿ ಹೊಂದಿದ್ದ ನವೀಕರಣ ಅಷ್ಟಬೃಂದ ಬ್ರಹ್ಮಕಲಶೋತ್ಸವದ ಇನ್ನಿತ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಕಡೆ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಮೂಡ್ದು ಬತ್ತಲು ನನದೊಂಬುಗು ಚಾವಡ್ಡು ಯಕ್ಷಗಾನ ತಾಲಮದ್ದಲೆ ಪ್ರಸಂಗ ಶರಶೇತು ಬಂಧನ ನವಕರ್ನಾಟಕ ಪ್ರಸಿದ್ಧ ಯಕ್ಷಗಾನ ಮಂಡಳಿ ಬಾಯಾರು ದಿವಂಗತ ತಾಲ್ತಾಜ ಸುಪ್ರಾಯ ಭಟ್ ಪ್ರತಿಷ್ಠಾನ ಮುಕ್ಲೇರ್ದು ಬಯ್ಯಗ 5 ಗಂಟೆಗೆ ಸರಿಯಾದ ನೃತ್ಯ ರೂಪಕ ಗಣೇಶ ಜನನ ಕದ್ರಿ ನೃತ್ಯ ವಿದ್ಯಾಲಯ ಚಾರಿಟೇಬಲ್ ಟ್ರಸ್ಟ್ ಮುಂದೆತ್ತ ನಿರ್ದೇಶಕರಾಯಿನ ನಾಟ್ಯ ವಿಶಾರದ ವಿದ್ವಾನ್ UK ಪ್ರವೀಣ್ ಬುಕ್ಕ ಶ್ರೀಮತಿ ಉಷಾ ಪ್ರವೀಣ್ ಮುಕುಲ್ನ ಶಿಷ್ಯ ವೃಂದದ ಕುಳಿರ್ದು ಬಯ್ಯಗ 5 ಗಂಟೆಗೆ ಸಭಾ ಲೇಸ್ ಧಾರ್ಮಿಕ ಸಭಾ ಲೇಸ್ಡ್ ಇನ್ನಿತ್ತ ಆಶೀರ್ವಚನ ಕೊರ್ರೆಪ್ಪನಾರು ಪರಮ ಪೂಜ್ಯ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಗುರುಕರ್ಮ ವರ್ಷರುಳಲ್ಲಿ ಶ್ರೀ ಸುಭಾಷ್ ಚಂದ್ರ ಅಡಪೆರ್ ಆಡಳಿತ ಮುಕ್ತೇಶ್ವರ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಬರ್ಕಾಡಿ ಘನ ಉಪಸ್ಥಿತಿ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರು ಇತ್ತೆ ಯಕ್ಷಗಾನ ತಾಲಮದ್ದಲೆ ಪ್ರಸಂಗ ಶರಶೇತು ಬಂಧನ ಮುಕ್ಳಿಗೆ ದೇವಸ್ಥಾನದ ಒತ್ತಿರ್ದು ಕೊಂಚ ನೆಂಪುದ ಕಾಣಿಕೆ ಕೊರ್ರಲ್ಲ ತಾಲಮದ್ದಲೆ ಕೂಟದ ಮುಖ್ಯಸ್ಥರು ದುಂಬತ್ತದ ಇವನಿಂಗಳ ನೆಂಪುದ ಕಾಣಿಕೆಯನ್ನು ಪಡೆಯುವುದು ಬಂದಕ್ಕೆ ಏನೊಂದಿಲ್ಲ. ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಶಂಕರ್ KS ಕೋಡಿ ಮುದನೆ ಅಗ್ಲಿಗೆ ಪ್ರದಾನ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ತಾಲಮದ್ದಲೆ ಕೂಟದ ಪ್ರಮುಖರು ಎದುರು ಬತ್ತದು ಎಂಕಲ ಬ್ರಹ್ಮಕಲಶೋತ್ಸವ ಸಮಿತಿದ ಪ್ರಧಾನ ಕಾರ್ಯಂತರಾಯಿನ ಶಂಕರ್ KS ಕೋಡಿ ಮೇರ್ನಿರ್ದು ಎಂಕಲೊಂದು ನೆಂಪುದ ಕಾಣಿಕೆಯನ್ನು ತೆತ್ತು ನೋಡು ಬಂದಕ್ಕೆ ಏನೊಂದಿಲ್ಲ. ಅಂಜನೆ ಬಯ್ಯಗ ಧಾರ್ಮಿಕ ಸಭಾ ಲೇಸ ನಡಪೆರುಂಡು ಈ ಲೇಸಡ್ ಸೇದಿ ನನಗೆ ಮಾತ ಆಶೀರ್ವಚನದ ಪನಿಪಾರಾಯರುಳ್ಳಿರು ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಗುರುದೇವದತ್ತ ಸಂಸ್ಥಾನ ಮೂಡಿಯೂರು ತಾಲಮದ್ದಲೆ ಕೂಟದ ಕುಳಿಗೆ ನೆಂಪುದ ಕಾಣಿಕೆ ಬ್ರಹ್ಮಕಲಶೋತ್ಸವ ಸಮಿತಿದ ಗುರುಕರ್ರಾಯಿನ ಕಾರ್ಯಂತರಾಯಿನ ಶಂಕರ್ KS ಕೋಡಿ ಮೇರೆ ನೆಂಪುದ ಕಾಣಿಕೆಯನ್ನು ಕೊರೊಂದುಳ್ಳರು.
ಬಯ್ಯಗೆ 5 ಗಂಟೆಗೆ ಸರಿಯಾದ ನೃತ್ಯ ರೂಪಕ ಗಣೇಶ ಜನನ ಕದ್ರಿ ನೃತ್ಯ ವಿದ್ಯಾನಿಲಯ ಚಾರಿಟೇಬಲ್ ಟ್ರಸ್ಟ್ದ ನಿರ್ದೇಶಕರಾಯಿನ ನಾಟ್ಯ ವಿಶಾರದ ವಿದ್ವಾನ್ UK ಪ್ರವೀಣ್ ಬುಕ್ಕ ಶ್ರೀಮತಿ ಉಷಾ ಪ್ರವೀಣ ಮುಕುಲ್ನ ಶಿಷ್ಯ ವೃಂದರ್ದು ಬಯ್ಯಗೆ 5 ಗಂಟೆಗೆ ನೃತ್ಯ ರೂಪಕ ಗಣೇಶ ಜನನ ಅಂಚನೆ 6 ಗಂಟೆಗೆ ಧಾರ್ಮಿಕ ಸಭಾ ಲೇಸ ನಡಪೆರಂಡು ಧಾರ್ಮಿಕ ಸಭಾ ಲೇಸಡ್ ಗುಡಿಯೂರ್ದ ಸ್ವಾಮಿಲು ಆಶೀರ್ವಚನ ಕೊರ್ರೆಳ್ಳರು ಅಂಚನೆ ನಮ್ಮ ಉರ್ಕಾಡಿದ ಒಂಜಿ ಬಾಳೆ ಬರೆಯಿನಂಚಿನ ಅನಿತ್ ಕುಮಾರ್ ಮೇರ್ ಬರೆಯಿನಂಚಿನ ಸುಬ್ರಹ್ಮಣ್ಯ ದೇವರನ್ನ ಭಕ್ತಿ ಸುಗಿಪ್ಪದ ಒಂಜಿ ಬುಡುಗಡೆಲ ಯಾರಂಡು ಈ ಲೇಸಿಡ್ हल हल श्री गुरुगणाधिपतये नमः ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗ ವಂದಿತನಿ ಗಾರತಿ ಎತ್ತಿರೇ ಆರತಿ ಎತ್ತಿರೇ ಗಜಮುಖದವಗೆ ಗಣಪಗೆ ಕೊಳ್ಳಿತದವಲು ತೆಂಗಿನಕಾಯಿ ಕಡಲೆಯೋ
ಭಕ್ತಾಭಿಮಾನಿ ಬಂಧುಗಳೇ, ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ ಇಲ್ಲಿನ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನವ ಕರ್ನಾಟಕ ಕೃಪಾಶ್ರಿತ ಯಕ್ಷಗಾನ ಮಂಡಳಿ ಬಾಯಾರು ಮತ್ತು ದಿವಂಗತ ತಾಳ್ತಾಜೆ ಸುಬ್ರಾಯ ಭಟ್ ಪ್ರತಿಷ್ಠಾನ ಇವರ ನೇತೃತ್ವದಲ್ಲಿ ಈ ದಿನ ನಡೆಸಲ್ಪಡುವಂತಹ ಈ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶರಸೇತು ಬಂಧನ. ಭಾಗವಹಿಸುವಂತಹ ಕಲಾವಿದರು ಭಾಗವತರಾಗಿ ಶ್ರೀ ಜಿ ಕೆ ನಾವಡ ಬಾಯಾರು, ಶ್ರೀ ಗಣೇಶ್ ಪ್ರಸಾದ್ ಆನೆಕಲ್ಲು, ಶ್ರುತಕಿರಣ್ ತಾಳ್ತಾಜೆ. ಚಂಡೆ ಮದ್ದಳೆಯಲ್ಲಿ ಶುಭಶರಣ್ ತಾಳ್ತಾಜೆ ಮತ್ತು ಕೃಷ್ಣ ಚೈತನ್ಯ ಚೇರಾಲು. ಮುಮ್ಮೇಳದಲ್ಲಿ ಹನುಮಂತನ ಪಾತ್ರದಲ್ಲಿ ದೇವಸ್ಯ ಜಯರಾಮ್ ಭಟ್, ಅರ್ಜುನನಾಗಿ ವಸಂತ ಮಾಸ್ಟರ್, ಬ್ರಾಹ್ಮಣನ ಪಾತ್ರದಲ್ಲಿ ಮಂಜುನಾಥಾಚಾರ್ಯ ಪೆರುವಾಯಿ. ಎಲ್ಲ ಕಲಾ ಪೋಷಕರನ್ನು, ಕಲಾ ಬಂಧುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಅವಕಾಶ ಮಾಡಿಕೊಟ್ಟಂತಹ ಸಮಿತಿಯ ಪದಾಧಿಕಾರಿಗಳಿಗೆ ಆಭಾರಿಯಾಗುತ್ತಾ ಶ್ರೀದೇವರಿಗೆ ವಂದಿಸಿಕೊಂಡು ಕಥೆಯನ್ನು ಆರಂಭಿಸುವ ಭಾಗವತರಲ್ಲಿ ವಿನಂತಿಸ್ತೇನೆ. ಅಂಬುರು ಹೊದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಫೋಡ ಮಡುತ್ತ ವರ್ಣಿಪೆನಿ ಕಥಾಮೃತವ. ರವಿಯೋದಯದಲ್ಲಿ ಫಲಗುಣನು ಸಾರಿಗಂಗೆಯ ಮೇಲೆ ಶೇಷಕುಮಾರಿ ಪಾಂಡವರು ಆಡಳಿತ ನಡೆಸುತ್ತಿರುವ ಈ ದಿನಕ್ಕೆ ಇಲ್ಲಿ ಪ್ರತಿಯೊಬ್ಬರು ಕ್ಷೇಮದಿಂದಲೂ ಐಶ್ವರ್ಯದಿಂದಲೂ ಬದುಕುತ್ತಾ ಇದ್ದಾರೆ ಎನ್ನುವುದಕ್ಕೆ ಈ ಹಿಂದೆ ನಡೆದಂತಹ ಘಟನೆಗಳೇ ಸಾಕ್ಷಿ. ಯಾಕೆ ಬ್ರಾಹ್ಮಣರು ಬಡವರು ಎನ್ನುವಂತಹ ಒಂದು ಮಾತು ಈ ಹೊತ್ತು ಅಗ್ರಹಾರಕ್ಕೆ ಚೋರರ ದಾಳಿಯಾಗಿದೆ ಎಂದರೆ ನಮ್ಮ ಅಗ್ರಹಾರದಲ್ಲಿರುವಂತಹ ಬ್ರಾಹ್ಮಣರು ಕೂಡ ಬಡತನದಿಂದ ಮುಕ್ತಿಯಾಗಿದ್ದಾರೆ. ನಮ್ಮ ಆಡಳಿತದಲ್ಲಿ ದೇಶದಲ್ಲಿ ಬಡತನವೇ ಇಲ್ಲ ಎನ್ನುವಂತಹ ಸಂದೇಶವನ್ನು ಕೊಡುವುದಕ್ಕೆ ಇದು ವ್ಯಾಪ್ತಿಯಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಂದಂತಹ ಬ್ರಾಹ್ಮಣರ ಅಗ್ರಹಾರಕ್ಕೆ ಚೋರರು ಬಂದಿದ್ದರೆ ಏನನ್ನು ಕದ್ದುಕೊಂಡು ಹೋಗಬಹುದು ಎನ್ನುವುದು ಪ್ರಶ್ನಾರ್ಹವೇ ಹೌದು. ಹಾಗಾದರೆ ತಸ್ಕರರು ಬಂದಿದ್ದಾರೆ ಎನ್ನುವಂತಹ ಗೋಳು
ಬ್ರಾಹ್ಮಣರು ಬಂದು ನಮ್ಮ ಅರಮನೆಯಲ್ಲಿ ಹೇಳಿಕೊಂಡಾಗ ಕ್ಷತ್ರಿಯನಾಗಿ ಅದಕ್ಕೆ ಪ್ರತಿಸ್ಪಂದಿಸಲೇಬೇಕು ಎನ್ನುವ ಕಾರಣದಿಂದಲೇ ಮುಂದಕ್ಕಡಿ ಇಟ್ಟವನು ನಾನು. ಮಧ್ಯರಾತ್ರಿಯ ಸಮಯದಲ್ಲಿ ಬಂದಂತಹ ಬ್ರಾಹ್ಮಣರು ಗೋಳು ಹೊಯ್ದುಕೊಂಡರು. ನಮ್ಮ ಅಗ್ರಹಾರಕ್ಕೆ ಬಂದಂತಹ ಕಳ್ಳರು ಗೋವುಗಳನ್ನು ಕದ್ದೊಯ್ದಿದ್ದಾರೆ. ನಾನು ಯೋಚಿಸಿದ್ದು ಅದಲ್ಲ. ಕಳ್ಳರು ಬಂದದ್ದು ಗೋವುಗಳನ್ನು ಕದಿಯುವುದಕ್ಕೋ ಎನ್ನುವ ಉದ್ದೇಶ ಬೇರೆ. ಆದರೆ ಇದು ನಿಜವಾದ ಕಳ್ಳರೇ ಹೌದೇ, ಅಥವಾ ನಮ್ಮ ವಿರೋಧಿಗಳು ಇಂತಹ ಒಂದು ಸಂದರ್ಭವನ್ನು ಸೃಷ್ಟಿಸಿದರೆ? ದೇಶದಲ್ಲಿ ಬ್ರಾಹ್ಮಣರಿಗೂ ಕೂಡ ಬೇಕಾದಂತಹ ಬದುಕುವ ವ್ಯವಸ್ಥೆ ಇಲ್ಲ ಎನ್ನುವಂತಹ ಒಂದು ಪ್ರಚಾರವನ್ನು ಕೊಟ್ಟರೆ ನಾಳೆ ದೇಶದ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗಿದೆ ಎಂದು ಹೇಳುವುದಕ್ಕೆ ಇದೊಂದು ಉದಾಹರಣೆಯಾಗುತ್ತದೆ ಎನ್ನುವ ಕಾರಣಕ್ಕೆ ನಮ್ಮ ವಿರೋಧಿಗಳು ಹೇಳಿ ನಡೆಸಿದಂತಹ ಒಂದು ಕೆಲಸ. ಆದರೆ ಬಂದದ್ದು ಕಳ್ಳರು ಹೌದು ಎನ್ನುವ ಮಾತ್ರಕ್ಕೆ ಅದಕ್ಕೆ ಪ್ರತಿಯಾಗಿ ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದನ್ನು ಮಧ್ಯರಾತ್ರಿಯಾದರೂ ನಾನು ಯೋಚಿಸಲೇಬೇಕು ಎನ್ನುವ ಕಾರಣಕ್ಕೆ ನಾನು ಮುಂದಡಿ ಇಟ್ಟವನು. ಬ್ರಾಹ್ಮಣರು ಬಂದು ಕೇಳಿಕೊಂಡದ್ದು ಕೂಡ ನನ್ನ ಬಳಿಯಲ್ಲಿ ಅರ್ಜುನ ನಮಗೆ ರಕ್ಷಣೆಯನ್ನು ಕೊಡು, ಪಾರ್ಥನ ಬಳಿಗೆ ಹೋದರೆ ರಕ್ಷಣೆ ಖಂಡಿತ ಎನ್ನುವಂತಹ ಭಾವದಿಂದಲೇ ಅವರು ಬಂದಿದ್ದಾರೆ ಎಂದಾದರೆ ಆ ರಕ್ಷಣೆಗೆ ನಾನು ಮುಂದಾಗಲೇಬೇಕಾದುದು ಅನಿವಾರ್ಯವಾಗಿತ್ತು. ಅದರೇನು ಮಾಡೋಣ? ಮಧ್ಯರಾತ್ರಿಯ ಸಮಯದಲ್ಲಿ ಆಯುಧಧಾರಿಯಾಗಬೇಕು ಎಂದಾದರೆ ಅಣ್ಣನ ಅನುಮತಿ ಬೇಕು. ಅಣ್ಣನಾದರೂ ದ್ರೌಪದಿಯ ಜೊತೆಯಲ್ಲಿ ಇರುವಂತಹ ಸಮಯ. ಐವರು ಒಟ್ಟಾಗಿ ದ್ರೌಪದಿಯನ್ನು ವಿವಾಹವಾದವರು ನಾವು. ಆಗಲೂ ಜನರಾಡಿಕೊಂಡರು, ಹೇಗೆ ಐವರು ಗಂಡಂದಿರುವವರು ಮಡದಿಯನ್ನು ಹೊಂದುತ್ತಾರೆ ಎನ್ನುವುದು ಕೂಡ ಪ್ರಶ್ನಾರ್ಹವೇ ಎಂದು. ನಾರದರೇ ಬಂದು ನಮಗೆ ಕೊಟ್ಟಂತಹ ಸಲಹೆ, ವರ್ಷಕ್ಕೊಬ್ಬರಂತೆ ನೀವು ದ್ರೌಪದಿಯನ್ನು ಹೊಂದಿಕೊಳ್ಳಿ. ಆ ರೀತಿಯಲ್ಲಿ ದ್ರೌಪದಿಗೆ 13 ಮಂದಿಯ ಸಂಬಂಧ ನಮ್ಮೊಳಗೆ. ನಾವು 5 ಪಾಂಡವರಿಗೆ ದ್ರೌಪದಿ 13 ರೀತಿಯಲ್ಲಿ ಸಂಬಂಧವನ್ನು ಹೊಂದುತ್ತಾಳೆ. ಹಿರಿಯನಾದಂತಹ ಧರ್ಮರಾಯನಿಗೆ ಅತ್ತಿಗೆ ಇಲ್ಲ, ಕಿರಿಯನಾದಂತಹ ಸಹದೇವನಿಗೆ ನಾದಿನಿ ಇಲ್ಲ. ನಮಗೆಲ್ಲರಿಗೂ ನಾದಿನಿಯು ಮಡದಿಯೂ ಅತ್ತಿಗೆಯೂ ಆಗಿ ದ್ರೌಪದಿಯನ್ನು ನಾವು ಹೊಂದಿಕೊಂಡು ಬಂದವರು. ಆ ರೀತಿಯಲ್ಲಿ ಈ ಕಾಲದಲ್ಲಿ ಧರ್ಮರಾಯನ ಜೊತೆಯಲ್ಲಿ ದ್ರೌಪದಿ ಇರುವಾಗ ಆಯುಧ ಆಗರ ಕೂಡ ಧರ್ಮರಾಯನ ಕೋಣೆಯ ಬದಿಯಲ್ಲಿಯೇ ಇರುವಂಥದ್ದು. ಅದಕ್ಕೂ ಕಾರಣ ಇದೆ. ಯಾವುದೇ ಕಾಲಕ್ಕೂ ನಾವು ಆಯುಧಧಾರಿಗಳಾಗಬೇಕಾದರೆ ಅಣ್ಣನ ಅನುಮತಿಯನ್ನು ಪಡೆಯಬೇಕು ಅಥವಾ ಅಣ್ಣನಿಗೆ ತಿಳಿದಿರಬೇಕು ಎನ್ನುವ ಕಾರಣಕ್ಕಾಗಿಯೇ ಅಣ್ಣ ತನ್ನ ಶಯ್ಯಾಗೃಹದ ಪಕ್ಕದಲ್ಲಿಯೇ ಆಯುಧಾಗಾರವನ್ನು ಇಟ್ಟುಕೊಂಡವನು. ಆದರೆ ನಾನು ಆಯುಧವನ್ನು ಧರಿಸಬೇಕು, ಕಳ್ಳರನ್ನು ಹಿಮ್ಮೆಟ್ಟಿಸಬೇಕು ಎನ್ನುವ ಕಾರಣಕ್ಕೆ ಆಯುಧ ಪಡೆಯುವುದಕ್ಕೆ ಆ ಶಯ್ಯಾಗೃಹವನ್ನು ಪ್ರವೇಶಿಸುವುದು ಅನಿವಾರ್ಯವೇ ಹೌದು. ಹಾಗೆಂದು ಶಯ್ಯಾಗೃಹಕ್ಕೆ ಬಾಗಿಲಿಲ್ಲವೇ, ಬಾಗಿಲಿಗೆ ಅಗುಳಿ ಇಲ್ಲವೇ ಎನ್ನುವಂತಹ ಪ್ರಶ್ನೆಗಳೆಲ್ಲ ಸಹಜವಾಗಿ ಬರಬಹುದು. ಪಾಂಡವರ ಮನೆಯಲ್ಲಿ ಶಯ್ಯಾಗೃಹವಾದರೂ ಅಡುಗೆ ಕೋಣೆಯಾದರೂ ಇನ್ನು ಸಂಪತ್ತಿಡುವಂತಹ ಕೋಣೆಯಲ್ಲಿ ಕೂಡ ಬಾಗಿಲಿನ ಅಥವಾ ಅದಕ್ಕೆ ಅಗುಳಿಯ ಅಗತ್ಯವೇ ಇಲ್ಲ. ಪ್ರತಿಯೊಬ್ಬರು ಅವರವರ ಪರಿಧಿಯಲ್ಲಿಯೇ ಬದುಕುತ್ತಾರೆ ಎಂದಾದರೆ ಅಲ್ಲಿ ಬಾಗಿಲುಗಳಿಗೋ ಬಾಗಿಲಿಯ ಚಿಲಕಗಳಿಗೋ ಪ್ರಾಧಾನ್ಯತೆಯೇ ಇಲ್ಲ ಎನ್ನುವುದು ಸ್ಪಷ್ಟ. ಇತ್ತಂತೆ ಹಿಂದೆ ರಾಮರಾಜ್ಯದಲ್ಲಿ ಮನೆ ಇದ್ದರೆ ಅಗುಳಿ ಇಲ್ಲ, ಬಾಗಿಲಿಲ್ಲ, ಬಾಗಿಲಿದ್ದರೆ ಅಗಳಿ ಇಲ್ಲ ಎನ್ನುವಂಥದ್ದು. ಹಾಗಾದರೆ ಈ ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿ ನಮ್ಮ ಮನೆಯಲ್ಲಿಯೂ ಅಂಥದ್ದೇ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಎಂದಾದರೆ ಬಾಗಿಲನ್ನು ದೂಡಿ ಹೋಗಿ ಶಸ್ತ್ರವನ್ನು ಹೊಂದಿ ಕಳ್ಳರನ್ನು ಓಡಿಸುವಲ್ಲಿ ನಾನು ಮುಂದಾದವನೇ ಹೌದು. ಆದರೆ ಅದಕ್ಕೆ ಮೊದಲು ಯಾರು ಏಕಾಂತವನ್ನು ಭಂಗ ಮಾಡುತ್ತಾರೋ ಅವರಿಗೆ ಶಿಕ್ಷೆ ಏನು ಎನ್ನುವುದನ್ನು ನಾರದರೇ ಸೂಚಿಸಿದ್ದರು. 12 ವರ್ಷ ತೀರ್ಥಯಾತ್ರೆಯನ್ನು ನಡೆಸಬೇಕು. ಪಂಚಪಾಂಡವರ ಮಧ್ಯೆ ದ್ರೌಪದಿಯನ್ನು ಹೊಂದಿರುವ ಕಾಲಕ್ಕೆ ಏಕಾಂತವನ್ನು ಭಂಗ ಮಾಡಿದವರಿಗಿರುವ ಶಿಕ್ಷೆ. ಪೂರ್ವಾನ್ನ ಕಳ್ಳರನ್ನೆಲ್ಲ ಓಡಿಸಿದ ಬಳಿಕ ಅಣ್ಣನ ಬಳಿಯಲ್ಲಿ ಹೋಗಿ ನಾನು ಕೇಳಿಕೊಂಡದ್ದಿಷ್ಟೇ, ಅಣ್ಣ ಅನಿವಾರ್ಯವಾಗಿತ್ತು ಸಂದರ್ಭ, ಆದ್ದರಿಂದ ತೀರ್ಥಯಾತ್ರೆಗೆ ಹೊರಡುತ್ತೇನೆ. ಅಣ್ಣ ಹೇಳಿದ ಮಾತೇನು, ನೀನು ತಪ್ಪೇನೂ ಮಾಡಿದವನಲ್ಲ, ಬಿಡು, ನೀನಲ್ಲ ನಾನು ಹೋಗುತ್ತೇನೆ ತೀರ್ಥಯಾತ್ರೆಗೆ ನಿನ್ನ ಬದಲು. ಶಿಕ್ಷೆ ಹೊಂದಬೇಕಾದವನು ನಾನು ಎಂದಾದರೆ ನನ್ನ ಶಿಕ್ಷೆಗೆ ಬದಲು ಅಣ್ಣ ತೀರ್ಥಯಾತ್ರೆಗೆ ಹೊರಡುವುದು ನ್ಯಾಯವೇ ಅಲ್ಲವಲ್ಲ? ನ್ಯಾಯವನ್ನು ಒದಗಿಸಬೇಕಾದಂತಹ ನಾವೇ ನ್ಯಾಯಕ್ಕೆದುರಾಗಿ ನಡೆದರೆ ಅದು ಜನರೆಡೆಯಲ್ಲಿ ತಪ್ಪು ಸಂದೇಶವನ್ನೂ ಸಾರಬಹುದು.
ಆಗ ಅಣ್ಣ ಹೇಳಿದ, ಬಿಡು, 12 ವರ್ಷಕ್ಕೆ ನೀನು ಹೋಗಬೇಡ, 1 ವರ್ಷವಾದರೂ ಹೋಗಿ ಬಾ. ಆ ರೀತಿಯಲ್ಲಿ ಹೊರಟವನು ನಾನು. ತೀರ್ಥಯಾತ್ರೆಗಾಗಿ ಮುಂದುವರಿದ ಕಾಲಕ್ಕೆ ಗಂಗಾ ತೀರದಲ್ಲಿ ಬಂದು ಆ ಗಂಗೆಯ ತಟದಲ್ಲೇ ನಿಂತು ನಾನು ಪ್ರಾರ್ಥಿಸಿಕೊಂಡವನು. ಹೌದಲ್ಲ, ಚಂದ್ರವಂಶದ ಪ್ರಧಾನವಾದಂತಹ ಒಂದು ಕುಡಿ ಹುಟ್ಟಿಕೊಂಡದ್ದೇ ಗಂಗೆಯಿಂದ. ಭೀಷ್ಮಾಚಾರ್ಯರ ಆ ತಾಯಿ ಗಂಗೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡುವಂತಹ ತಾಯಿ ಎನ್ನುವುದರಿಂದಲೇ ಗಂಗೆಯಲ್ಲಿ ಪ್ರಾರ್ಥಿಸಿ ಮೀಯುವುದಕ್ಕಾಗಿ ನದಿಯಲ್ಲಿ ಮುಳುಗಿದವನು ನಾನು. ಕಣ್ತೆರೆದು ನೋಡಿದಾಗ ನಾನು ಇದ್ದದ್ದು ಎಲ್ಲಿ? ನಾಗಲೋಕದಲ್ಲಿ. ಸುತ್ತಲೂ ಜಡ ಎತ್ತಿ ನಿಂತಹ ನಾಗಾದಿಗಳು. ಅವರ ಮಧ್ಯೆ ಸುಂದರಿಯಾದ ಸ್ತ್ರೀಯೊಬ್ಬಳು ಹೇಳ್ತಾಳೆ, ನಿನ್ನನ್ನು ನಾನು ಕರೆದುಕೊಂಡು ಬಂದವಳು ಯಾಕೆ ಎನ್ನುವ ಪ್ರಶ್ನೆಗೆ, ನಿನ್ನಿಂದ ಪುತ್ರ ಸಂತಾನವನ್ನು ಹೊಂದಬೇಕು ಎನ್ನುವ ಉದ್ದೇಶ ನನಗಿದೆ. ತೀರ್ಥಯಾತ್ರೆಗೆ ಹೊರಟಂತಹ ನಾನು ತೀರ್ಥಯಾತ್ರೆಯನ್ನು ಬಿಟ್ಟು ಸ್ತ್ರೀಯೊಬ್ಬಳಿಗೆ ಪುತ್ರ ಸಂತಾನವನ್ನು ಒದಗಿಸುವುದಕ್ಕೆ ಇದು ಕಾಲವೇ ಎಂದು ಪ್ರಶ್ನಿಸಿದರೆ, ನಾಗ ದೇವತೆಗಳೆಲ್ಲ ಸೇರಿ ಹೇಳುವ ಮಾತೇನು? ಅದೆಲ್ಲವೂ ನಿಮ್ಮ ಮನೆಯೊಳಗೆ. ತಿರುಗಾಟಕ್ಕೆ ಹೋದರೆ ಯಾವ ವೃತ್ತಕ್ಕೂ ಅದಕ್ಕೆ ಬಾಧಕವಲ್ಲ. ಹಾಗಾದರೆ ಇದು ನೀನು ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಕೆಲಸ. ಒಂದು ವೇಳೆ ಹೆಣ್ಣೊಬ್ಬಳು ತಾನು ಬಸಿರಾಗಬೇಕು, ಪುತ್ರನನ್ನು ಹೊಂದಬೇಕು, ಸಂತಾನವನ್ನು ಪಡೆಯಬೇಕು ಎನ್ನುವ ಆಕಾಂಕ್ಷೆಯನ್ನು ಮುಂದಿಟ್ಟಾಗ ಅದನ್ನು ತಿರಸ್ಕರಿಸಿದೆ ಎಂದಾದರೆ ಭ್ರೂಣಹತ್ಯಾ ದೋಷವನ್ನು ನೀನು ಹೊಂದುತ್ತೀ. ಆ ಕಾರಣಕ್ಕಾಗಿಯೇ ನಾಗಕನ್ನಿಕೆಯನ್ನು ಸೇರಿ ಅವಳಿಗೆ ಪುತ್ರ ಸಂತಾನವನ್ನು ಒದಗಿಸಿದೆ. ಆ ಕಾಲಕ್ಕೆ ಅವಳೇ ಮರಳಿ ತಂದು ನನ್ನನ್ನು ಗಂಗಾ ತಟಕ್ಕೆ ಬಿಟ್ಟು ಹೋದವಳು. ಇದು ಒಂದು ರೀತಿಯಲ್ಲಿ ವಿಶೇಷವೇ ಹೌದು. ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋದರೆ ಕಾರ್ಯಕ್ರಮ ಮುಗಿದ ಬಳಿಕ ನಮ್ಮನ್ನು ತಿರುಗಿ ನೋಡುವವರು ಯಾರೂ ಇರುವುದಿಲ್ಲ ಎನ್ನುವುದು ನಮ್ಮ ಅನುಭವ. ಆದರೆ ನಾಗಕನ್ನಿಕೆಯರು ಹಾಗಲ್ಲ. ಅವರ ಕೆಲಸ ಮುಗಿದ ಬಳಿಕವೂ ಮರಳಿ ನನ್ನನ್ನು ಅವರು ಎಲ್ಲಿ ತಂದಿದ್ದೇವೆ ಅಲ್ಲೇ ತಲುಪಿಸುವಂತಹ ಜವಾಬ್ದಾರಿಯನ್ನೂ ತೆಗೆದುಕೊಂಡರು. ಅಷ್ಟೇ ಅಲ್ಲ, ನಮಗೇನು ಅಗತ್ಯ ಇತ್ತೋ ಅದನ್ನೆಲ್ಲ ಒದಗಿಸಿಯೇ ಬಿಟ್ಟು ಹೋಗಿದ್ದಾರೆ. ಇನ್ನು ಮುಂದೆ ನೀರಿನಲ್ಲಿ ನಿನಗೆ ಭಯವಿಲ್ಲದೆ ಸಂಚರಿಸಬಹುದು, ಯಾವುದೇ ಆಪತ್ತು ಜಲದಿಂದ ನಿನಗಿಲ್ಲ ಎನ್ನುವಂತಹ ವರವನ್ನೂ ಒದಗಿಸಿಕೊಟ್ಟಿದ್ದಾಳೆ. ಹಾಗೆ ಉಲೂಪಿಯನ್ನು ಬೀಳ್ಕೊಟ್ಟು ನಾನು ನನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿ ಹೋಗುತ್ತಾ ಇದ್ದೇನಲ್ಲ, ಮುಂದೇನು ಎನ್ನುವುದಲ್ವೇ ನನ್ನ ಪಥ. ಪಾರ್ಥಿವ ಗ್ರಣಿಕೇಳು ಸಾಧಿಸಬೇಕಾದಂತಹ ಸಾಧನೆಗಳು ಹಲವು, ಅದಕ್ಕಿರುವಂತಹ ದಾರಿಗಳು ಮತ್ತೂ ಹಲವು. ಆ ದೃಷ್ಟಿಯಿಂದ ಇದು ಕೂಡ ನನಗೊಂದು ಅನುಭವ. ಅರ್ಜುನನ ಜೀವನದಲ್ಲಿ ಹೊಸತೊಂದು ಅನುಭವದ ದಿಶೆ ತೆರೆದುಕೊಂಡಿದೆ ಎನ್ನುವ ಕಾರಣಕ್ಕಾಗಿಯೇ ತೀರ್ಥಸ್ನಾನ ಅಥವಾ ತೀರ್ಥಯಾತ್ರೆಯನ್ನು ನಾನು ಅದು ಪರಮ ಪವಿತ್ರವಾದದ್ದು ಎಂದು ತಿಳಿದುಕೊಂಡೇ ಹೊರಟವನು. ಪೂರ್ವ ದಿಕ್ಕಿನಲ್ಲಿರುವ ತೀರ್ಥಕ್ಷೇತ್ರಗಳನ್ನೆಲ್ಲ ಪೂರೈಸಿಕೊಂಡು ಪಶ್ಚಿಮಾಭಿಮುಖವಾಗಿ ಮುಂದುವರಿದೆ. ಪಶ್ಚಿಮದ ಭಾಗದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನು ಮುಗಿಸಿ ದಕ್ಷಿಣದ ದಿಕ್ಕಿಗೆ ನಾನು ಮುಖ ಮಾಡಿದವನು. ವಿಶೇಷವಾದಂತಹ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಹೋಗಿ ಅಲ್ಲಿಯ ತೀರ್ಥಸ್ನಾನವನ್ನು ನಡೆಸಿ ಏನು ನನ್ನ ಬದುಕಿನಲ್ಲಿ ನಾನು ಹೊಂದಿದಂತಹ ಪಾಪ ಇದೆಯೋ ಅದನ್ನೆಲ್ಲ ಕಳೆಯುವ ದೃಷ್ಟಿಯಿಂದ ಪುಣ್ಯವಾದಂತಹ
ನಾನು ಗಳಿಸಿಕೊಂಡು ಹೋಗಬೇಕು ಎನ್ನುವ ದೃಷ್ಟಿಯಿಂದ ದಕ್ಷಿಣದ ಭಾಗಕ್ಕೆ ಬಂದಾಗ ನಾನು ಬಂದು ತಲುಪಿರುವಂತಹ ಪ್ರದೇಶ ಏನು ಎಂದು ನೋಡಿದರೆ ಇದು ಧನುಷ್ಕೋಟಿ. ಕಡಲ ತಡಿಯಲ್ಲಿ ವಿಶೇಷವಾದಂತಹ ಆಕರ್ಷಣೆಯನ್ನು ಕೊಡುವ ಈ ಕ್ಷೇತ್ರಕ್ಕೆ ಬಂದು ನಿಂತಾಗ ಮನಸ್ಸಿನಲ್ಲಿ ಒಂದು ರೀತಿಯಂತಹ ಉತ್ಸಾಹ ಬರುತ್ತಾ ಇದೆ. ಏನೋ ಒಂದು ರೀತಿ ಅದಮ್ಯವಾದಂತಹ ವಿಶೇಷವಾದಂತಹ ಒಂದು ಕಲೆ ನನ್ನ ಮನಸ್ಸಿನಲ್ಲಿಯೇ ಮೂಡುತ್ತಾ ಇದೆ. ಶ್ರೀರಾಮಚಂದ್ರ ಬಂಧುತೆ ಸೇರಿದಂತಹ ಸ್ಥಳ ಎನ್ನುವುದನ್ನು ಹೇಳಿ ಕೇಳಿ ಬಲ್ಲವ ನಾನು. ಧನುಷ್ಕೋಟಿಗೆ ಕೇವಲ ಅಷ್ಟೇ ಮಾತ್ರವಲ್ಲ, ಬಹಳಷ್ಟು ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ ಎನ್ನುವುದನ್ನು ಹೇಳಿ ಕೇಳಿ ಬಲ್ಲೆ. ಶಿವಕ್ಷೇತ್ರ ಇದು, ರಾಮೇಶ್ವರ ಎನ್ನುವ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಏನೇನು ವಿಶೇಷತೆಗಳಿದೆ ಎನ್ನುವುದನ್ನು ಯೋಚಿಸಿದರೆ ಆ ಕಾಲದಲ್ಲಿ ಸೇತುವೆಯೊಂದನ್ನು ರಚಿಸಿದ್ದಾರಂತೆ. ಇದೇನು ನಮ್ಮ ಕಣ್ಣಿಗೆ ಈಗ ಗೋಚರಿಸುತ್ತದೆ ಎಂದು ನೋಡಿದರೆ ಅದೆಲ್ಲವೂ ಕೇವಲ ಅಸ್ಪಷ್ಟ. ಹಾಗಾದರೆ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು, ಇಲ್ಲಿಯ ವಿಶೇಷತೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಾನು ನನ್ನಷ್ಟೇ ಚಿಂತಿಸುತ್ತಾ ಇದ್ದೇನೆ. ಏನು ಇಲ್ಲಿಯ ವಿಶೇಷತೆ, ಏನು ಈ ಧನುಷ್ಕೋಟಿ ಅಥವಾ ಈ ಸೇತುಬಂಧದ ಪ್ರತ್ಯೇಕತೆ ಏನು ಎನ್ನುವುದನ್ನು ಯಾರಲ್ಲಿ ವಿಚಾರಿಸುವುದು ಎನ್ನುವುದಲ್ಲವೇ ನನ್ನ ಸಂಶಯ. ಬಂದಲ್ಲಿ ರಘುವರ್ಯ ನಿಂದ ರಚಿಸಿದ ಸೇತು ವಿಚಾರ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಮಾಡಿದಂತಹ ಕೆಲಸ, ಲಂಕಾಪುರವನ್ನು ಸೇರುವುದಕ್ಕಾಗಿ ಸೇತುವೆಯನ್ನು ನಿರ್ಮಿಸಿದ. ಹಾಗಾದರೆ ಆ ಸೇತುವೆಯನ್ನು ಆರಂಭಿಸಿದಂತಹ ಪ್ರದೇಶವೇ ಈ ಧನುಷ್ಕೋಟಿ. ಈ ಕಾಲದಲ್ಲಿ ನಾವು ನಮ್ಮಷ್ಟಕ್ಕೆ ಸೂಕ್ಷ್ಮವಾಗಿ ನೋಡಿದರೆ ಸೇತುವೆಯ ಕುರುಹು ನಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ. ಅಂತಹ ವಿಶೇಷವಾದಂತಹ ಸೇತುವೆಯೊಂದು ನಿರ್ಮಾಣವಾಗಿದ್ದರೆ ಅದಕ್ಕೆ ಇತಿಹಾಸ ಇರಬಹುದು, ಅದಕ್ಕೆ ಐತಿಹ್ಯಗಳಿರಬಹುದು ಎನ್ನುವುದಂತೂ ಸ್ಪಷ್ಟ. ಯಾವುದೇ ಒಂದು ಕ್ಷೇತ್ರಕ್ಕೆ ನಾವು ತಲುಪಿದಾಗ ನಾವು ತಿಳಿದುಕೊಳ್ಳಲೇಬೇಕಾದಂತಹ 10 ಹಲವು ವಿಚಾರಗಳು ಅಲ್ಲಿ ಒಳಗೊಂಡಿರುತ್ತದೆ. ಕೇವಲ ಬಾಹ್ಯವಾಗಿ ನಾವು ಕಣ್ಣಿನಿಂದ ನೋಡಿದರೆ ಸಾಲದು, ಅಲ್ಲಿಯ ಐತಿಹ್ಯವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ತಿಳಿದವರಿಂದ ಕೇಳಿ ತಿಳಿದುಕೊಳ್ಳಬೇಕು. ಅಲ್ಲಿಯ ಮಹತ್ವ ಏನು, ಅಲ್ಲಿಯ ಪ್ರತ್ಯೇಕತೆಗಳೇನು, ಇದನ್ನೆಲ್ಲ ನಾವು ಗ್ರಹಿಸಿಕೊಂಡಾಗ ಮಾತ್ರ ನಮ್ಮ ಭಕ್ತಿಯ ಭಾವ ಉದ್ದೀಪನಗೊಳ್ಳುತ್ತದೆ. ಆ ಮೂಲಕ ಆ ಕ್ಷೇತ್ರ ಸಂದರ್ಶನದ ಉದ್ದೇಶ ಏನು ಅದನ್ನು ನಾವು ಈಡೇರಿಸಿಕೊಂಡಂತಾಗುತ್ತದೆ. ಕೇವಲ ವಿಹಾರಾರ್ಥಕ್ಕೆ ಹೋದ ಹಾಗೆ ಕ್ಷೇತ್ರಕ್ಕೆ ಹೋಗುವುದು, ಕೈ ಮುಗಿಯುವುದು ಅಥವಾ ತಿರುಗಿ ಬರುವುದು ಅದಷ್ಟೇ ಉದ್ದೇಶವಾಗಿರಬಾರದು ಎನ್ನುವುದರಿಂದಲೇ ಬಂದು ಸೇರಿದಂತಹ ಈ ಕ್ಷೇತ್ರದ ಐತಿಹ್ಯದ ಬಗ್ಗೆ ವಿಚಾರಿಸೋಣ ಎಂದರೆ ಕಾಣುವುದು ನೀಳವಾಗಿ ಇರುವಂತಹ ಶರಧಿ, ತಿರುಗಿ ನೋಡಿದರೆ ಕಣ್ಣೆತ್ತಿ ನೋಡಿದಷ್ಟೂ ದೂರಕ್ಕೆ ಕಾಣುವಂತಹ ಮರಳ ರಾಶಿ. ಅದು ಬಿಟ್ಟರೆ ವಿಚಾರಿಸುವುದಕ್ಕೆ ನಮ್ಮ ಮುಂದೆ ಯಾರೂ ಕಾಣುತ್ತಾ ಇಲ್ಲ, ಏನೂ ಕಾಣುತ್ತಾ ಇಲ್ಲ ಎನ್ನುವುದರಿಂದಲೇ ಯಾರಲ್ಲಿ ನಾನು ಪ್ರಶ್ನಿಸುವುದು? ಇದು ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಜಿಜ್ಞಾಸೆ.
ಹಾಗೆಂದು ನಾನು ನನ್ನಷ್ಟಕ್ಕೆ ಇದನ್ನು ತ್ಯಕ್ತಿಸಿ ಹೋಗುವುದಲ್ಲವಲ್ಲ, ವಿಚಾರವನ್ನು ವಿಮರ್ಶಿಸಲೇಬೇಕು ಎನ್ನುವುದರಿಂದಲೇ ಸುತ್ತಲೂ ಕಣ್ಣು ಹಾಯಿಸಿದರೆ ಏನು ಕಾಣುತ್ತಾ ಇದ್ದೇನೆ? ಯಾರೋ ಒಬ್ಬ ಕುಳಿತು ತನ್ನಷ್ಟಕ್ಕೆ ತಾನು ತುಟಿಗಳನ್ನು ಅಲ್ಲಾಡಿಸುತ್ತಾ ಇದ್ದಾನೆ. ತುಟಿಗಳನ್ನು ಅಲ್ಲಾಡಿಸುತ್ತಾ ಇದ್ದಾನೆ ಎಂದಾದರೆ ಈ ಕ್ಷೇತ್ರದಲ್ಲಿ ಅವನು ಓಂ ನಮಃ ಶಿವಾಯ ಎನ್ನುವುದನ್ನು ಹೇಳುತ್ತಾ ಇರಬಹುದೇ? ಆತನ ಕಂಠದಿಂದ ಧ್ವನಿ ಹೊರಗೆ ಬರುತ್ತಾ ಇಲ್ಲ. ಆತನ ಕಣ್ಣುಗಳು ಮುಚ್ಚಿಕೊಂಡಿದೆ. ತನ್ನನ್ನು ತಾನೇ ಕಳೆದುಕೊಂಡು ಈ ಪ್ರದೇಶದಲ್ಲಿ, ಈ ಸುಡು ಬಿಸಿಲಿನಲ್ಲಿ, ಈ ಮರಣ ರಾಶಿಯಲ್ಲಿ ಇಷ್ಟು ಏಕಾಂತದಿಂದ ಅವನು ಕುಳಿತಿದ್ದಾನೆ ಎಂದಾದರೆ ವಿಚಿತ್ರವಲ್ಲದೆ ಇನ್ನೇನು ಅಂತ ಹೇಳಬಹುದು ನಾನು. ಹಾಗಾದರೆ ಆ ವಿಚಿತ್ರ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನನ್ನ ಕೆಲಸ ಏನು? ಅವನ ಬಳಿಯಲ್ಲಿಯೇ ಹೋಗಿ ನಾನು ಅವನನ್ನು ಎಚ್ಚರಿಸಬೇಕು. ನನಗೆ ಹುಟ್ಟಿದಂತಹ ಜಿಜ್ಞಾಸೆ ಏನು ಎನ್ನುವುದನ್ನು ಅವನಲ್ಲಿ ನಾನು ವಿಚಾರಿಸಬೇಕು. ಆ ಕಾರಣಕ್ಕಾಗಿಯೇ ನಾನು ಬಳಿ ಬಂದು ನೋಡಿದರೆ ಸಾಮಾನ್ಯ ಮನುಷ್ಯನಲ್ಲ ಇದು. ನೋಡಿದಾಗ ನನಗೆ ಬಂದದ್ದು ಆರಂಭದಲ್ಲಿ ಒಂದು ನಗು. ಯಾಕೆ? ಒಂದು ವಾನರ, ಅದು ಬರೇ ವಾನರ ಅಲ್ಲ, ಮುದಿ ವಾನರ. ಮುದಿ ವಾನರನೊಬ್ಬ ತನ್ನಷ್ಟಕ್ಕೆ ಇಲ್ಲಿ ಕುಳಿತಿದ್ದಾನೆ ಎಂದಾದರೆ ಈತ ಮಾತನಾಡುವ ವಾನರನಿರಬಹುದೇ ಅಥವಾ ಮಾತಿಲ್ಲದ ಕಾಡ ವಾನರನೇ? ನನ್ನ ಮನಸ್ಸಿನಲ್ಲಿಯೇ ನಾನು ಪ್ರಶ್ನಿಸಿಕೊಂಡರೆ ನನಗೆ ಉತ್ತರ ಸಿಗುವುದಕ್ಕೆ ಅವಕಾಶವಿದೆಯೇ? ಖಂಡಿತ ಇಲ್ಲ. ಹಾಗಾದರೆ ಏನು? ಅವನಲ್ಲಿಯೇ ನಾನು ಪ್ರಶ್ನಿಸಬೇಕು. ಉತ್ತರ ಅವನು ಕೊಡುತ್ತಾನೋ ಎನ್ನುವುದನ್ನು ನನ್ನ ಪ್ರಶ್ನೆಯ ಆಧಾರದಲ್ಲಿಯೇ ತೀರ್ಮಾನಿಸೋಣವಂತೆ ತೀರ್ಮಾನಿಸೋಣ. ನೀನು ಪದದೊಳಗೆ ಸರ್ವಸ್ವವನ್ನು ಕಂಡಂತಹ ನನಗೆ ಗಂಧಮಾದನ ಪರ್ವತದಿಂದ ಇಳಿದು ಬಹಿರ್ಮುಖನಾದಾಗ ರಾಮನನ್ನು ಕಾಣಬೇಕು ಎಂಬಂತಹ ತೀವ್ರವಾದ ಹಂಬಲ ಮನದೊಳಗೆ ಉಂಟಾಯಿತು. ಸದಾ ಅಂತರಂಗದಲ್ಲಿ ನನ್ನ ಆರಾಧ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅಂತರಂಗದೊಳಗೆ ಸರ್ವಸ್ವವನ್ನು ರಾಮಮಯವಾಗಿ ಕಾಣುತ್ತಿದ್ದಂತಹ ನನಗೆ ಬಹಿರ್ಮುಖನಾಗ ರಾಮದರ್ಶನ ಆಗಬೇಕು ಅಂತ ಆಯಿತು. ಮನಸ್ಸು ಹೇಳಿತು ದಕ್ಷಿಣದ ಕಡೆಗೆ ಹೋಗು, ರಾಮೇಶ್ವರದ ಕಡೆಗೆ ಹೋಗು ಎಂಬುದಾಗಿ. ಯಾಕೆಂದರೆ ರಾಮನಿಗೆ ಸಂಬಂಧಪಟ್ಟಂತಹ ಸಾಹಸವನ್ನೆಲ್ಲವನ್ನು ಮಾಡಿ ಈ ಕಡೆಗೆ ಬಂದವರು ನಾವು. ಈ ಮಳಲ ರಾಶಿಯನ್ನು ನೋಡಿದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿರುವಂತಹ ನಮ್ಮ ವಾನರ ವೀರರ ನೆನಪಾಯಿತು ನನಗೆ. ಮೇಲೆತ್ತಿ ನೋಡಿದರೆ ನೀಲ ಗಗನವನ್ನು ಕಾಣುವಾಗ ನವ ನೀರದ ಕೋಮಲ ಗಾತ್ರನಾದಂತಹ ನನ್ನ ರಾಮನ ನೆನಪಾಯಿತು. ಅಗಾಧವೂ ಅಪಾರವೂ ಆದಂತಹ ಈ ಜಲದಿಯನ್ನು ಕಾಣುವಾಗ, ಜಲದಿಯ ಹೆದ್ದರೆಯು ದಡಕ್ಕೆ ಬಂದು ಅಪ್ಪಳಿಸುವಾಗ ರಾಮನ ಜೊತೆ ಒಡದಾಡಿದಂತಹ ಆ ಸವಿ ಮಧುರವಾದ ನೆನಪುಗಳು
ಒಂದೊಂದೇ ಆಗಿ ನನ್ನ ಮನದಲ್ಲಿ ಸ್ತಬ್ಧ ಚಿತ್ರಗಳಂತೆ ನಾಟಕರಂಗದಲ್ಲಿ ಪಾತ್ರಗಳು ಮೂಡಿ ಬರುವಂತೆ ಕಾಣುತ್ತಾ ಇದೆ. ಹಾಗಿದ್ರೆ ನನ್ನ ಆರಾಧ್ಯನಾದಂತಹ ರಾಮನನ್ನು ಯಾವಾಗ ನಾನು ಕಾಣಲಿ? ಬಹಿರ್ಮುಖವಾದಂತಹ ಈ ಜಗತ್ತನ್ನು ಗಮನಿಸುವಾಗ ಯುಗವೊಂದು ಕಳೆದಂತೆ ನನಗೆ ಭಾಸವಾಗುತ್ತಾ ಇದೆ. ಸ್ಥಾವರ ಜಂಗಮಗಳೆಲ್ಲವೂ ಬದಲಾವಣೆ ಹೊಂದಿದಂತೆ ಕಾಣುತ್ತಾ ಇದೆ. ಹಾಗಿದ್ರೆ ಯುಗ ಯುಗಗಳಲ್ಲಿ ಪಾದಯುಗಳವ ದರ್ಶನ ಮಾಡುತ್ತೇನೆ ಅಂತ ಹೇಳಿದ ರಾಮ ಬರುವುದಕ್ಕೆ ವಿಳಂಬ ಮಾಡಿದ್ದಾನೆ. ಯಾವಾಗ ಕಾಣಲಿ, ಹೇಗೆ ಕಾಣಲಿ? ಆದರೆ ರಾಮನನ್ನು ಕಾಣದ ಈ ಹೊರಜಗತ್ತನ್ನು ಕಾಣುವುದಕ್ಕೆ ನನಗೆ ಅಪೇಕ್ಷೆ ಇಲ್ಲ. ಒಂದು ರೀತಿಯಾದ ಉಪೇಕ್ಷೆಯೇ ನನ್ನ ಮನದಲ್ಲಿ ಇದೆ. ಹಾಗಿದ್ರೆ ಸಕಲ ಜೀವಜಾಲದ ಸಂಪರ್ಕವನ್ನು ಕಡಿದುಕೊಂಡಂತಹ ನನಗೆ ಪುನಃ ರಾಮನಿಲ್ಲದ ಇವರ ಸಂಪರ್ಕ ಬೇಕೆ? ಹಾಗಿದ್ರೆ ಜನರಿಗೆ ಕಾಣದಂತೆ ಸೂಕ್ಷ್ಮಾಕಾರದಲ್ಲಿ ರಾಮಧ್ಯಾನವನ್ನು ಮಾಡುತ್ತಾ ಈ ಪುಲಿನ ರಾಶಿಯಲ್ಲಿ ಇರ್ತೇನಂತೆ. ನೋಡೋಣ ಏನಾಗ್ತದೆ. ಇಷ್ಟು ಸಮಯ ನಾನು ಬಂದು ಇಲ್ಲಿ ಇವನ ಬಳಿಯಲ್ಲಿ ನಿಂತರೂ ಕೂಡ ಹೊರ ಜಗತ್ತಿನ ಪರಿವೆಯೇ ಇಲ್ಲದೆ ಇವನು ಕುಳಿತಿದ್ದಾನೆ ಎಂದಾದರೆ ಇವನ ಈ ಧ್ಯಾನಾಸಕ್ತಿಯನ್ನು ಮೆಚ್ಚಲೇಬೇಕು. ಆದರೆ ನನ್ನ ಉದ್ದೇಶ ಈಡೇರಬೇಕಾದರೆ ಆತನನ್ನೇ ಕರೆದು ಮಾತನಾಡಿಸುವುದು ಅನಿವಾರ್ಯವೇ ಆಗಿತ್ತು. ಆದ್ದರಿಂದಲೇ ಕರೆದಿದ್ದೇನೆ. ವನಚರ, ಏನಯ್ಯ ಇದು? ಏನು ಈ ಮಳಲ ರಾಶಿಯ ಮೇಲೆ ಸುಡು ಬಿಸಿಲು ಬೀಳುತ್ತಾ ಇರುವ ಈ ಸಮಯ ನಿನ್ನನ್ನು ಕಂಡಾಗ ನನಗೆ ಆಶ್ಚರ್ಯವಾಯಿತು. ಯಾರೋ ಅಯ್ಯ, ಈ ಪ್ರದೇಶದ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿದುಕೊಳ್ಳುವ ಎನ್ನುವ ಕುತೂಹಲದಿಂದ ಈ ಕಡೆಗೆ ಬಂದವನು ನಾನು. ಓಹೋ. ಆದರೆ ಯಾರಲ್ಲಿ ಪ್ರಶ್ನಿಸುವುದು ಎನ್ನುವ ಜಿಜ್ಞಾಸೆಗೊಳಗಾದ ಕಾಲಕ್ಕೆ ನನ್ನ ಕಣ್ಣಿಗೆ ಬಿದ್ದವನು ನೀನು. ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದ ರೀತಿಯಲ್ಲಿ ತನ್ನಷ್ಟಕ್ಕೆ ನೀನು ನಿನ್ನನ್ನು ಮುದುಡಿಸಿಕೊಂಡಂತಹ ಕಾಲಕ್ಕೆ ನಿನ್ನನ್ನು ಎಚ್ಚರಿಸಿದ್ದೇನೆ. ಅಯ್ಯ, ಏನಯ್ಯ ಈ ಪ್ರದೇಶದ ವಿಶೇಷತೆ ಎನ್ನುವುದು ನಿನಗಾದರೂ ತಿಳಿದಿರಬಹುದೇ ಎನ್ನುವ ಕುತೂಹಲ ನನ್ನಲ್ಲಿ ಮೂಡುತ್ತಾ ಇದೆ. ನಿನ್ನನ್ನು ಕಂಡಾಗ ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದಂತೂ ವ್ಯಕ್ತ. ಹಾಗಾದರೆ ಮಾತನಾಡುವಂತಹ ಪ್ರಾಣಿಯೇ ನೀನು ಎನ್ನುವಂತಹ ಸಂಶಯ ಈಗ ನನಗೆ ಪರಿಹಾರ ಆಯಿತು. ನೀನು ಮಾತಿಗೆ ಆರಂಭಿಸಿದಾಗ ನನಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯೂ ಆಯಿತು. ಆದ್ದರಿಂದಲೇ ನಿನ್ನಲ್ಲಿ ಈ ವಿಚಾರವನ್ನು ಪ್ರಶ್ನಿಸುವುದಕ್ಕಾಗಿ ಬಂದೆ. ಅಯ್ಯ, ಯಾರು ನೀನು? ಇಲ್ಲಿ ಯಾಕೆ ಬಂದೆ? ನಿನ್ನ ಪರಿಚಯ ಹೇಳಯ್ಯ. ನಾನು ಯಾರು ಎಂಬುದು ನಿನಗೆ ಬೇಕಲ್ವೇ? ನಾನೇ ಪ್ರಾಣ ರೂಪನೇ ದೀಪ. ಕಾಣುವಾಗಲೇ ನಿನ್ನ ಆ ಅಂಗಯಷ್ಟಿಯಿಂದ ಮಾನವನೊಬ್ಬ ಎಂಬುದನ್ನು ನಾನು ತರ್ಕಿಸಿಕೊಂಡೆ. ಸತ್ಯ. ಮನನಶೀಲನಾದವನಿಗೆ ಸಹಜವಾಗಿ ಬೇರೆಯಾದಂತಹ ಬಾಹ್ಯವಾದ ವಸ್ತುವನ್ನು ಕಾಣುವಾಗ ಪರಿಚಯವಿಲ್ಲದಿದ್ದರೆ
ಸಹಜವಾಗಿ ಕುತೂಹಲ ಮೂಡುತ್ತದಂತೆ. ಹ, ಬಹುಶಃ ಆ ಕುತೂಹಲದಿಂದ ಬಂದಂತಹ ಪ್ರಶ್ನೆಯೇ ಇದಿರಬಹುದು. ಕೌತುಕ ಮನದಲ್ಲಿ ಸಹಜ. ಅದು ಹ, ಕೌತುಕ ಯಾವ ಪರಿಣಾಮವನ್ನು ಬೀರ್ತದೆ ಅದನ್ನು ನಾವು ಮಾತ್ರ ಗಮನಿಸಬೇಕು. ಹ, ಎಲ್ಲಿಂದಲೋ ಬಂದವನಂತೆ ನೀನನ್ನು ಕಾಣ್ತಾ ಇದೆ. ಹ, ದೇಹದಲ್ಲಿರುವಂತಹ ಆ ಧೂಳಿ ದೂಷಿತವಾದಂತಹ ಆ ದೇಹವನ್ನು ನೋಡಿದರೆ ಹ, ಬಹುದೂರ ಯಾತ್ರೆಯ ನಂತರ ಈ ಕಡೆಗೆ ತಲುಪಿದಂತೆ ನೀನನ್ನು ಕಾಣ್ತದೆ. ಹ, ಸ್ವಲ್ಪ ಗಡ್ಡ ಮೀಸೆಯೂ ಬೆಳೆದಿದೆ. ಹ, ಹಾಗಿದ್ರೆ ಮನೆಯಿಂದ ಹೊರಟು ಬಹಳ ಸಮಯ ಆಗಿರಬಹುದು ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಹ, ಯಾವುದೋ ಸಂಬಂಧದಲ್ಲಿ ನೀನು ಹೊರಟದ್ದಿರಬಹುದು. ಹ, ತತ್ಕಾಲ ನನಗೆ ಅದು ಸಂಬಂಧಿತ ವಿಷಯ ಅಲ್ಲ. ಹ, ಮೊದಲು ನೀನು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರಿಸಬೇಕಲ್ವೇ? ಹ, ಈ ಯುಗದ ಮನುಷ್ಯನ ಹಾಗೆ ನೀನು ಕಾಣ್ತಾ ಇದ್ದಿ. ಹ, ಸಹಜ ಇರಬಹುದು. ನಮ್ಮ ಪರಿಚಯವನ್ನು ಹೇಳುವುದಕ್ಕಿಂತ ಮೊದಲೇ ಯಾರು ಎಂಬುದು ಕೇಳಿದ್ದಕ್ಕೆ ನಾನು ಉತ್ತರಿಸಬೇಕಲ್ವೇ? ಹ, ಕೇಳಿರಬಹುದು ನೀನು ಹಿಂದಿನ ತ್ರೇತಾಯುಗ. ಓಹೋ, ಆ ಯುಗದಲ್ಲಿ ಆ ಯುಗಕ್ಕೆ ಅನುಬಂಧಿತವಾಗಿ ಮಹಾಪುರುಷನೊಬ್ಬ ಇದ್ದ, ಹ, ಶ್ರೀರಾಮಚಂದ್ರ. ಹ, ಶ್ರೀರಾಮಚಂದ್ರನಿಗೆ ತನ್ನ ಪತ್ನಿಯನ್ನು ಕಳೆದುಕೊಳ್ಳಬೇಕಾದಂತಹ ಆ ವಿಯೋಗ ದುಃಖವು ಉಂಟಾದಾಗ ಹ, ಒಬ್ಬ ದಾಸ ಸಿಕ್ಕಿದ. ಹ, ಪಂಪಾ ಸರೋವರ ತೀರದಲ್ಲಿ ಸೀತಾಯೋಗ ಸಂತಪ್ತನಾದಂತಹ ಆ ರಾಮಚಂದ್ರನಿಗೆ ಹ, ದಾಸನ ರೀತಿಯಲ್ಲಿ ಒಬ್ಬ ಭೃತ್ಯ ಸಿಕ್ಕಿದ. ಹ, ವಾಯು ಸಂಜಾತ, ಓಹೋ, ಅಂಜನಾಸುತ, ಕೇಸರಿ ಪುತ್ರ, ಹ, ಹನುಮ ಎಂಬುದಾಗಿ ಅವನ ಹೆಸರು. ಓಹೋ, ಬಹುಶಃ ನೀನು ತಿಳಿದಿರಬಹುದು, ಏನು? ಜಗದಲ್ಲಿ ಯಾವುದೇ ಜೀವಜಾಲವಾದರೂ ಹ, ನಿತ್ಯವಿರಲಿ, ನೈಮಿತ್ತಿಕವಿರಲಿ, ಕಾಮ್ಯವಿರಲಿ, ಹ, ಯಾವುದೇ ಚಟುವಟಿಕೆಗಳನ್ನು ನಡೆಸಬೇಕಾದರೆ ಜೀವಧಾರಕವಾಗಿ ಇರಬೇಕು. ಹ, ಹಾಗಿದ್ರೆ ಪಂಚೇಂದ್ರಿಯಗಳೆಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಮನಸ್ಸಿನ ಇಚ್ಛೆಗೆ ಅನುಸಾರವಾಗಿ ಅವ ವರ್ತಿಸಬಲ್ಲ. ಹ, ಜೀವಧಾರಕವಾದಂತಹ ಶಕ್ತಿಗೆ ಹೇಳುವಂತಹದ್ದು ಪ್ರಾಣ ಎಂಬುದಾಗಿ. ಹ, ಹೃದಯದಲ್ಲಿ ಪ್ರಾಣ ಇರುತ್ತದೆ. ಅದೇ ರೀತಿಯಾಗಿ ಅಪಾನ, ಉದಾನ, ವ್ಯಾನ, ಸಮಾನ ಎಂಬಂತಹ 4 ಬೇರೆ ಉಪಪ್ರಾಣಗಳು ಇರ್ತವೆ, ಉಪವಾಯುಗಳು ಇರ್ತವೆ. ಹ, ಕುರ್ಮ, ಕೃಗರ, ದೇವದತ್ತ, ಧನಂಜಯಾದಿಗಳು. ಹ, ಇದು ಎಲ್ಲದಕ್ಕೂ ಮುಖ್ಯ ಪ್ರಾಣವಾಗಿ ಹೃದಯದಲ್ಲಿರುವಂತಹ ವಾಯುಸ್ವರೂಪ. ಹ, ಆ ವಾಯುಸ್ವರೂಪನಾದ ಹನುಮ, ಆ ವಾಯುಸ್ವರೂಪನಾದ ಮುಖ್ಯ ಪ್ರಾಣನೇ ನನ್ನ ತಂದೆ. ನಾನು ಅವನ ಮಗ ಹನುಮ. ಹನುಮನೆಂದು ಚೋಣಿಯಲ್ಲಿ ಹೆಸರಾದವ ನಾನು. ಗೊತ್ತಾಯ್ತೆ? ನೀನು ಹನುಮ. ಹನುಮ. ಹನುಮನೇ ನನ್ನ ಕುತೂಹಲ ತಣಿಯಿತಲ್ಲ. ಅಲ್ಲ, ಕುತೂಹಲ ತಣಿದದ್ದಲ್ಲ ಇದು, ಒಂದು ತಮಾಷೆಯನ್ನು ಕೇಳಿದ ಹಾಗಾಯ್ತು. ಅಲ್ಲ, ನಿನ್ನ ದಾರಿಗೆ ನೀನು ಹೋಗಿ ಬಿಡಯ್ಯ. ಅಯ್ಯ, ಹೋಗಬೇಕು ಅಂತ ನನ್ನ ಮನಸ್ಸು ಹೇಳ್ತದೆ. ಆದರೆ ನೀನು ಹೇಳಿದ ಉತ್ತರವನ್ನು ಕೇಳುವಾಗ ಇನ್ನೂ ಕೂತುಕೊಳ್ಳಬೇಕು ಅಂತ ಅದಕ್ಕೆ ಸ್ವಲ್ಪ ತಿದ್ದುಪಡಿಯನ್ನು ಮಾಡದೆ ನಾನು ಹೋಗುವುದು ಅಪಚಾರವಾದೀತು ಅಂತ ನನಗೆ ಒಂದು ಸಂಶಯ. ಅಯ್ಯ, ಹನುಮ ನಾನು ಒಳ್ಳೇದೇ. ಒಂದು ಹೆಸರು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಇರಬಾರ್ದು ಅಂತ ಇಲ್ಲ. ಅಲ್ಲ, ಲೋಕ ಎಲ್ಲ ಹಾಗೆ ಹೇಳಿದೆ, ಹನುಮ ಒಳ್ಳೆಯವನೇ ಅಂತ. ಒಂದು ಒಬ್ಬನಿಗೆ ಒಂದು ಹೆಸರು ಇರುವುದು ಅಂತಲ್ಲ. ಆದರೆ ಅಷ್ಟಕ್ಕೆ ನೀನು ಹೇಳಿ ನಿಲ್ಲಿಸ್ತಿದ್ರೆ ನಾನು ಒಪ್ಪಿಕೊಳ್ಳುತ್ತಿದ್ದೆ. ಆದರೆ ನೀನು ಕೇವಲ ನಿನ್ನ ಹೆಸರು ಮಾತ್ರವಲ್ಲ, ಪೂರ್ಣ ವಿಳಾಸವನ್ನು ಹೇಳುವಾಗ ನನಗೆ ನಗು ಬಂದದ್ದು. ನಮ್ಮಲ್ಲಿ ಒಂದು ಕ್ರಮ ಇದೆ, ದೊಡ್ಡವರ ಹೆಸರು ಹೇಳಿ ಬದುಕುವುದು. ಅಲ್ಲ, ಮತ್ತೆ ನಮ್ಮನ್ನು ನೋಡಿ ನಗಾಡುವವರು ಈಗಲೂ ಅಲ್ವಾ? ಇದ್ದಾರೆ. ಅದು ನಿನ್ನ ಬಾಲ ಇದ್ದ ಕಾರಣ ನೆಗಾಡಿದ್ದೇನೂ ಅಲ್ಲ.
ದೊಡ್ಡವರ ಹೆಸರು ಹೇಳಿ ಬದುಕುವುದು. ಓಹೋ ಹೋ, ಅದಕ್ಕೆ ನನಗೆ ಆಶ್ಚರ್ಯ ಆದದ್ದು. ಅಂತದ್ದು ಒಂದು ಉಂಟಲ್ವಾ? ಅಲ್ವಾ? ಯಾಕೆ ಹನುಮಂತ ನಾವು ಕೇಳದ ಹೆಸರೇನೂ ಅಲ್ಲ, ಅಥವಾ ನೀನು ಹೇಳಿದಂತಹ. ಯಾಕೆಂದ್ರೆ ಹನುಮಂತ ಅಂತ ನಾನು ಒಬ್ಬನೇ ಇರುವಂತ ಹನು ಊದಲ್ಪಟ್ಟದಿಂದ ನಾನು ಹನುಮಂತ. ಅದಕ್ಕೂ ಒಂದು ಕಾಲ ಘಟನೆ ಆಗಿದೆ. ಇರಲಿ. ಶ್ರೀರಾಮಚಂದ್ರನ ದಾಸ, ಶ್ರೀರಾಮಚಂದ್ರನ ಕಥೆಯನ್ನು ಧಾರಾಳ ಕಲಿತವನು ನಾನು. ಯಾಕೆಂದ್ರೆ ಆದರ್ಶ ಅದು ಲೋಕ ಅಲ್ವೇ? ಅಂತಹ ಶ್ರೀರಾಮಚಂದ್ರನ ದಾಸನಾಗಿ ಇದ್ದಂತ ಹನುಮಂತ ಯಾರು ಅಂತ ಕೇಳಿದರೆ ರಾಮದಾಸ ಹನುಮಂತ. ಆ ರಾಮದಾಸ ಹನುಮಂತನ ಬಲ ಏನು, ಶಕ್ತಿ ಏನು, ಅವನ ರೂಪ ಏನು, ಇದೆಲ್ಲ ನಾವು ಕಾಣದೇ ಇದ್ರೂ ಕೂಡ ನಮ್ಮ ಒಂದು ಕಲ್ಪನೆಯಲ್ಲಿ ಅದರ ಒಂದು ಮೂರ್ತ ರೂಪ ಇದೆ. ವಜ್ರ ಒಂದು ಗಟ್ಟಿಯಾಗಿದೆ ಎನ್ನುವ ಕಾರಣ ಅದು ದೊಡ್ಡದಾಗಿದೆ ಎನ್ನುವುದರಿಂದ ಅಲ್ಲ. ಇಷ್ಟು ಸಣ್ಣ ಹರಳಾದರೂ ಕೂಡ ಅದು ಕಠಿಣವಾಗಿಯೇ ಇರ್ತದೆ. ಬೃಹತ್ತಾದ ಬೆಟ್ಟವನ್ನು ಬೇಕಾದರೂ ಅದು ಕೊರೆಯಬಲ್ಲ. ಹಾಗಾದ್ರೆ ವಜ್ರದ ಹಾಗೆ ಇರುವಂತಹ ವಜ್ರ ದೇಹಿ ಹೌದು ಎನ್ನುವಂತಹ ಹೆಸರನ್ನು ಪಡೆದವನು ಹನುಮಂತ. ಹೇಳುತ್ತಿದ್ರು ನನ್ನನ್ನು ಅಲ್ವಾ? ನಿನ್ನನ್ನು ಹೇಳಿದ್ದಾರೆ ಎನ್ನುವುದಲ್ಲ ನಾನು ವ್ಯಾಖ್ಯಾನಿಸುವುದು. ಹನುಮನೆಂಬವನು ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡವರು. ನಿನ್ನನ್ನು ಕಾಣುವಾಗ ಒಂದು ರೀತಿಯಲ್ಲಿ ಕಳೆದ ಎಷ್ಟೋ ದಿನಗಳಿಂದ ಹೊಟ್ಟೆಗಿಲ್ಲದೆ ಕುಳಿತವನ ಹಾಗೆ ನೀನು ಕಾಣ್ತಾ ಇದ್ದಿ. ಅಲ್ಲ, ಇರಬಹುದು, ಏನೋ ಹಿಡಿಯಿಲ್ಲ ಜುಣುಗಿನಂದದ್ದು ಹಾಗೆ ಇರುವಂತದ್ದು. ನಾನು ಇನ್ನು ಹೊಟ್ಟೆಗಿಲ್ಲದೆ ಇದ್ದರೂ ಕೂಡ ನೀನು ಸಣಕಲಾಗಿ ಬಡಕಲಾಗಿ ಇರಬಹುದು. ಹೌದು, ಅದರ ಅದು ವಿಚಾರ ಅಲ್ಲ. ಯಾಕೆ ಇನ್ನು ಗಾಳಿ ಮಳೆ ತಾಗಿದರೂ ಕೂಡ ಯಾವುದೇ ರೀತಿಯಲ್ಲಿ ತನ್ನ ಶರೀರಕ್ಕೋ ಮನಸ್ಸಿಗೋ ವ್ಯಥಿಯಾನ ಬರಲಾರದು ಎನ್ನುವಂತಹ ವ್ಯಕ್ತಿತ್ವವನ್ನು ಹೊಂದಿದವನು ಹನುಮಂತ. ಯಾಕೆ ಹನುಮಂತನ ನೀನೇ ಹೇಳಿದೆ ಆ ಹೆಸರು ಯಾಕೆ ಬಂತು? ಹೌದು, ಇಂದ್ರ ತನ್ನ ವಜ್ರಾಘಾತದಿಂದ ಹತಿಗೆ ಒಳಗಾದವನು. ಆ ಕಾಲಕ್ಕೆ ಹನುಮಂತನ ಅಪ್ಪ ವಾಯು ಸಂಚಾರವನ್ನೇ ಸ್ಥಗಿತಗೊಳಿಸಿದ ಲೋಕವೇ ಸ್ತಂಭೀಭೂತವಾಗಿದೆ ಅಂತೆ. ಆಗ ದೇವಾದಿ ದೇವತೆಗಳೆಲ್ಲ ಹೌದು ಬಂದಂತಹವರು ವಾಯುವಿನೊಡನೆ, ಅಯ್ಯ ಒಮ್ಮೆ ನೀನು ಸಂಚಾರವನ್ನು ಮಾಡು, ಸಕಲ ದೇವತಾ ಅನುಗ್ರಹ ಸಂಪ್ರಾಪ್ತ, ನಿನ್ನ ಮಗನಿಗೆ ಏನು ಬೇಕು ಅದನ್ನೆಲ್ಲ ನಾವು ಕೊಡ್ತೇವೆ. ಅವರು ಬಾಚಿ ಕೊಟ್ಟಿದ್ದಾರೆ. ಚಿರಂಜೀವಿತ್ವವನ್ನು, ವಜ್ರ ದೇಹವನ್ನು, ಆಮೇಲೆ ಕಠಿಣವಾದ ಮನಸ್ಸು, ಪ್ರತಿಯೊಂದನ್ನು ಅದನ್ನೆಲ್ಲ ಪಡೆದಂತಹ ಹನುಮಂತ ಎನ್ನುವಂತಹ ನಮ್ಮ ಪರಿಕಲ್ಪನೆ ಏನಿದೆಯೋ, ನಾನು ಕಾಣುತ್ತಿರುವಂತಹ ಈ ಜುಣುಗು ದೇಹಕ್ಕೆ ಹೊಂದಿಕೆಯೇ ಆಗುವುದಿಲ್ಲ. ಮತ್ತೆ ನಾನು ಹೇಳಿದನಲ್ಲ, ಈ ಕತೆ ನನಗೂ ಗೊತ್ತಿದೆ ಹನುಮಂತ ಹೇಗಿದ್ದ ಅಂತ. ಬಹುಶಃ ಹನುಮಂತ ಹೇಗಿದ್ದ ಎನ್ನುವುದನ್ನು ನೀನು ಕಲ್ತಿದ್ದಿ ಎನ್ನುವುದು ಸ್ಪಷ್ಟ. ಆ ಕಲಿಕೆ ನಿನಗೆ ಇದ್ದದ್ದರಿಂದ ನೀನು ಹನುಮಂತನ ಕಲ್ಪನೆಯನ್ನು ನನ್ನ ಮುಂದೆ ಬಿಡಿಸಿ ಹೇಳಿ, ನಿನ್ನ ಮುಂದೆ ನಾನೊಂದು ಸಾಷ್ಟಾಂಗ ಪ್ರಣಾಮ ಮಾಡುವುದಿದ್ರೆ ಮಾಡಲಿ ಎನ್ನುವಂತ ಒಂದು ಭಾವ ನಿನಗೆ ಬಂದಿದ್ರೆ ಅದು ವ್ಯಥ. ಯಾಕೆ ನಿನ್ನನ್ನು ಹನುಮಂತ ಅಂತ ಒಪ್ಪಿಕೊಳ್ಳಿಕ್ಕೆ ನನ್ನ ಮನಸ್ಸು ತಯಾರಾಗುವುದಿಲ್ಲ ಅಂತ. ಅಷ್ಟು ಆ ವ್ಯತ್ಯಾಸ ಇದೆ. ಆದ್ರಿಂದ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಕೆಲವು ಜಿಜ್ಞಾಸೆಗಳು, ನೀನು ಹನುಮಂತನೇ ಅಲ್ಲ ಎನ್ನುವುದು ಒಂದನೇ ವಿಚಾರ. ಒಂದು ವೇಳೆ ಹನುಮಂತನೇ ಆದ್ರೆ ಯಾಕೆ ಹೀಗಾದ್ರೆ ಅದು ನಿನಗೆ ಸಹಜವಾದ ಜಿಜ್ಞಾಸೆ. ಹಾಗಾದ್ರೆ ನನ್ನ ಒಂದನೆಯ ಪ್ರಶ್ನೆ, ನಿನ್ನನ್ನು ನಾನು ಹನುಮಂತ ಅಂತ ಒಪ್ಪಿಕೊಳ್ಳುವುದೇ ಇಲ್ಲ ಎನ್ನುವುದು ಸ್ಪಷ್ಟ. ಇನ್ನು ಒಪ್ಪಿಕೊಳ್ಳಲೇಬೇಕಾದರೆ ನೀನು ಈ ರೀತಿ ಆದದ್ದಕ್ಕೊಂದು ಕಾರಣ ಬೇಕಲ್ಲ. ಆ ಕಾರಣ ಎಲ್ಲಿಯಾದ್ರೂ ನೀನು ನಿನ್ನ ಕಾರಣ ನನಗೆ ಸರಿ ಅಂತ ಕಂಡ್ರೆ ನಾನು ನಿನ್ನ ಮುಂದೆ ಒಂದು ಸಾಷ್ಟಾಂಗ ಪ್ರಣಾಮ ಬೀಳಬಹುದು. ಅದಕ್ಕೂ ಒಂದು ಕಾರಣ ಇದೆ. ಕಾರಣ ಉಂಟು. ಕೆಳಯ್ಯ ನಮ್ಮ ತನು ಪಡಬಾದುದ
ಅಯ್ಯ ಹಾ ಮಹಾನುಭಾವ ಅಂತಲೇ ಹೇಳುತ್ತೇನೆ. ಹಾ ಯಾಕೆ ಯಾಕೆ? ನಿನ್ನ ಮುಖದಲ್ಲಿ ಒಂದು ರೀತಿಯಾದಂತಹ ತೇಜಸ್ಸು ನನಗೆ ಕಾಣುತ್ತದೆ. ಹಾ ಸಾಮಾನ್ಯವಾದ ಒಬ್ಬ ವಂಶದವ ಅಲ್ಲ ನೀನು. ಹಾ ಧೀರ ಗಂಭೀರ ನಿಲುವು, ಹಾ ಮುಖದಲ್ಲಿರುವಂತಹ ವರ್ಚಸ್ಸು, ಹಾ ಆ ಕಣ್ಣುಗಳು ಸೂಸುವಂತಹ ಕಾಂತಿ ಹಾ ಎಲ್ಲವೂ ನೋಡಿದರೆ ಯಾವುದೋ ಒಂದು ರೀತಿಯಾದಂತಹ ಮಹತ್ತಾದ ಕುಲದಲ್ಲಿ ಜನಿಸಿದವನೇ ನೀನು. ಹಾ ಅದು ನೀನು ಹೇಳ್ತೀಯಂತ ನಾನು ಭಾವಿಸ್ತೇನೆ. ಹಾ ಆದರೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಿ. ಹಾ ಆದ್ದರಿಂದ ಅದಕ್ಕೆ ಮೊದಲು ಉತ್ತರಿಸಬೇಕಾದ್ದು ನನ್ನ ಉತ್ತರದಾಯಿತ್ವ. ಯಾಕೆ ಹೀಗಾಯಿತು? ಯಾಕೆ? ಹನುಮನೇ ನಾನು ಅಂತ ನಾನು ಹೇಳ್ತಾ ಇದ್ದೇನೆ. ಹಾ ಅದನ್ನು ಸಮರ್ಥಿಸಬೇಕಾದಂತಹ ಹೊಣೆಗಾರಿಕೆಯೂ ಈಗ ನನಗಿದೆ. ಯಾಕೆ ನೀನು ಕೇಳ್ತಾ ಇದ್ದಿ? ಅಲ್ವಾ? ನನಗೆ ವಿಶ್ವಾಸ ಬರುವುದಿಲ್ಲ. ಹಾಗಿದ್ರೆ ನೀನು ಗ್ರಹಿಸಿದಂತಹ ದೀರ್ಘದೇಹಿಯಾದಂತಹ ವಜ್ರದೇಹಿಯಾದಂತಹ ಹನುಮ ಯಾಕೆ ಹೀಗಾದ? ಪ್ರಾಥಮಿಕವಾದ ಒಂದು ಉತ್ತರ ಉಂಟು. ಹನುಮ ಕಾಮರೂಪಿ. ಹೌದು. ಯಾವುದೇ ರೂಪವನ್ನು ಬೇಕಾದ ಹಾಗೆ ಧರಿಸಿಕೊಳ್ಳಬಲ್ಲ. ಒಂದು ಮತ್ತೊಂದು, ಈ ರೀತಿ ಸೊರಗಿ ಹೋಗಿದ್ದಿ ಯಾಕೆ? ಕೆಲವೊಮ್ಮೆ ಸೊರಗುತ್ತದೆ. ಪ್ರಕೃತಿ ಅಂದರೆ ಸದಾ ತನ್ನ ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಪ್ರಕೃತಿಯಲ್ಲಿ ಉದ್ಭವಿಸಿದಂತಹ ಜೀವಜಾಲವು ಕೊನೆಗೆ ಒಂದು ಕಾಲ ಪುನಃ ಪ್ರಕೃತಿಯೊಳಗೆ ಅಂತರ್ಲೀನವಾಗಬೇಕಾದ್ದು ಸ್ವಭಾವ ಅದರದ್ದು. ಆ ಸಂದರ್ಭದಲ್ಲಿ ಜಾತವಾದ ಜೀವಕ್ಕೆ ವಿಕಾರಗಳು ಬರ್ತದೆ. ಷಡು ವಿಕಾರಗಳು ಅಂತ ಹೇಳ್ತಾರೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. ನಾಶ ಎಂಬುದು ನನಗಿಲ್ಲ ಸದ್ಯ. ಯಾಕೆ? ನಾನು ಚಿರಂಜೀವಿ, ನೀನೂ ಬಲ್ಲೆ. ಅಂತಹ ದೇವರ ವರಪ್ರಸಾದವನ್ನು ನಾವು ಪಡೆದವ. ಆದರೆ ಯೌವನವನ್ನು ದಾಟಿದ ಮೇಲೆ ವಾರ್ಧಕ್ಯದ ಕಡೆಗೆ ಹೋಗುವಾಗ ಸಹಜವಾಗಿ ದೇಹದಲ್ಲಿ ವಿಕಾರಗಳು ಹೊಂದುತ್ತವೆ. ಕ್ಷೀಣತೆ ಬರ್ತದೆ. ಕೆಲವೊಮ್ಮೆ ಅಕಾಲದಲ್ಲಿಯೂ ಕ್ಷೀಣತೆ ಬರಬಹುದು. ಯಾಕೆ? ಧಾರಣಾ ಶಕ್ತಿ ಅಂತ ಉಂಟು ದೇಹಕ್ಕೆ. ಇಷ್ಟು ಕೆಲಸವನ್ನು ಮಾಡಬಹುದು. ಆ ಕೆಲಸವನ್ನು ಮೀರಿ ಮಾಡಿತು ಅಂತ ಆದರೆ ಒಂದು ಕಾಲದಲ್ಲಿ ಆ ಮಾಡುವಂತಹ ಕೆಲಸದಲ್ಲಿರುವಂತಹ ಸ್ಫೂರ್ತಿ, ಅದರಲ್ಲಿ ನಾವು ತಲ್ಲೀನರಾಗುವಂತಹ ಬಗೆ, ಎರಡರಿಂದಲೂ ಒಂದು ಕಾಲಘಟ್ಟದಲ್ಲಿ ಅದು ಸಹಿಸಿಕೊಳ್ಳಬಲ್ಲಂತಹ ಸಹನಾಶಕ್ತಿ, ಧಾರಣಾಶಕ್ತಿ ಆ ಜೀವಕ್ಕೆ ಇರ್ತದೆ. ಅದು ಹೋಯಿತು. ಈ ಎಲ್ಲ ಕಾರ್ಯಗಳೇ ಪ್ರೇರಣಾಶಕ್ತಿಯಾದದ್ದು ಯಾವುದು? ಅದು ಇಲ್ಲ ಅಂತ ಆಗುವಾಗ ಕೆಲವೊಮ್ಮೆ ಬಾಹ್ಯ ಶಕ್ತಿಗಳು ತನ್ನಿಂದ ತಾನೇ ವೇಗದಲ್ಲಿ ಬದಲಾವಣೆಗೆ ಅನುವು ಮಾಡಿ ಕೊಡ್ತದೆ. ಆಗ ಶರೀರ ಸೊರಗಿ ಹೋಗುತ್ತದೆ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ? ದೂರದಲ್ಲಿ ನೀನು ಕಾಣ್ತಾ ಇದ್ದೆ ಶತಯೋಜನ ವಿಸ್ತಾರವಾದಂತಹ ಅಬ್ಧಿ ಇದು. ಇದು ರಾಮೇಶ್ವರ, ಪರಮ ಪವಿತ್ರವಾದಂತಹ ಕ್ಷೇತ್ರ. ಇದರ ಆಬದಿಯಲ್ಲಿರುವಂತಹದ್ದು ಲಂಕೆ, ಸಿರಿಲಂಕೆ. ನೀನು ಕೇಳಿರಬಹುದು. ಅದಕ್ಕೆ ಒಂದು ಕಾಲದಲ್ಲಿ ನಾವು ಉತ್ತರಿಸಬೇಕಾದಂತಹ ಅಬುದ್ಧಿಯನ್ನು ವಿಸ್ತರಿಸಬೇಕಾದಂತಹ ಪ್ರಮೇಯ ಬಂದೊದಗಿ ಸೀತಾಪಹಾರದ ನೆವದಿಂದ ಸೀತೆಯ ಇರವಿನ ಅರಿವನ್ನು ಪಡೆದ ಬಳಿಕ ನಾವು ಹೇಗೆ ಉತ್ತರಿಸುವಂತಹದ್ದು? ಒಂದು ಕಾಲದಲ್ಲಿ ಆ ಸಮಸ್ಯೆ ಬಂತು. ನಮ್ಮ ಆರಾಧ್ಯನಾದಂತಹ ರಾಮದೇವರೇ ಯಾವ ರೀತಿಯಲ್ಲಿ ಇದನ್ನು ತರಣಗೈಯುವುದು? ಪ್ರಾಯೋಪವೇಶದ ತನಕವೂ ಅವನು ಸಿದ್ಧನಾದ. ಕೇಳಿಲ್ಲ. ಆಕರ್ಣಾಂತವಾಗಿ ಸೆಳೆದು ಇನ್ನೇನು ಸಮುದ್ರ ರಾಜನ್ನೇ ಬತ್ತಿಸಿ ಬಿಡ್ತೇನೆ ಅಂತ ಹೇಳುವಾಗ ಬಂದು ಶರಣಾದ. ಒಂದು ಉಪಾಯವನ್ನು ಹೇಳಿದ. ನಿಮ್ಮ ಈ ವಾನರ ಸೇನೆಯಲ್ಲಿರುವಂತಹ ನೀಳನ ನೇತೃತ್ವದಲ್ಲಿ ವರಬಲಾನ್ವಿತವನು, ಅಂತಹ ಶಕ್ತಿ ಅವನಿಗಿತ್ತು. ವಿಶ್ವಕರ್ಮ ಸಂಜಾತ, ಅಂಶ ಸಂಜಾತವನು. ಅವನ ನೇತೃತ್ವದಲ್ಲಿ ನೀವು ಸೇತುವೆಯನ್ನು ಬರೆಯಬಹುದು. ರಾಮ ಸೇವೆಗೆ ಸದಾ ತತ್ಪರರು ಸನ್ನದ್ಧರೂ ಆದಂತಹ ನಮಗೆ ಕೇಳುವಾಗ ಅತ್ಯುತ್ಸಾಹಗೊಂಡೆವು ನಾವು. ಹೇಗೆ ಸೇತುವನ್ನು ರಚಿಸುವಂತಹದ್ದು? ಹೊತ್ತು ಮರಗಳನ್ನು, ಗಿರಿಗಳನ್ನು, ಕಲ್ಮರಗಳನ್ನು ಎಲ್ಲ ತಂದು ಸಮುದ್ರಕ್ಕೆ ನಾವು ಹಾಕಿದೆವು. ಮುಳುಗದಂತೆ ಅದು ಅಲ್ಲಿ ನೀಲನ ಬಲದಿಂದ, ವರುಣದ ಆಶೀರ್ವಾದದಿಂದ, ರಾಮ ಬಲದಿಂದ ಆ ಸೇತುವೆ ನಿರ್ಮಾಣವಾಯಿತು. 5 ದಿನಗಳಲ್ಲಿ ಶತಯೋಜನ ಸೇತುವೆ ನಿರ್ಮಾಣವಾಗಿ ಹೋಯಿತು. ಪ್ರತಿಯೊಬ್ಬರೂ ಅವರವರ ಸಾಮರ್ಥ್ಯಕ್ಕೆ ತಕ್ಕುದಾಗಿ
ಆ ಕಾರ್ಯದಲ್ಲಿ ನಾವು ತೊಡಗಿಕೊಂಡೆವು. ಆದ್ದರಿಂದ ಹೊತ್ತು ಮರಗಳ ಕಲ್ಮರಂಗಳ ಬಳಲಿ ಹೋದೆವು. ಶರೀರ ಸಹಜವಾಗಿ ಸೊರಗಿತು, ಕೈಕಾಲುಗಳು ಒಳಸರಿದವು, ದೇಹವು ಸುರುಟಿ ಹೋಯಿತು. ಆದ್ದರಿಂದ ನೀವು ಈಗ ಕಾಣುವಂತ ಸಮಾಧಾನ ಆಯ್ತಾ? ಅಯ್ಯ, ಪ್ರಶ್ನೆಯಿಂದ ಪ್ರಶ್ನೆಗೆ ಹೋಗುತ್ತಾ ಇದ್ದಿ ನೀನು. ಮತ್ತು ನೀನು ಯಾರು? ನಮಗೆ ಪ್ರಶ್ನೆಗೆ ಉತ್ತರ ಬರ್ತದೆ ಅಂತ ನಿರೀಕ್ಷೆ ಮಾಡಿದರೆ ನಿನ್ನ ಉತ್ತರಗಳು ಮತ್ತೆ ಪ್ರಶ್ನೆಯ ಕಡೆಗೆ ನನ್ನನ್ನು ಕೊಂಡೊಯ್ಯುತ್ತಾ ಇರುವುದು ಬಹಳ ವಿಚಿತ್ರ ಅಂತ. ಯಾಕೆ? ಶತಯೋಜನ ವಿಸ್ತೀರ್ಣವುಳ್ಳಂತಹ ಸರದಿಗೆ ಸೇತುವೆಯನ್ನು ಬಲಿಯುವ ಕಾಲಕ್ಕೆ, ಮಹಾದಿಗೆ ಸೇತುವೆಯನ್ನು ನಾವು ಬಲಿದಿದ್ದೇವೆ, ಬಳಲಿ ಹೋದೆವು. ಸೇತುವೆಯನ್ನು ಬಲಿದ ಬಳಿಕವೂ ಅದೆಷ್ಟೋ ಕಾಲ ಬದುಕಿ ಬಾಳಿದವ ತ್ರೇತಾಯುಗದಲ್ಲಿ ನೀನು. ಹೌದು. ನಿನ್ನ ಬಳಲಿಕೆಯನ್ನು ಯಾವ ಕಥೆಯನ್ನು ಕೇಳಿದವರಲ್ಲ ನಾವು, ಅದು ಬೇರೆ ವಿಚಾರ. ನನಗೆ ಜೀವಧಾರ ಆದರೆ ನೀನು ರಾಮ ಆ ಕಾರಣದಿಂದಲೇ ಬಳಲಿದೆ ಅಂತ ಕೇಳುವಾಗ ಬೇಕಿತ್ತೋ ನಿನಗೆ ಈ ಕೆಲಸ? ಓಹೋ, ಈ ಏನು ಮಾಡ್ತಿದ್ದೆ? ಸೇತುವೆಯೊಂದನ್ನು ಬಲಿದ ಕಾಲಕ್ಕೆ ನಾವು ಬಳಲಿ ಹೋದೆವು. ಆಗ ಬಳಲಿದ್ದಲ್ಲ, ಈಗ ಬಳಲಿಕ್ಕೆ. ಯಾಕೆ? ನೀನು ಹನುಮನೇ ಹೌದಾದರೆ ಹನುಮನಲ್ಲಿಯೇ ಕೇಳಬೇಕಾದಂತಹ ಒಂದೆರಡು ಜಿಜ್ಞಾಸೆಗಳು. ಬಹಳ ಬುದ್ಧಿಶಾಲಿ ಹನುಮ ಎನ್ನುವುದನ್ನು ಕೇಳಿಬಲ್ಲವನು ನಾನು. ಬುದ್ಧಿಶಾಲಿಯಾದಂತಹ ಹನುಮ ಶತಯೋಜನ ವಿಸ್ತೀರ್ಣವಿರುವಂತಹ ಶರದಿಯನ್ನು ಲಂಘಿಸಿ ಲಂಕೆಗೆ ಹೋದನಂತೆ. ಹೌದು. ಶ್ರೀರಾಮಚಂದ್ರನ ಕುರುಹನ್ನು ಹೊತ್ತೊಯ್ದು ಸೀತಾಮಾತೆಯನ್ನು ಅನ್ವೇಷಿಸಿ ಹೋಗುವ ಕಾಲಕ್ಕೆ 100 ಯೋಜನ ಹಾರುವ ಬದಲು 800 ಯೋಜನ ಹಾರಿದ. ಹಾಗಾದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವನೊಬ್ಬ ಹೌದು ಅಂತ ಆಗಿದ್ರೆ ನೀನು ಹಾರುವಾಗಲೇ ಯೋಚನೆ ಮಾಡಬಹುದಿತ್ತು, ಇಷ್ಟೇ ಹಾರಿದರೆ ಇಷ್ಟಲ್ಲಿಗೆ ತಲುಪುತ್ತದೆ. ಇದಲ್ಲ, ಸಾಮರ್ಥ್ಯ ಉಂಟು ಎನ್ನುವ ಕಾರಣವನ್ನು ತೋರಿಸಿಕೊಂಡು ನೀನು ಹಾರಿದ್ದೆ. ಫಲ ಏನಾಯಿತು? ನೀನು ಹೋಗುವ ಕೆಲಸ ಮತ್ತು ತಡ ಆಯಿತು ಎನ್ನುವುದೇ ಅರ್ಥ. ಎಲ್ಲಿ ತಲುಪಬೇಕಿತ್ತು ಅಲ್ಲಿ ನೀನು ತಲುಪಲಿಲ್ಲ, ಅದಕ್ಕಿಂತ ಮುಂದೆ ತಲುಪಿದೆ, ಮರಳಿ ಬರಬೇಕಾಯಿತು ನಿನಗೆ. ಹಾಗಾದ್ರೆ ನಿನ್ನ ಬುದ್ಧಿಮತ್ತೆಯ ಒಂದು ಪ್ರಶ್ನೆ ಅದು ಇರಲಿ. ಹಾಗಾದರೆ ಕೇವಲ ಲಂಕೆಗೆ ಲಂಘಿಸುವ ಕಾಲಕ್ಕೆ ನೀನು ಇಷ್ಟು ಕಡಿಮೆ ಬುದ್ಧಿಯನ್ನು ಪ್ರದರ್ಶಿಸಿದೆ ಎಂದಾದರೆ ನೀನು ಈಗ ಹೇಳಿದ ವಿಚಾರ ಏನು? ಪೊತ್ತು ಕಲ್ಮರಂಗಳ ದಣಿದು ಹೋದೆ, ಬಹಳ ಬಾಲಿಶವಾದಂತಹ ವಿಚಾರ. ವಿಶಾಲವಾದಂತಹ ಕಪಿಸೇನೆ ನಿಮ್ಮ ಕೈಯಲ್ಲಿತ್ತು. ಆ ಎಲ್ಲ ಕಪಿಸೇನೆಯೂ ಕೂಡ ತನ್ನದ್ದಾದ ರೀತಿಯಲ್ಲಿ ಸೇತುವೆಯನ್ನು ಬಲಿಯುವುದಕ್ಕೆ ಮುಂದಾದಾಗ ಆ ಅಳಿಲುಗಳು ಕೂಡ ಸೇವೆಯನ್ನು ಮಾಡಿದೆವು ಎನ್ನುವುದನ್ನು ಹೇಳಿ ಕೇಳಿ ಬಲ್ಲೆ ನಾನು. ಅಂತಹ ಒಂದು ಕೆಲಸದಲ್ಲಿ ಅದು ಯಾರಿಗೆ ಬೇಕಾಗಿ ನೀವು ಮಾಡಿದ ಕೆಲಸ? ರಾಮನಿಗ ಅಲ್ವೇ? ರಾಮ ಬಲದಿಂದ ಒಂದು ಕೆಲಸವನ್ನು ನಿಶ್ಚಯ ದಾರ್ಢ್ಯದಿಂದ ಮಾಡುವುದಕ್ಕೆ ಹೊರಟಿದ್ದಾನೆ ಒಬ್ಬ ಎಂದಾದರೆ
ಆತನ ಆ ಕೆಲಸಕ್ಕೆ ಖಂಡಿತವಾಗಿಯೂ ದಣಿವು ಬರುವುದಕ್ಕಿಲ್ಲ. ದಣಿವು ಬರಲಿಲ್ಲ, ಬರಬಾರದು, ಬರಲಿಲ್ಲ. ರಾಮ ಬಲದಿಂದ ಅದನ್ನು ಹೊರಟಿದ್ದಾನೆ ಎಂದಾದರೆ ಅದು ಪೂರೈಸಿಯೇ ಸಿದ್ಧ, ಅದು ಮಾಡಿಯೇ ಸಿದ್ಧ ಎನ್ನುವ ಭಾವ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಹೌದು. ಆ ಕಾರಣಕ್ಕೆ ಆತ ದಣಿಯಬಾರದು. ನೀನು ಹೇಳ್ತಿ ಸೇತುವೆ ಕಟ್ಟಿದಾಗ ನಾವೆಲ್ಲ ಬಹಳಷ್ಟು ಕಷ್ಟಪಟ್ಟಿದ್ದೇವೆ. ಹೌದು. ಆ ಕಾಲದಲ್ಲಿ ತ್ರೇತಾಯುಗ ಯುಗ ಕಳೆದು ಹೋಗಿದೆ, ದ್ವಾಪರಕ್ಕೆ ತಲುಪಿದ್ದೇವೆ ನಾವು. ಈ ಕಾಲಕ್ಕೆ ಬಂದಾಗ ನೀನು ಆಮೆಯ ಹಾಗೆ ಕೈ ಕಾಲು ತಲೆ ಎಲ್ಲ ಒಳಗೆ ಎಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಿ. ಒಳ ಸರಿದವು, ದೇಹ ಸುರುಳಿತು, ಬಡವಾಗಿ ಹೋದೆ. ಇದು ವಿಚಿತ್ರವಾದದ್ದು. ಅನಾವಶ್ಯಕವಾಗಿ ನೀನು ಆ ಕೆಲಸದಲ್ಲಿ ನಿನ್ನನ್ನು ತೊಡಗಿಸಿಕೊಂಡೆ ಎನ್ನುವಂಥ ಸಂಶಯ ನನಗೆ ಮೂಡಿದ್ದು ಆಗ. ಯಾಕೆ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಒಂದು ರೀತಿಯ ನಿಶ್ಚಯದಾರ್ಢ್ಯ ಇದೆ ಅಂತ ಆದರೆ, ಅಥವಾ ಅದನ್ನು ಪೂರೈಸಲೇಬೇಕು ಎನ್ನುವಂತಹ ಒಂದು ಮಾನಸಿಕ ಅವಸ್ಥೆಯನ್ನು ನಾವು ಒಡ್ಡಿಕೊಂಡಿದ್ದೇವೆ ಎಂದಾದರೆ ನಮಗೆ ಅದರಲ್ಲಿ ಬಳಲಿಕೆ ಬರುವುದಕ್ಕಿಲ್ಲ. ಅದೂ ಅಲ್ಲದೆ ದೇವಾನುದೇವತೆಗಳಿಂದ ವಜ್ರಕಾಯವನ್ನು ಭೀಮ ಬಲವನ್ನೂ ಪಡೆದಂತಹ ನೀನು ಬಳಲುವುದೇ ಬಾರದು. ಹಾಗಿರುತ್ತಾ ಈ ಕಾಲಕ್ಕೆ ನೀನು ಬಳಲಿದ್ದಿ ಎಂದಾದರೆ ನೀನು ಮಾಡಿದಂತಹ ಕೆಲಸವೆಲ್ಲವೂ ವ್ಯರ್ಥ ಸಾಹಸ ಎನ್ನುವಂತಹ ಸ್ಥಿತಿಗೆ ನಾನು ಉತ್ತರಿಸಬೇಕಾಗುತ್ತದೆ. ಅಯ್ಯ, ನೀನು ಸ್ವಲ್ಪ ಬಾಲಿಶವಾಗಿ ನೀನೇ ಮಾತಾಡ್ತಾ ಇದ್ದಿ. ಯಾಕೆ ಹೇಳ್ತಾ ಇದ್ದೇನೆ? ಒಂದು, ನನ್ನನ್ನು ಬುದ್ಧಿವಂತ ಅಂತ ನೀನು ಒಪ್ಪಿಕೊಂಡೆ. ಮನೋಜವಂ ಮಾರುತ ತುಲ್ಯ ವೇಗ, ಬುದ್ಧಿಮತಾಂ ವರಿಷ್ಠಂ ಅಲ್ವಾ? ಆ ರೀತಿಯಲ್ಲಿ ನಾವು ಕೇಳಿಕೊಂಡವರು ಹನುಮಂತನ ಬಗ್ಗೆ. ಹಾಗೇ ಆದರೆ ಈಗ ಹನುಮಂತ ಬುದ್ಧಿಹೀನನಾಗಿ ಹೇಗೆ ಕೆಲಸ ಮಾಡಿಯಾನು? ಒಂದೋ ನಾನು ಬುದ್ಧಿಹೀನ ಅಂತ ನೀನು ಒಪ್ಪಿಕೊಳ್ಳಬೇಕು. ಬುದ್ಧಿವಂತ ಅಂತ ಆದರೆ ಮಾಡಿದ ಪ್ರತಿಯೊಂದು ಕೆಲಸಗಳಿಗೆ ಕಾರ್ಯಕಾರಣ ಸಂಬಂಧ ಉಂಟು ಅಂತ ನಾವು ತಿಳಿಬೇಕು. ಅದು ಏನು ಅಂತ ನಿನಗೆ ಗೊತ್ತಿಲ್ಲ ಅಲ್ವೇ? ಸಾಗರೋಲ್ಲಂಘನವನ್ನು ಮಾಡಿದೆ, ಹಾರಿದನು 108 ಯೋಜನ ಅಲ್ವಾ? ಹಿಂದೆ ಹೋದ. ಯಾಕೆ? ಹಾರುವುದಲ್ಲೂ ಲಂಘನದಲ್ಲೂ ಒಂದು ರೀತಿಯಾದಂತಹ ನಿಯಮಗಳಿರುತ್ತದೆ. ಮಹೇಂದ್ರ ಪರ್ವತವನ್ನು ಪಾದಾಗ್ರದಿಂದ ಮೆಟ್ಟಿ ನಭವನ್ನು ಮೊಗವೆತ್ತಿ ಮತ್ತೆ ಬಾಣ ಮಾರ್ಗದಲ್ಲಿ ನಾನು ಹಾರಿದ್ದು. ಕೆಲವೊಮ್ಮೆ ಉಡ್ಡಯನ ಮಾಡುವಾಗ ಹಾಗೆ ಆಗುತ್ತದೆ. ನಾವು ಹೊರಟಂತಹ ವೇಗದ ಮೇಲೆ ಲಕ್ಷ್ಯ ಆ ಕಡೆಗೆ ಹೋಗುತ್ತದೆ. ಮತ್ತೆ ನಾವು ವೇಗವನ್ನು ಬದಲಾಯಿಸುವಂತಿಲ್ಲ. ಯಾಕೆಂದರೆ ಮನೋವೇಗ ಸದೃಶವಾದಂತಹ ವಾಯುವೇಗದಲ್ಲಿ ಹೋಗುವವ ನಾನು. ಮತ್ತೆ ಅಲ್ಲಿಯೂ ನನಗೆ ಪುಣ್ಯಾತ್ಮರ ದರ್ಶನ ಆಗಿದೆ, ಸರಿಯಾದ ಪಥ ಸಿದ್ಧವಾಗಿದೆ, ಎಲ್ಲವೂ ಸಲೀಲವನ್ನು ಸಲೀಲವಾಗಿ ದಾಟಿದ್ದೇನೆ. ಯಾಕೆಂದರೆ ನಮಗೆ ನಿಮಿತ್ತಗಳು ಕೆಲವು ಕಾಣಸಿಗ್ತವೆ. ಆ ನಿಮಿತ್ತದ ಮೂಲಕವೇ ನಾವು ಪುನಃ ಬಂದು ಸೀತಾನ್ವೇಷಣೆಯನ್ನು ಮಾಡಿ ಮತ್ತೆ ಪುನಃ ಬಂದು ಸೇತುವೆಯನ್ನು ಯಾಕೆ ಕಟ್ಟಬೇಕಾಯಿತು ಅಲ್ವೇ? ಬಹುಶಃ ಈ ರೀತಿಯಲ್ಲೇ ನಿಮಗೆ ಅನ್ವೇಷಣೆಯನ್ನು ಮಾಡಬಹುದಿತ್ತು ಅಂತ ಹೇಳುವ ನಿನಗೆ ಒಂದು ರೀತಿಯಾದಂತಹ ಸಂಶಯ. ಯಾಕೆಂದರೆ ಮರ್ಯಾದ ಪುರುಷೋತ್ತಮನಾಗಿ ರಾಮ ಕಾಣಿಸಿಕೊಂಡವನು. ಆತ್ಮಾನಂ ಮಾನುಷಂ ಮನ್ಯೆ ಅಂತ ತಿಳಿದುಕೊಂಡಿದ್ದಾನೆ. ಮಾನುಷನಾಗಿ ನಾನು ಪ್ರಯತ್ನವನ್ನು ಮಾಡಬೇಕು. ಮಾನುಷನಾಗಿ ಪ್ರಯತ್ನವನ್ನು ಮಾಡುವಾಗ ವಾನರರಾದ ನಮಗೆ ಸೇವೆ ಮಾಡುವಂತಹ ಒಂದು ಸೌಭಾಗ್ಯವನ್ನು ಅವನು ಒದಗಿಸಿದ. ಕೇವಲ ಬಾಣವೊಂದರಿಂದ ರಾಮನಿಗೆ ಅವನನ್ನು ಹನನ ಮಾಡುವುದಕ್ಕೆ ಸಾಧ್ಯವಿತ್ತು. ಯಾಕೆ? ಸ್ಪಷ್ಟವಾದ ನಿದರ್ಶನವೇ ಇದೆ. ಕೋದಂಡದಿಂದ ಆಕಂಡಂತವಾಗಿ ಸೆಳೆದಂತಹ ಆ ಬಾಣವನ್ನು ಎಲ್ಲಿ ಬಿಡಬೇಕು ಅಂತ ರಾಮ ಕೇಳಿದ ಸಮುದ್ರ ರಾಜನಲ್ಲಿ. ಆಗ ಆ ದಸ್ಯುಗಳನ್ನು ಹೋಗಿ ಅದು ಕೊಂದದ್ದು. ಹಾಗಿದ್ರೆ ಕೇವಲ ಬಾಣವೊಂದರಿಂದ ಇಲ್ಲಿಂದಲೇ ರಾವಣನನ್ನು ಹನನ ಮಾಡುವಂತಹ ಲಕ್ಷ್ಯ ಅವನಿಗಿರಲಿಲ್ಲ. ಮಾನುಷವಾಗಿ ನಾನು ಸಾಧಿಸಿಯೇನು? ಆ ಮಾನುಷವಾಗಿ ಸಾಧಿಸುವಾಗ ರಾಮಭಕ್ತರಾಗಿ ನಮಗೆ ಮಾಡುವಂತಹ ಒಂದು ಮಹಾಭಾಗ್ಯವನ್ನು ಆ ಮೂಲಕ ಒದಗಿಸಿಕೊಟ್ಟ. ರಾಮನಿಗೆ ಬೇಕಾಗಿಲ್ಲ, ರಾಮನ ಆ ಸೇವೆಗೆ ನಮ್ಮನ್ನು ವಿನಿಯೋಗಿಸಿಕೊಂಡದ್ದು. ಮತ್ತೆ ಸಂಪೂರ್ಣವಾಗಿ ಒಂದು ಕಾರ್ಯದಲ್ಲಿ ನಾವು ತಲ್ಲೀನನಾಗುವಾಗ ಪ್ರಕೃತಿಯೂ ನಮಗೆ ಸಹಾಯವಾಗುತ್ತದೆ ಎಂಬುದಕ್ಕೆ ನಮ್ಮ ದೇಹ ಹಾಗೆ ಉಳಿದದೇ ಸಾಕ್ಷಿ. ಹಾಗೆಂದು ಪ್ರಕೃತಿಯೇನು ತನ್ನ ಪ್ರಭಾವವನ್ನು ಬೀರದೇ ಇರುವುದಿಲ್ಲ ಅಲ್ಲ. ಈ ಯುಗದಲ್ಲಿ ನಾನು ಹೀಗಾಗಿ ಹೋದೆ, ಆಗ ಬಳಲಿದ್ದೇನೆ ಎಂಬುದಾಗಿ ಯಾವತ್ತೂ ನಾನು ಹೇಳಿಲ್ಲ. ಈಗ ಬಳಲಿ ಬಿಟ್ಟಿದ್ದೇನೆ, ಸುರುಟಿ ಹೋಗಿದ್ದೇನೆ, ಜುಳುಗಿನಂತಾಗಿ. ಕೇವಲ ಒಂದು ಸೇತುವೆ ಕಟ್ಟಿ
ಇಷ್ಟು ಬಳಲಿದೆ ಅಂತ ಹೇಳಿದ್ರೆ ನಿನ್ನ ಸೇತುವೆ ಎಲ್ಲ ವ್ಯರ್ಥ ಅಂತಲ್ವ ನಾನು ಹೇಳುದು. ಹಾಗಿದ್ರೆ ನೀನು ಈ ಯುಗದವ ಏನು ಮಾಡ್ತೀಯ ಅಂತ ನಿನ್ನ ಭಾವನೆ? ಗರ್ವದ ಆ ಸಾನುವನ್ನೇ ನೀನು ಮೇಲೇರಿ ಹೋಗಿದ್ದಿ. ತಲೆಗೆ ಗರ್ವ ಅಡ್ಡರಿ ಹೋಗಿದೆ ನಿನಗೆ. ಯಾಕೋ? ರಾಮನಾರು ರಾಮನೆಲ್ಲಿ, ನೀನೆಲ್ಲಿ ಹುಲುಮಾನವ? ಸರ್ವಸ್ವವನ್ನು ತನ್ನ ಏಕಮಾತ್ರ ಲಕ್ಷ್ಯದಿಂದ ಏಕನಡೆಯಿಂದ ಸರ್ವಸ್ವವನ್ನು ಸಾಧಿಸಿದಂತಹ ಆ ದಾಶರಥಿಯಾದಂತಹ ರಾಮನೆಲ್ಲಿ ಕೇವಲ ಮಾತುಗಳಿಂದ ನಾನು ಹಾಗೆ ಮಾಡಬಲ್ಲೆ ಹೀಗೆ ಮಾಡಬಲ್ಲೆ ಎಂಬಂತಹ ಅಬ್ಬರದ ಮಾತುಗಳನ್ನು ಆಡುತ್ತಿರುವಂತಹ ನೀನೆಲ್ಲಿ? ನಿನ್ನಿಂದ ಆದೀತು ಬಿಡು ಬಿಡು ಗರ್ವದ ಮಾತುಗಳನ್ನು. ಬಿಡ್ಡ ನೀನು ಬಿಡು ಬಿಡಿ ಒಂದಷ್ಟು ಪರಾಕ್ರಮವನ್ನು ಮತ್ತು ಹೇಳಿಕೊಂಡು ನೀನು ಕೇವಲ ನಿನ್ನ ಸಾಧನೆ ತ್ರೇತಾಯುಗದಲ್ಲಿ ಏನಿದೆ ಅದನ್ನು ವರ್ಣಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ಅಯ್ಯ, ಈ ವರ್ತಮಾನ ಕಾಲದಲ್ಲಿ ಈ ಭೂಮಿಯ ಮೇಲೆ ಇರುವಂತಹ ಕೆಲಸಗಳಲ್ಲಿ ಪಾರ್ಥಯನ್ನು ಮಾಡಿದ ಎನ್ನುವುದನ್ನು ಅರಿಯದೇ ಹೋದವನು ನೀನು. ಆ ಕಾರಣದಿಂದಲೇ ನೀನು ಮಾಡುವಂತಹ ಸಾಹಸಗಳೆಲ್ಲವೂ ನನಗೆ ನಗಣ್ಯ ನಗಣ್ಯ. ನೀನು ಏನಂದೆ? ಗರ್ವದಿಂದ ಮಾತನಾಡುತ್ತೇನೆ. ಆ ಗರ್ವದಿಂದ ಮಾತನಾಡುವಷ್ಟು ನನ್ನಲ್ಲಿ ಇದೆ ಎನ್ನುವ ಕಾರಣಕ್ಕೆ ನಾನು ಈ ಗರ್ವವನ್ನು ತೋರಿಸುವುದಕ್ಕೆ ಮುಂದಾದವನು. ಕೇವಲ ಮಾತಿನಿಂದ ಮಾತ್ರವಲ್ಲ, ನನ್ನ ಪ್ರಯತ್ನದಿಂದಲೂ ಕೂಡ ನಾನು ಗರ್ವವನ್ನು ಹೊಂದಿದ್ದೇನೆ ಎನ್ನುವ ಕಾರಣದಿಂದಲೇ ನಿನ್ನ ಕೆಲಸಗಳೆಲ್ಲವೂ ನನಗೆ ತೃಣ ಸಮಾನ. ನೀನು ಮಾಡುವಂತ ಈ ಕೆಲಸಗಳೆಲ್ಲ ನನಗೆ ಒಂದು ವಿಚಾರವೇ ಅಲ್ಲ. ಏನು ಹೇಳ್ತಾ ಇದ್ದೀನಿ? ಸುಮ್ಮಗೆ ಹೋಗುವುದಿದ್ರೆ ಹೋಗಲಿ ಎಂಬ ಉಪೇಕ್ಷೆಯಿಂದ ನಾನಿದ್ರೆ ಮತ್ತು ನನ್ನನ್ನು ಕೆಣಕುತ್ತಾ ಇದ್ದೆ. ಏನಂದ್ರೆ ಇದು ಕೇವಲ ಬಡಿವಾರದ ಮಾತು ಅಂತ ಹೇಳ್ತಾ ಇದ್ದೆ. ಸೇತುವೆಯನ್ನು ನೀನು ಮಾಡಬಲ್ಲ ಅಂತ ಹೇಳ್ತಾ ಇದ್ದೀಯ. ಮತ್ತೆ ಒಂದು ವೇಳೆ ನೀನು ಇಂತಹ ಕೆಲಸ ಕೋರ್ತೆ ನನ್ನಲ್ಲಿ ಉಂಟಾದಂತಹ ಈ ಕ್ರೋಧದಿಂದ ಜಗವನ್ನೇ ಮುಕ್ಕಿ ಬಿಡುವೆ, ಯಮನನ್ನೇ ತಿಕ್ಕುವೆ, ಕಾಲಭೈರವನ್ನು ಬಂದ್ರೆ ಒದ್ದಿ ಹೊರದಿ ಬಿಡುವೆ. ಏನು ಹೇಳ್ತಾ ಇದ್ದೀನಿ? ಅಯ್ಯ, ನಿನ್ನ ಈ ದೇಹವನ್ನಿಟ್ಟುಕೊಂಡು ನೀನು ಕೇವಲ ಮಾತನಾಡುವಂತಹ ಈ ಶೌರ್ಯದ ಮಾತುಗಳು ಯಾವ ಕಾಲಭೈರವನಿಗೂ ಕೇಳದು. ನಾನು ಮಾಡಿದ ಸಾಹಸಗಳನ್ನು ಕೇಳಬೇಕೇನೋ ನಿನಗೆ?
ಶರಧಿಗೆ ಒಂದು ಸೇತುವೆಯನ್ನು ಬಲಿದ ಕತೆ ಯಾರ ಸಹಾಯದಿಂದ? ನಳ ನೀಲರ ಸಹಾಯದಿಂದ. ಒಂದಷ್ಟು ವಾನರ ಸೈನ್ಯವನ್ನು ಸೇರಿಕೊಂಡು ಪಾರ್ಥನ ಕೆಲಸ ಏನು ಗೊತ್ತಾ? ಸ್ವರ್ಗಲೋಕ ಎನ್ನುವುದನ್ನು ಕೇಳಿದ್ಯಾನೋ ನೀನು? ಓಹೋ, ಎಲ್ಲಿ ಅದರ ಜಾಗ ಅಂತೇಳಿ ನೀನು ಆ ದೇವೇಂದ್ರನಿಗೆ ಪೆಟ್ಟು ತಿನ್ನುವ ಕಾಲಕ್ಕೆ ಅಲ್ಲಿಗೆ ಹೋಗಿರಬಹುದು. ಓಹೋ, ಅದೀಗ ನಿನ್ನೆ ನೆನಪಿರ್ಲಿಕ್ಕಿಲ್ಲ. ಯಾಕೆ? ಅವನೇ ನನ್ನ ಕಡೆಗೆ ಬಂದದ್ದು. ಅದು ನಿನ್ನ ಸಣ್ಣ ಪ್ರಾಯದಲ್ಲಿ. ನಾನು ಸ್ವರ್ಗಲೋಕಕ್ಕೆ ಸೇತುವೆಯನ್ನು ಕಟ್ಟಿದ. ಸ್ವರ್ಗವೇ ನಮ್ಮ ಕಡೆಗೆ ಬಂದಿದೆ ಅಂತ ಅರ್ಥ. ಇರ್ಲಿ, ಸ್ವರ್ಗಲೋಕಕ್ಕೆ ಸೇತುವೆಯನ್ನು ಕಟ್ಟುವಂತಹ ಸಾಮರ್ಥ್ಯ ತೋರಿಸಿದವನು ನಾನು. ಹಾಗಾದರೆ ಸ್ವರ್ಗಲೋಕಕ್ಕಿರುವಂತಹ ದೂರ ಎಷ್ಟು ಅದನ್ನು ನೀನು ಆಲೋಚಿಸಬೇಕು. ಅಯ್ಯ, ನನ್ನ ತಾಯಿಗೆ ಗಜಗೌರಿ ವ್ರತವನ್ನು ಮಾಡಬೇಕಾದಂತಹ ಒಂದು ಸಂದರ್ಭ ಬಂದಿತ್ತು. ಆ ಕಾಲಕ್ಕೆ ಐರಾವತವನ್ನೇ ನಾನು ಸ್ವರ್ಗದಿಂದ ಕರೆಸಿಕೊಳ್ಳಬೇಕು ಎನ್ನುವ ತೀರ್ಮಾನ ಮಾಡಿದವು. ಪತ್ರವೊಂದನ್ನು ಬರೆದು ಬಾಣದ ಮನೆಗೆ ಕಟ್ಟಿ ಸ್ವರ್ಗಕ್ಕೆ ಬಾಣ ಸಹಿತ ಕಳಿಸಿಕೊಟ್ಟಿದ್ದೇನೆ. ದೇವೇಂದ್ರ ಮರಳಿ ನನಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಆ ಸ್ವರ್ಗದಲ್ಲಿರುವ ಸ್ವರ್ಗಾಧಿಪತಿ ನಿನಗೇನಾಗಬೇಕು? ನನ್ನ ಅಪ್ಪ ಅವನು. ಸುಮ್ಮನೆ ಅವನು ಉತ್ತರ ಕೊಡ್ಲಿಲ್ಲ. ಆ ಕಾರಣದಿಂದಲೇ ಆತ ಉತ್ತರ ಕೊಟ್ಟದ್ದು. ಬಂದಂತಹ ಪತ್ರದಲ್ಲಿ ಅವನು ಹೇಳಿದ ಮಾತೇನು? ಐರಾವತವನ್ನು ಕೊಂಡು ಹೋಗು. ಅಪ್ಪ ಮಗನ ವ್ಯವಹಾರ ಅಲ್ವಾ? ಏನು ಹೇಳಿದ? ಐರಾವತವನ್ನು ಕೊಂಡು ಹೋಗು, ತಂದು ಕೊಡ್ತೇನೆ ಅಂತಲ್ಲ. ಕೊಂಡು ಹೋಗಬೇಕಿದ್ರೆ ಐರಾವತ ಸ್ವರ್ಗದಿಂದ ಕೆಳಗಿಳಿಬೇಕು. ಬಾಣಮುಖದಿಂದ ಸೇತುವೆಯನ್ನು ಏಣಿಯನ್ನು ನಿರ್ಮಿಸಿಕೊಟ್ಟವನು ನಾನು. ನನ್ನ ಅಕ್ಷಯ ತೂಣೀರದ ಸಹಿತ ಅಲ್ಲಿಂದ ಆ ಒಂದು ಆನೆ ಐರಾವತ ಇಳಿದು ಬಂದ ಚಂದ ನೀನು ಕಾಣಬೇಕಿತ್ತದ. ಡಗ್ 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 ಅಂತ ಹೇಳಿ ಇಳಿದು ಬರುವಂತಹ ಆ ಒಂದು ಚಂದವನ್ನು ಅದನ್ನು ಸಾಧಿಸಿ ತೋರಿಸಿ ತಾಯಿಗೆ ಗಜಗೌರಿ ವ್ರತವನ್ನು ಮಾಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಂದ್ರಸುತ ನಾನು. ಅಂತಹ ಸಾಮರ್ಥ್ಯ ಇರುವ ನನಗೆ ಈ ನಿನ್ನ ಶರದಿಗೆ ಸೇತುವೆ ಅರ್ಧ ಬಾಣ ಸಾಕು, ಒಂದು ಪೂರ್ತಿ ಮಾಡಬೇಕಾಗಲಿಕ್ಕಿಲ್ಲ. ನನಗೆ ಗೊತ್ತುಂಟ ನಿನಗೆ? ದೊಡ್ಡ ಶರದಿನಿ ಕಟ್ಟಿದ ಸೇತುವ ಮುಂದುವರಿದು ನೀನು ಈ ತನಕ ಬಂದು ಬಿಟ್ಟೆ. ಸೇತುವೆಯ ಬಲುವೆಡೆ ಕಡು ಗಹನವೇ ಅಂತ ಕೇಳಿ ನೀನು. ಗಹನವೇ ಅದು, ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ ಬಿಡು. ಮತ್ತೇನು ಹೇಳಿದಿ? ಸುರಪನ ಐರಾವತ ಅವತರಿಸಿದೆ. ಯಾಕೆಂದರೆ ಕೆಲವೊಮ್ಮೆ ಲೋಕದಲ್ಲಿ ಮರ್ಯಾದೆ ಮೀರಿತು ಅಂತ ಆದರೆ, ಮಗ ಮರ್ಯಾದೆ ಬಿಟ್ಟ ಅಂತಾದರೆ ಕೆಡುವುದು ಅಪ್ಪನೇ. ಹಾಗಿದ್ರೆ ನಿನ್ನನ್ನು ಪರೀಕ್ಷೆ ಒಡ್ಡಿಯೇ ಐರಾವತವನ್ನು ಕೆಳಗೆ ಕಳಿಸಿದ. ಹಾಗಿದ್ರೆ ಹೋಗುವಾಗಲೂ ಹಾಗೆ ಹೋಗಿದ್ದ ಐರಾವತ. ಹಾಗಿದ್ರೆ ನೀನು ಬರುವುದಕ್ಕಾಗಿ ಒಂದು ಮಾಧ್ಯಮವಾಗಿ ನಿನ್ನನ್ನು ಮೇಲೆತ್ತುವುದಕ್ಕಾಗಿ ಅಪ್ಪನಾಗಿ ಆ ಕರ್ತವ್ಯವನ್ನು ಅವ ನಿರ್ವಹಿಸಿದ. ಅದು ಏನೇ ಇರಲಿ, ಈಗ ಏನೇ ಹೇಳ್ತೀನಿ, ನನಗೆ ಸವಾಲು ಹೊರಡುತ್ತೀಯ ನೀನು. ಶರಮುಖದಲ್ಲಿ ಸೇತುವೆಯ ಬಲಿದರೆ ಪಾದದಲ್ಲಿ ಮೆಟ್ಟಿ ಮುರಿದೆ. ಅಷ್ಟು ಸಾಮರ್ಥ್ಯ ಈಗಲೂ ನಿನ್ನಲ್ಲಿ ಉಂಟು ಅಂತ ಹೇಳಿ ನೀನು ತೋರಿಸ್ತಾ ಇದ್ದೀಯೇನೋ? ಸಾಧ್ಯ ಉಂಟಾ ನಿನಗೆ? ನಿನ್ನನ್ನು ಕಂಡ್ರೆ ಇನ್ನೊಂದು ಪಾದ ಹೋಗ್ಲಿ, ನೀನು ಇಡೀ ಮಲಗಿದ್ರು ಆ ಸೇತುವೆ ತುಂಡಾಗಲಿಕ್ಕೆ. ಅಷ್ಟು ಬಲಿಷ್ಠವಾದ ಸೇತುವೆಯನ್ನು ಕಟ್ಟುವುದಕ್ಕೆ ಹಾಗಿದ್ರೆ ಈ ಪಾರ್ಥ ಸಮರ್ಥ. ನೀನು ಕಟ್ಟುವುದಿದ್ರೆ ಪಂಥ ಏನು ನಿನ್ನದು? ಪಂಥವಾ ನಿನ್ನಡನೆ ಕೇಳು. ಮೂರು ಬಾರಿಗೆ ಏನಿಲ್ಲ ಪಂಥವನ್ನೊಡ್ಡುವುದಕ್ಕೆ ಮುಂದಾದೆಯಾ ನೀನು? ಹೌದು. ಈ ಪಾರ್ಥ ಸೇತುವೆಯೊಂದನ್ನು ಬಲಿದರೆ
ಬಲಿತೇನೆ ಅಂತ ನೀನು ಹೇಳೋ, ಬಲಿಯದಿದ್ರೆ ಏನು ಮಾಡ್ತೀಯ ಅಂತ ಕೇಳಿ. ಅದನ್ನು ಮೆಟ್ಟಿ ಹುಡಿ ಮಾಡುತ್ತೇನೆ ಎನ್ನುವಂತಹ ಹೌದು ಸಾಮರ್ಥ್ಯವನ್ನ ನೀನು ಪ್ರದರ್ಶಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ಅಯ್ಯ, ಕ್ಷತ್ರಿಯ ಪಂಥದಲ್ಲಿ ಹುಟ್ಟಿದಂತಹ ನಾನು ಯಾವ ಪದವನ್ನೂ ಕೂಡ ಸಕಾರಾತ್ಮಕವಾಗಿಯೇ ಸ್ವೀಕರಿಸುವುದು ಅನಿವಾರ್ಯವೇ ಹೌದು. ಈ ಕಾಲದಲ್ಲಿ ನಾನು ಹೊರಟಿರುವಂತಹ ಉದ್ದೇಶ ಏನೇ ಆದರೂ ಕೂಡ ನೀನು ಇಟ್ಟಂತಹ ಪಂಥ ಅದು ನನ್ನ ಸಾಮರ್ಥ್ಯವನ್ನು ಹೊರಗೆ ಹಚ್ಚಬೇಕಾದಂತಹ ಅನಿವಾರ್ಯತೆ ನನ್ನ ಮುಂದೆ ಇದೆ. ಅದಲ್ಲದೆ ಹೋದರೆ ನಾನು ಇದುವರೆಗೆ ಮಾಡಿದಂತಹ ಸಾಧನೆಗಳೇನು, ಪಾರ್ಥ ಇದುವರೆಗೆ ತೋರಿಸಿದಂತಹ ಕೆಲಸಗಳೇನು, ಅದೆಲ್ಲವೂ ತೃಣವಲ್ಕರಿಸಲ್ಪಡಬಹುದು. ಕೇವಲ ಕಪಿಯೊಬ್ಬನ ಪಂಥಾಹ್ವಾನಕ್ಕೆ ಹಿಂದೆ ಸರಿದ ಪಾರ್ಥ ಎನ್ನುವಂತಹ ಮಾತನ್ನು ನಾನು ಕೇಳಿಸಿಕೊಳ್ಳಬೇಕಾಗಬಹುದು. ಆದ್ದರಿಂದ ಮಾತ್ರ ನಿನ್ನ ಪಂಥಕ್ಕೆ ನಾನು ಮುಂದಾಗುವವನು. ಅಲ್ಲದೆ ಹೋದರೆ ನಿನ್ನೊಡನೆ ಪಂಥ ಕಟ್ಟುವಂತಹ ಅಗತ್ಯವೂ ನನಗಿಲ್ಲ, ಅಥವಾ ಅದಕ್ಕೆ ನೀನು ನನಗೆ ಸರಿ ಸಾಟಿಯೂ ಅಲ್ಲ. ಆದರೆ ನಾನು ಹಿಂಜರಿದರೆ ಅದರ ನೀನು ಮಾಡಬಹುದಾದಂತಹ ಅಪಪ್ರಚಾರಕ್ಕೆ ಅವಕಾಶ ಕೊಡಬಾರದು ಎನ್ನುವ ಕಾರಣಕ್ಕೆ ಹೇಳ್ತೇನೆ. ಯವನರ ಒಂದಲ್ಲ ಎರಡಲ್ಲ 3 ಬಾರಿ ನಾನು ಸೇತುವೆಯನ್ನು ನಿರ್ಮಿಸಿಕೊಡಬಲ್ಲೆ. ನೀನದನ್ನು ಮುರಿದೆ ಎಂದಾದರೆ ಬದುಕುಳಿಯುವಂತಹ ವ್ಯಕ್ತಿತ್ವವೇ ನನ್ನದಲ್ಲ. ನನ್ನ ಸಾಮರ್ಥ್ಯಕ್ಕೆ ಎದುರಾಗಿ ನೀನು ಸಾಮರ್ಥ್ಯ ಪ್ರದರ್ಶಿಸಿದೆ ಅಥವಾ ನನಗೆ ಪಂಥಾಹ್ವಾನವನ್ನು ಒಡ್ಡುವುದಕ್ಕೆ ನೀನು ಸಮರ್ಥನೆ ಎಂದಾದರೆ ಅಗ್ನಿಕುಂಡವನ್ನು ರಚಿಸಿ ದೇಹತ್ಯಾಗವನ್ನೇ ಮಾಡಿ ದೇಹತ್ಯಾಗ ಮಾಡಿ. ಹಾಗಿದ್ರೆ ನಿನ್ನ ಪಂಥಕ್ಕೊಂದು ಉತ್ತರವನ್ನು ಹೇಳಬೇಡುವೆ? ಶರದಿ ಮೂವೇಳೆ ನೀನು ಮುರುಕಿದರೆ ಪಾರ್ಥ ಅಂತ ನೀನು ಹೇಳ್ತಾ ಇದ್ದಿ, ಸುತ್ರಾಣ ಅಂತ ಹೇಳ್ತಾ ಇದ್ದಿ. ಇರಲಿ, ಅದನ್ನು ನಾನು ಆಕ್ಷೇಪಿಸುವುದಿಲ್ಲ. ನಿನಗೆ ಸಾಮರ್ಥ್ಯ ಇಲ್ಲ ಎಂಬುದಾಗಿಯೂ ನನ್ನ ಆಕ್ಷೇಪ ಅಲ್ಲ. ಆದರೆ ನನ್ನ ರಾಮನಿಗೆ ಎದುರು ನೀನಲ್ಲ. ರಾಮನು ಮಾಡಿದಂತಹ ಸಾಮರ್ಥ್ಯಗಳ ಇನಿತೂ ನಿನ್ನಲ್ಲಿ ಇಲ್ಲ ಎಂಬುದಾಗಿಯೇ ನಾನು ಪ್ರತಿಪಾದಿಸ್ತಾ ಇದ್ದೇನೆ. ಆದ್ದರಿಂದಲೇ ಇಂತಹ ಸೇತುವೆಯನ್ನು ಪರಮಸಾಹದಿಂದ ಕಟ್ಟಿದಂತಹ ನಮ್ಮೆದುರಿಗೆ ಒಂದು ಸೇತುವೆ ಬಲಿಯುವುದಕ್ಕಿರಲಿ, ಅದು ಇರುವುದಕ್ಕೂ ನಾನು ಬಿಡುವುದಿಲ್ಲ ಎಂದು ರಾಮನಿಗಾಗಿ ನಾನು ಹೇಳಿದ್ದು. ಯಾಕೆಂದರೆ ಚಾರಿತ್ರಿಕವಾಗಿ ಉಳಿಯುವುದಕ್ಕೂ ರಾಮ ಆಸ್ಪದ ಕೊಡದೆ ಇರುವಾಗ ಈ ಬದಿಯಿಂದ ಆ ಬದಿಗೆ ನೀನು ಶರಮುಖದಲ್ಲಿ ಒಂದು ಸೇತುವೆಯನ್ನು ಕಟ್ಟುತ್ತೇನೆ ಅಂತ ಆದರೆ ರಾಮನ ಆಶಯಕ್ಕೂ ಅದು ತಪ್ಪೆ, ಲೋಕದ ದೃಷ್ಟಿಯಿಂದಲೂ ತಪ್ಪೆ. ಆದ್ದರಿಂದ ಇರಗೊಡೆನು ಎಂಬುದಾಗಿ ಹೇಳಿದೆ. ಮತ್ತೆ ನೀನು ಪಂಥವನ್ನು ಹೇಳಿದೆ. ಪಂಥವನ್ನು ನೀನು ಹೇಳುವಾಗ ರಾಮ ಭಕ್ತನಾಗಿ ನಾನು ರಾಮನಿಗಾಗಿ ಪಂಥವನ್ನು ಇಕ್ಕಿದಂತಹ ನಾನು ಸುಮ್ಮನಿರ್ತೇನೆ ಅಂತ ಭಾವಿಸಿದೆ. 3 ವೇಳೆ ನೀನು ಆಗದಿದ್ದರೆ ಅಗ್ನಿಗೆ ಹಾರುವೆ ಅಂತ ನೀನು ಹೇಳಿ. ನನ್ನ ದೇಹವನ್ನು ಹಾಗೆ ನಡೆಸುವುದಕ್ಕೆ ಆಗುವುದಿಲ್ಲ. ಪರಮೋದ್ದೇಶದಿಂದಲೇ ಈ ಜೀವವನ್ನು ಚಿರಜೀವವಾಗಿ ಇರುವಂತೆ ಇರಿಸಿಕೊಂಡವನು ರಾಮ ಭಕ್ತಿಯಿಂದ ನಾನು, ರಾಮಾನುಗ್ರಹದಿಂದ ನಾನು. ಹಾಗಿದ್ರೆ ರಾಮನನ್ನೇ ಪರಮಧಾಮವಾಗಿ ಇರಿಸಿಕೊಂಡಂತಹ ನಾನು, ರಾಮನ ಹೊರತು ಅನ್ಯ ಇಲ್ಲ ಎಂಬುದಾಗಿ ಭಾವಿಸಿಕೊಂಡಂತಹ ನಾನು, ಒಂದು ವೇಳೆ ನೀನು ಅದನ್ನು ನನಗೆ ಮುರಿಯುವುದಕ್ಕಿಲ್ಲ ಆಗುವುದಿಲ್ಲ ಅಂತ ಆದರೆ ರಾಮನಿಗಿಂತ ದೊಡ್ಡವ ನೀನು ಎಂಬುದಾಗಿ ಪರ್ಯಾಯವಾಗಿ ಸಿದ್ಧವಾಯಿತು ತಾನೆ. ಹಾಗಿದ್ರೆ ರಾಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುತ್ತಿದ್ದಂತಹ ಏಕಮೇವ ಭಜಕನಾದಂತಹ ನಾನು ಮತ್ತೆ ಇರಬೇಕೆ? ಇರದೆ ಇರುವುದಕ್ಕೆ ನನಗೆ ಆಗುವುದಿಲ್ಲ. ಹಾಗಿದ್ರೆ ನಿನ್ನ ಹಿಂದೆ ದಾಸನಾಗಿ ಬಂದೇನು ನಾನು. ಬಹಳ ಸಾಮರ್ಥ್ಯಪೂರ್ಣವಾದಂತಹ ಮಾತನ್ನೇ ಪ್ರತಿಪಾದಿಸ್ತಾ ಇದ್ದಿ. ಒಂದು ವೇಳೆ ನಿನ್ನ ಕೆಲಸದಲ್ಲಿ ನೀನು ಯಶಸ್ವಿ ಆಗದಿದ್ರೆ ರಾಮದಾಸತ್ವವನ್ನು ಬಿಟ್ಟು ಅರ್ಥದಾಸತ್ವವನ್ನು ಸ್ವೀಕರಿಸುವುದಕ್ಕೆ ನೀನು ಸಿದ್ಧ. ಹಾಗಾದ್ರೆ ನೋಡು ನೋಡು, ಅಯ್ಯ, ಬಾಣ ಮುಖದಿಂದ ನಾನು ಸೇತುವೆಯನ್ನು ನಿರ್ಮಿಸುತ್ತೇನೆ ಎನ್ನುವ ಮಾತನ್ನು ಪೂರೈಸಿಕೊಂಡು ಇದೋ ಪ್ರಯೋಗಿಸಿದ್ದೇನೆ ಅಕ್ಷಯ ತುಣೀರವನ್ನು. ಹೇಗೆ ಇನ್ನೊಮ್ಮೆ ಕಟ್ಟುತ್ತೀಯಾ?
3 ಸಲ ಅಂತ ಹೇಳಿದೆಯಲ್ಲ. ಅಯ್ಯ, ಒಂದನೇ ಸೇತುವೆಯನ್ನು ಮುರಿದೆ. ಒಂದನೇ ಸೇತುವೆ ನಿರ್ಮಿಸುವಾಗಲೇ ನಾವು ಆರಂಭದಲ್ಲಿ ಎಷ್ಟು ಬೇಕೋ ಅಷ್ಟೇ ನಮ್ಮ ಪ್ರಯತ್ನವನ್ನು ಅದಕ್ಕೆ ಪ್ರಯೋಗಿಸಿದ್ದು. ಅದಕ್ಕಿದ್ದಿರಬಹುದು ನೀನು 3 ಪ್ರಯತ್ನ ಹೇಳುವಾಗಲೇ ನಾನು 3 ಪ್ರಯತ್ನ ಕೊಟ್ಟದ್ದು ಅದಕ್ಕೆ. ಇರ್ಲಿ, ಒಂದನೇ ಸೇತುವೆಯಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ನಮ್ಮ ಪ್ರಯತ್ನವನ್ನು ಪ್ರಯೋಗಿಸಿದ್ದು. ಅದರ ಪರ್ಯಾಯ ಏನು? ನಿನಗೆ ಒಂದನೇ ಸೇತುವೆಯನ್ನೇ ಮುರಿಲಿಕ್ಕೆ ಆಗುವುದಿಲ್ಲ ಅಂತ ಆದ್ರೆ ಮತ್ತೆ ನಮ್ಮ ಪ್ರಯತ್ನ ತುಂಬಾ ಅಗತ್ಯ ಇಲ್ವಲ್ಲ ಅಲ್ಲಿ. ಕೇವಲ ಪಾದಾಗ್ರಿಂದ ಮೆಟ್ಟಿ ಅಲ್ಲವೇ? ಹಾಗಾದ್ರೆ ಒಂದನೇ ಪ್ರಯತ್ನದಲ್ಲಿ ನೀನು ಯಶಸ್ವಿಯಾಗಿದ್ದೀ ಎಂದಾದರೆ ಕೊಟ್ಟ ಮಾತಿಗೆ ತಪ್ಪುವುದಕ್ಕಿಲ್ಲವಲ್ಲ. ಇದೋ ಪ್ರಯೋಗಿಸಿದ್ದೇನೆ ಎರಡನೇ ಬಾಣವನ್ನು. ಮತ್ತೆ ಎರಡನೇ ಸಾಮರ್ಥ್ಯವನ್ನು ನೀನು ಪೂರೈಸಿಕೊಂಡಿದ್ದಿ. ಹಾಗೆಂದು ಇದು ಕೊನೆಯ ಪ್ರಯತ್ನ. ಹಿಂದೆ ಹೋಗ್ತೀಯಾ 3 ಸಾಲ ಕಟ್ಟುತ್ತೀಯ? ಅಯ್ಯ, ಹಿಂದೆ ಹೋಗುವ ಮಾತಿರಲಿ. ಯಾಕೆ? ಕ್ಷತ್ರಿಯರಿಗೆ ತಮ್ಮ ಬದುಕಿನಲ್ಲಿ ಮಾತೆ ಪ್ರಧಾನ, ಮಾನವೇ ಅಭಿಮಾನ. ಅಲ್ವೇ? ನಾವು ಮಾತಿಗೆ ತಪ್ಪಿದರು ಎಂದಾದರೆ ಅವರು ಮರಣಕ್ಕೆ ಈಡಾದರು ಎನ್ನುವುದೇ ಅರ್ಥ. ಬದುಕಿರುವುದಕ್ಕಿಂತಲೂ ಮಾತನ್ನು ಉಳಿಸಿಕೊಳ್ಳುವುದು ಪ್ರಧಾನ ಎನ್ನುವುದರಿಂದಲೇ ಕ್ಷತ್ರಿಯತ್ವ ಉಳಿದುಕೊಳ್ಳುತ್ತದೆ. ಆ ಕಾರಣದಿಂದಾಗಿ ಹಿಂದಕ್ಕೆ ಸರಿಬೇಕಾದ ಅನಿವಾರ್ಯತೆ ನನಗಿಲ್ಲ. ಇದೋ ನನ್ನ ಸಂಪೂರ್ಣ ಪ್ರಯತ್ನವನ್ನು ಉಪಯೋಗಿಸಿಕೊಂಡು ಕಟ್ಟಿದ್ದೇನೆ 3ನೇ ಸೇತುವೆಯನ್ನು. ಒತ್ತಾಯಿಂದ ಮುರಿದು ಬಿಡುತ್ತೇನೆ ಅಂತ. ಜೈ ಮಾನವ ನೀಸಲೆ ಕೈ ಚಳಗದಿ ಬಲಿದಿಗದೆ ತುವದೇನಾಯ್ತು, ಬಲಿದಿಗದೆ ತುವದೇನಾಯ್ತು. ಹೇಳ್ತಾರೆ, ಈ ಭೂಮಿಯಲ್ಲಿ ಶ್ರೇಷ್ಠವಾದಂತಹ ಜನ್ಮವೇ ಮನುಷ್ಯ ಜನ್ಮ ಅಂತ. ಮಾನವನಾಗಿ ಹುಟ್ಟಿದ ಮೇಲೆ ಏನೆಲ್ಲ ಕಾಣಬೇಕು, ಏನೆಲ್ಲ ಅನುಭವಿಸಬೇಕು. ಜನ್ಮ ಮೃತ್ಯುವಿನ ಮಧ್ಯದಲ್ಲಿ ಮಾನವುಳ್ಳವನಾಗಿ ಮನನವನ್ನು ಮಾಡುತ್ತಾ ಮಾನವನ್ನು ಇರಿಸುತ್ತಾ, ಅಂದರೆ ಮರ್ಯಾದೆ ಇರಬೇಕು ಅಂತ. ಸಾರ್ಥಕವಾದ ಬದುಕನ್ನು ಬದುಕಿದರೆ ಆ ಬದುಕಿಗೊಂದು ಮೌಲ್ಯ. ಅವನು ಹೋದ ನಂತರ ಆ ಮೌಲ್ಯ ಆದರ್ಶವಾಗಿ ಉಳಿದು ಮತ್ತಿನವನಿಗೆ ದಾರಿದೀಪವಾಗುತ್ತದೆ. ಅಂತಹ ಸಾರ್ಥಕವಾದ ಬದುಕನ್ನು ಲೋಕದಲ್ಲಿ ಮಾನವನಾಗಿ ಬೆಳಕನ್ನು ಕಂಡ ಮೇಲೆ ಮಾಡಬೇಕು ಅಂತ ತಿಳಿದ ಪ್ರಾಜ್ಞರು ಹೇಳ್ತಾರೆ. ಅಯ್ಯ, ಸಹಜವಾಗಿ ನಿನಗೆ ಇರುವಂತಹ ಈ ಯೌವನದಲ್ಲಿ ಕುತೂಹಲ ಪ್ರಾಪ್ತಿಸಿತು. ನಾನು ಆದಷ್ಟು ನಿನ್ನನ್ನು ನಿವಾರಿಸುವುದಕ್ಕೆ ಪ್ರಯತ್ನಪಟ್ಟೆ, ಹೋಗಲಿಲ್ಲ ನೀನು. ಕುತೂಹಲದ ಮೇಲೆ ಕುತೂಹಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಮಧ್ಯದಲ್ಲಿ ನಾನು ಎಂಬಂಥ ಅಹಂಭಾವ ಉದ್ದೀಪ್ತವಾಯಿತು. ವಿವೇಕ ಜಾರಿ ಹೋಯಿತು, ಬುದ್ಧಿ ಕೆಲಸ ಮಾಡಲಿಲ್ಲ, ಮನಸ್ಸು ಸ್ವೇಚ್ಛೆಯಾಗಿ ತಿರುಗಿತು. ಆದ ಪರಿಣಾಮವೇ ಇದು. ಜಾರಿ ಬಿಟ್ಟೆ ನೀನು. ಕೆಳಗೆ ಮೇಲೆ ಇದ್ದವ, ಗರ್ವದ ಸಾನುವನ್ನು ಹೇಳಿದವ ಆ ಪತನದ ಪಾತಾಳಕ್ಕೆ ಇಳಿದು ಬಿಟ್ಟೆ.
ಆಗಬಾರ್ದಿತ್ತು. ಒಲಿಮುಖರು ನಾವು, ನಮ್ಮನ್ನು ಹೇಳುವಂತಹದ್ದು ಹಾಗೆ. ನಮ್ಮ ಮುಖವೇ ನಮ್ಮ ದೇಹದಲ್ಲಿ ಎದ್ದು ಕಾಣುವಂತಹದ್ದು. ಮತ್ತು ನಾವು ಕೆಲವೊಮ್ಮೆ ಕಾಲು ಕೈಗಳನ್ನು ಎರಡನ್ನು ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸ್ತೇವೆ. ತರುಚರರು ನಾವು, ತರುವಿನಿಂದ ತರುವಿಗೆ ಹಾರುತ್ತಾ ನಮ್ಮ ಜೀವನವನ್ನು ನಾವು ಸಾಗಿಸುವರು. ಅಂತಹ ನಮ್ಮ ಜೀವನವೂ ಕೂಡ ತ್ರೇತಾಯುಗದಲ್ಲಿ ಸಾರ್ಥಕವಾಗಿ ಹೋಗಿತ್ತು. ರಾಮಸೇವೆಗೆ ತೊಡಗಿಸಿಕೊಂಡಿದ್ದರಿಂದ, ರಾಮಸೇವೆಗೆ ತೊಡಗಿದಂತಹ ಆ ವಾನರರ ಪ್ರತಿಯೊಬ್ಬನ ಜೀವನವು ಇಂದು ಇತಿಹಾಸದ ಪುಟದಲ್ಲಿ ದಾಖಲಿಸಲ್ಪಟ್ಟಿದೆ. ಅಂತಹ ಒಂದು ಶ್ರೇಷ್ಠವಾದ ಜೀವನವನ್ನು ನಡೆಸುವಂತಹ ಸೌಭಾಗ್ಯ ನಮಗೆ ಲಭಿಸಿರುವಾಗ ಮಾನವನಾಗಿ ನೀನು ವಿವೇಕವನ್ನು ಕಳೆದುಕೊಂಡು ಇಂತಹ ಕೆಲಸವನ್ನು ಮಾಡುವುದಕ್ಕೆ ಹೊರಟೆಯಲ್ಲ. ಪಲುಬಟ ನೀನು ಅಲ್ವೇ? ದೇಹರಾಧ್ಯತೆ ಇದೆ, ಚಾಪವಿದ್ಯೆ ಇದೆ. ಚಾಪವಿದ್ಯೆ ಬೇಕು. ಬಹುಶಃ ನೀನು ಯಾವುದೋ ಒಂದು ರಕ್ಷಣೆಗೆ ಹೊರಟವ ಈ ಕಡೆಗೆ ಬಂದಿರಬೇಕು. ಅಂಥದ್ದಕ್ಕೆ ನಿನ್ನ ವಿದ್ಯೆಯನ್ನು ಉಪಯೋಗಿಸಬೇಕು. ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಹೇಳ್ತಾರೆ. ಹಾಗಿದ್ದರೆ ಅಂತಹ ಯಾವುದೋ ಒಂದು ರೀತಿಯ ಕೆಲಸಕ್ಕೆ ಹೊರಟವನಾಗಿದ್ದರೆ ನೀನು, ಅಥವಾ ಅಂತಹ ಕೆಲಸದಲ್ಲಿ ತೊಡಗಿನವಾಗಿದ್ದರೆ ಇಂತಹ ಕೆಲಸ ನೀನು ಮಾಡಬಹುದಿತ್ತೆ. ಹಾಗಿದ್ದರೆ ಪೌರುಷವು ಎಲ್ಲಿ ಸಾರ್ಥಕವಾಗುವಂತಹದ್ದು? ಲೋಕಕ್ಕೆ ಉಪಯೋಗವಾಗುವಾಗ ಸಾರ್ಥಕವಾಗುವಂತಹದ್ದು. ಬಹುಜನರ ಕಣ್ಣೀರನ್ನು ಅದು ಒರೆಸುವಾಗ ಸಾರ್ಥಕವಾಗುವಂತಹದ್ದು. ಅಲ್ಲದೆ ಇರುವಂತಹ ಈ ಪೌರುಷ ಯಾವುದಕ್ಕಿರು? ಆದ್ದರಿಂದ ನೀನು ಆಡಿದ ಭಾಷೆಯ ಮಾಡಲು ನಿನ್ನಲಿ ಕೂಡದಿದ್ದರೆ ನೀ ನಡೆಬೇಕ. ಆ ಕಾಡೆನು ನಿನ್ನಲಿ ಹೇಡಿ ಪನೆನು ತಲಿ, ಕಾಡೆನು ನಿನ್ನನು ಹೇಡಿ ಪಯನು ತಲಿ ಕೂಡೆ ಜರೆದನ ತನನಾಗ. ಆಡಿದ ಬಾಜೆಯ ಮಾಡಲು ನಿನ್ನಲಿ ಕೂಡದಿದ್ದರೆ ನೀ ನಡೆಬೇಕ. ಕಾಡೆನು ನಿನ್ನನು ಹೇಡಿ ಪನೆನು ತಲಿ ಕೂಡೆ ಜರೆದನ ತನನಾಗ. ಆಡಿದ ಭಾಷೆಯ ಮಾಡಲು ನಿನ್ನಲಿ ಕೂಡದಿದ್ದರೆ ನೀ ನಡೆಬೇಕ, ನಡೆಬೇಕ. ಕಾಡೆನು ನಿನ್ನನು ಹೇಡಿ ಬನೆನು ತಲಿ, ಕಾಡೆನು ನಿನ್ನನು ಹೇಡಿ ಪನೆನು ತಲಿ ಕೂಡೆ ಜರೆದನ ತನನಾಗ. ಎಲೆ ಮಾನವನೀ ಸಲೆ ಕೈ ಚಳಕದಿ ಬಲಿದಿಹ ಸೇತುವದೇನಾಯ್ತು, ಏನಾಯ್ತು? ಎಲೆ ಮಾನವ, ಕೈ ಸಲೆ ಚಳಕದಿ ಬಲಿದಿಹ ಸೇತುವೆಯದೇನಾಯಿತು? ಮುರಿದು ಹೋಯಿತಲ್ವೇ? ಪುಂಕಾನುಪುಂಕವಾಗಿ ಬಿಟ್ಟಂತಹ ಬಾಣಗಳೆಲ್ಲವೂ ಜಲದಿಗೆ ಸೇರಿ ಹೋದವು. ಅಯ್ಯ, ಮಹತ್ವವಾದ ಉದ್ದೇಶಕ್ಕಾಗಿ ಮಾಡುವಂತಹ ಕೆಲಸಕ್ಕೆ ದೈವಾನುಗ್ರಹ ಸಂಪ್ರಾಪ್ತವಾಗುತ್ತದೆ. ಅಲ್ಲದಿದ್ದರೆ ಅಹಂಕಾರದಿಂದ ನಾನೇ ಮಾಡಿಯೇನು, ಅಹಂ ಕರೋಮಿ ಆಗುವುದಿಲ್ಲದು. ನಡೆಬೇಗ ಅಂತ ಹೇಳ್ತೇನೆ. ನಿನ್ನ ನಡೆಯೂ ಸ್ವಲ್ಪ ಬೇಗವೇ ಆಯ್ತದು. ಈಗ ಮಾಡಬೇಕಾದ ನಡೆಯೂ ಅಲ್ಲ ಅದು. ಯಾಕೆ?
ಪೌರುಷವನ್ನು ಯಾವಾಗಲಾದರೂ ಎಲ್ಲಿಯಾದರೂ ಪ್ರದರ್ಶಿಸುತ್ತೇನೆ ಅಂದರೆ ಅದು ನಡೆಯುವುದಿಲ್ಲ ಯಾವತ್ತು. ಲೋಕ ಸಂಗ್ರಹಕ್ಕೆ, ಲೋಕ ಕಲ್ಯಾಣಕ್ಕೆ ಉದ್ಯುಗಿಸಿದವನಿಗೆ ಆ ಕೆಲಸವೆಲ್ಲವೂ ಯಶಸ್ವಿಯಾಗಿ ನಡೆಯುತ್ತದೆ. ಇದು ನೀನು ನಿನ್ನ ಅಹಂಕಾರದಿಂದ ಮಾಡಿದಂತಹ ಕೃತಿಯಾದ್ದರಿಂದ ಉಳಿಲಿಲ್ಲ. ಮತ್ತು ಈ ಪುಳಿನ ರಾಶಿಯಲ್ಲಿ ಯಾರೂ ಇಲ್ಲ, ಕೇವಲ ನಾನು ಮತ್ತು ನೀನು ಇರುವಂತಹದ್ದು. ಮುಖದಲ್ಲಿ ತೇಜಸ್ಸು ಕಾಣುತ್ತದೆ, ಮಾಡಬೇಕಾದಂಥ ಇನ್ನೂ ಯೌವನ ಬಾಕಿ ಇಡದೆ ಮಾಡಬೇಕಾದಂತಹ ಕಾರ್ಯಗಳು ಹಲವು ಇರಬಹುದು. ಸಂಸಾರದಿಂದ ದೂರವಾಗಿ ಬಂದವನು ನೀನು. ನಿನ್ನ ಹೆಂಡತಿ ಮಕ್ಕಳು ಬಹುಶಃ ನಿನ್ನನ್ನು ಕಾಯ್ತಾ ಇರಬಹುದು, ಬಂಧು ಬಾಂಧವರು ಕಾಯ್ತಾ ಇರಬಹುದು. ನಿನಗಾಗಿ ಲೋಕ ಇನ್ನೂ ಕೂಡ ಕಾಯ್ತಾ ಇದೆ. ಯಾಕೆಂದರೆ ಇದರ ಮಧ್ಯದಲ್ಲಿಯೂ ನಿನ್ನ ದಿಟ್ಟತನವನ್ನು ನಾನು ಮೆಚ್ಚಿಕೊಂಡಿದ್ದೇನೆ, ಕೈ ಚಳಕವನ್ನು ಮೆಚ್ಚಿಕೊಂಡಿದ್ದೇನೆ. ಹಾಗಿದ್ದರೆ ಎಡವುವುದು ಸಹಜ. ಎಡವಿದಲ್ಲಿಂದ ಭೂಮಿಯನ್ನು ಆಧರಿಸಿ ಮತ್ತೆ ಮೇಲೆ ಏಳಬೇಕು. ಎಡವಿದ್ದಿ ನೀನು, ಹೆದರಬೇಡ. ನಾನು ನಿನ್ನನ್ನು ಪುನಃ ಹೆದರಿಸುವುದಕ್ಕೆ ನಿನ್ನ ಹಿಂದೆ ನಾನು ಬರಲಾರೆ. ಬೇರೆಯವರಿಗೆ ತಿಳಿಯುವುದಕ್ಕಂತೂ ಸಾಧ್ಯವಿಲ್ಲ. ಇದು ನಾನು ಕೊಟ್ಟಂತಹ ಒಂದು ಭಿಕ್ಷೆ ಅಂತ ಗ್ರಹಿಸಿಕೊಂಡು ನಡೆ ಇಲ್ಲಿಂದ. ಅಕಟಕಟ ಅಕ್ಕಟಕಟ ಯಾತಕಿವನಲಿ ಯಾತಕ್ಕೆ ಸುಕ್ಕಿ ಪಂಥವಾ ಕೈದೆ ನಿಂದಿಲಿ ಬೇಕಿದ್ದೆ ನನಗೆ ಸುಕ್ಕಿ ಪಂಥವಾ ಕೈದೆ ನಿಂದಿಲಿ ಮಕ್ಕಳಾಟಿಗೆ ಮುಂದುವರಿದುದೇ ಮಕ್ಕಳಾಟಿಕೆ ಮುಂದುವರಿದುದೇ ಹಕ್ಕಿದೇರನ ದಯವು ಮಾಡುವುದೇ ಅಕ್ಕಟಕ್ಕಟ ಯಾತಕಿವನಲಿ ಸುಕ್ಕಿ ಪಂಥವಾ ಗೈದೆ ನಿಂದಿಲಿ ಸುಕ್ಕಿ ಪಂಥವಾ ಗೈದೆ ನಿಂದಿಲಿ ಅಕಟಕಟ ಏನಿದು? ಯಾಕೆ ಬೇಕಿತ್ತು ನನಗೆ ಈ ಕೆಲಸ ಎನ್ನುವಂತಹ ಪ್ರಶ್ನೆಯನ್ನೂ ನಾನು ನನ್ನಲ್ಲೇ ಕೇಳಿಕೊಳ್ಳಬೇಕಾಯಿತಲ್ಲ. ಕೃಷ್ಣ, ನನ್ನ ಪಾಡಿಗೆ ನಾನು ಹೋಗುತ್ತಾ ಇದ್ದವನು. ಅನಗತ್ಯವಾಗಿ ನಾನು ಅವನನ್ನು ಸಂವಾದಕ್ಕೆ ಎಳೆದುಕೊಂಡೆ. ಏನು ಮಾಡೋಣ? ಹನುಮನವನು ಹೌದು ಎಂದು ಸಾರಿ ಸಾರಿ ಹೇಳಿದಾಗಲೂ ಆತನಿಗೆ ನಾನು ಸವಾಲೊಡ್ಡುತ್ತಾ ಮುಂದೊಡ್ಡಿದೆ. ಪರಿಣಾಮ ಪಾರ್ಥನ ಬದುಕಿನಲ್ಲಿ ಈವರೆಗೆ ಕಾಣದೇ ಇದ್ದಂತಹ ಒಂದು ಸೋಲು ಕೇವಲ ವಾನರೊಬ್ಬನ ಕೈಯಲ್ಲಿ ಆಗಿ ಹೋಯಿತಲ್ಲ. ಬೇಕಿತ್ತೇ ನನಗೆ ಈ ವಿಚಾರ. ಕೃಷ್ಣಾನುಗ್ರಹದಿಂದಲೇ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾ ಬಂದವನು ನಾನು. ಈ ಕಾಲಕ್ಕೆ ಕೃಷ್ಣನ ಅನುಗ್ರಹವೂ ನನ್ನ ಪಾಲಿಗೆ ಇಲ್ಲದೆ ಹೋಯಿತೆ, ಅಥವಾ ಶ್ರೀರಾಮನ ಅನುಗ್ರಹದ ಮುಂದೆ ಕೃಷ್ಣಾನುಗ್ರಹ ಮಸುಕಾಗಿ ಹೋಯಿತೆ. ಯಾಕೆ ಹೀಗೆ ಎನ್ನುವುದು ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಪ್ರಶ್ನಾರ್ಥಕವಾಗಿಯೇ ಉಳಿಯುತ್ತಾ ಇದೆ. ತೀರ್ಥಯಾತ್ರೆಗೆಂತ ಬಂದಂತಹ ನಾನು ಆ ಉದ್ದೇಶವನ್ನು ಬದಿಗಿಟ್ಟು ಇವನಲ್ಲಿ ಇಂತಹ ಒಂದು ಸಮರ್ಥವಾದ ಸಂವಾದಕ್ಕೆ ಮುಂದಾಗಬೇಕಾದಂತಹ ಪರಿಸ್ಥಿತಿ ಉಂಟಾಯಿತಲ್ಲ. ಹಾಗಾದರೆ ಇದಕ್ಕೆ ಏನು ಕಾರಣ ಎನ್ನುವುದನ್ನು ನಾನು ಆಲೋಚಿಸಲೇಬೇಕಾಗುತ್ತದೆ. ಏನು ಹೇಳಿದ? ಒಡ್ಡಿದಂತಹ ಪಣ ನಾನು ಹಿಂದಕ್ಕೆ ಪಡೆಯುತ್ತೇನೆ, ನೀನು ಬದುಕಿಕೋ. ನಮ್ಮೊಳಗಿನ ಈ ಸಂವಾದ ನಾವಲ್ಲದೆ ಇನ್ನಾರೂ ಕೇಳಿದವರಿಲ್ಲ, ಆ ಕಾರಣದಿಂದ ನೀನು ಹಿಂದಕ್ಕೆ ಹೋಗಬಹುದು. ಅಂದರೆ ನಾಳೆಯಿಂದ ನನ್ನ ಬದುಕು
ಕೇವಲ ಈತನ ಭಿಕ್ಷೆಯಾಗಿ ನಾನು ಬದುಕಬೇಕು, ಆತನ ಔದಾರ್ಯದ ಬದುಕನ್ನೂ ಈ ಪಾರ್ಥ ಬಾಳಬೇಕು. ಇಷ್ಟು ಕಾಲದವರೆಗೆ ಪಾರ್ಥ ತೋರಿಸಿದಂತಹ ಸಾಧನೆಗಳೇನು, ಪಂಚಪಾಂಡವರ ಮಧ್ಯೆ ಪಾರ್ಥಗೈದಂತಹ ಆತನ ಶೌರ್ಯಗಳೇನು, ಅದೆಲ್ಲವೂ ನೀರು ಪಾಲಾದದ್ದು ಮಾತ್ರವಲ್ಲ, ನನ್ನ ಬದುಕು ಇನ್ನೊಬ್ಬನ ಔದಾರ್ಯದ ಕಾಣಿಕೆಯಾಗಬೇಕೇ. ಅಂತಹ ಒಂದು ಜೀವನ ಈ ಪಾರ್ಥನ ಪಾಲಿನಲ್ಲಿ ಉಳಿಯಬೇಕೇ? ಖಂಡಿತ ಅಗತ್ಯ ಇಲ್ಲ. ಯಾವ ಕಾಲಕ್ಕೆ ನನಗೆ ಕೃಷ್ಣಾನುಗ್ರಹ ಒಲಿದು ಬರಲಿಲ್ಲವೋ, ಅಥವಾ ಇಂತಹ ಒಂದು ಕೆಲಸದಲ್ಲಿ ನಾನು ಪರಾಜಿತನಾಗಿದ್ದೇನೆ ಎನ್ನುವುದನ್ನು ಕಂಡು ನನ್ನ ನಾಲಗೆಯಿಂದ ಅಂತಹ ಒಂದು ಪ್ರತಿಜ್ಞೆಯನ್ನು ಗೈಯುವುದಕ್ಕೆ ಆ ಕೃಷ್ಣ ಪ್ರೇರಣೆಯಾಗಿದೆಯೋ ಅದನ್ನು ನಾನು ಪಾಲಿಸೋದು ಅನಿವಾರ್ಯವೇ ಹೌದು. ಯಾವ ಕಾರಣಕ್ಕೂ ನಾನು ನನ್ನ ಪ್ರತಿಜ್ಞೆಯಿಂದ ಹಿಂದೆ ಸರಿಯುವುದಕ್ಕಿಲ್ಲ. ಅದು ನಾಳೆ ಪ್ರಪಂಚದಲ್ಲಿ ಒಂದು ತಪ್ಪು ಸಂದೇಶಕ್ಕೆಡೆಯಾಗುತ್ತದೆ. ತನ್ನ ಮಾತಿನಿಂದ ಹಿಂಜರಿದು ಪಾರ್ಥ ಬದುಕುವುದು ಒಂದೇ, ಬದುಕಿ ಸತ್ತಂತೆ ಇರುವುದು ಒಂದೇ. ಆ ಕಾರಣಕ್ಕಾಗಿ ನಾನು ಮಾಡಬೇಕಾದಂತಹ ಮುಂದಿನ ಕೆಲಸ ಏನು ಎನ್ನುವುದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕಾಗಿಯೇ ಅಗ್ನಿಕುಂಡವನ್ನು ನಿರ್ಮಿಸಿದ್ದೇನೆ. ನನ್ನ ಬದುಕು ಈ ಅಗ್ನಿಕುಂಡದಲ್ಲಿಯೇ ಹೋಮಪಯವಾಗುತ್ತದೆ ಎಂದಾದರೆ ಅದು ನನ್ನ ಭಾಗ್ಯ. ತೀರ್ಥಯಾತ್ರೆಯಲ್ಲಿಯೇ ನಾನು ಪುಣ್ಯ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದಾದರೆ ಅದು ಪಾರ್ಥನ ಪಾಲಿನ ಭಾಗ್ಯ ಅಂತ ನಾನು ಭಾವಿಸುತ್ತೇನೆ. ಆದ್ದರಿಂದಲೇ ಹೊತ್ತಿ ಉರಿಯುವಂತಹ ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆ ಬಂದು ನಾನು ನನ್ನ ಕೆಲಸವನ್ನು ಮುಂದುವರಿಸುತ್ತೇನೆ. ಕೃಷ್ಣ ವಾಸುದೇವ ನಮೋ 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 ನಮಃ. ಮನವಾಗಾರೆ ನಿಂದಿರೆ ಮನವಾರೆ ನಿಂದಿರೆ ಪೃಥ್ವಿ ಪ್ರಾಕಾರದಲ್ಲಿ ಹರಿ ಬಂದು ನುಡಿಸಿದ ಏನಿದೆ ನೆನುತ್ತಾಗ ಹರಿ ಬಂದು ನುಡಿಸಿದ ಏನಿದೆ ನೆನುತ್ತಾ ಹುಡುಗ ತರವಲ್ಲ, ತಡಿ 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 ನಿನ್ನ. ಏನು ಸ್ವಾಮಿ ಇದು? ಸುತ್ತು ಪೂರ್ತಿ ಆಗುವುದರ ಮೊದಲೇ ನೀವು ತಲುಪಿದ್ರಲ್ಲ, ನೀವು ಎಲ್ಲಿಂದ ಎಷ್ಟು ಬೇಗ ತಲುಪಿದ್ದು? ಅವಸರ ಮಾಡಬೇಡ, ಅವಸರ ಮಾಡಬೇಡ ಸ್ವಾಮಿ. ಯಾವ ಕೆಲಸಕ್ಕೆ ನಾನು ಹೊರಟಿದ್ದೇನೋ ಆ ಕೆಲಸ ಪೂರ್ತಿ ಆಗಲಿಲ್ಲ. ಅದು ಪೂರ್ತಿ ಆಗಲಿಲ್ಲ ಅಂತ ಹೇಳಿ ನಾನು ಇನ್ನೊಂದು ಕೆಲಸಕ್ಕೆ ಹೊರಟ್ರೆ ಅದನ್ನು ಪೂರ್ತಿ ಮಾಡಲಿಕ್ಕೆ ನೀವು ಬಿಡುವುದಿಲ್ಲ. ಒಟ್ಟಿನಲ್ಲಿ ಪಾರ್ಥನ ಕೆಲಸ ಎಲ್ಲ ಅರ್ಧಕ್ಕೆ ನಿಲ್ಲುವ ಹಾಗಾಯ್ತಲ್ಲ ಸ್ವಾಮಿ. ಹೊರಟಿದ್ಯಲ್ವಾ? ಅಲ್ವಾ? ಕಾರ್ಯಕ್ಕೆ ಹೊರಟಿದ್ದಿ. ಹೌದು. ಈಗ ವಿಘ್ನ ಆಯ್ತು ಅಂತ ಹೇಳ್ತಿ ಅಲ್ವಾ? ಲೋಕರೂಢಿಯಲ್ಲಿ ಒಂದು ಕೆಲಸ ಇದೆ, ಒಂದು ಮಾತಿದೆ, ಯಾವ ಕಾರ್ಯಕ್ಕೆ ಹೋದ್ರೆ ಒಂಟಿ ಬ್ರಾಹ್ಮಣ ಸಿಕ್ಕಿದ್ರೆ ಆ ಕಾರ್ಯ ಕೆಡ್ತದೆ ಅಂತ. ಈಗ ಇದು ಕೆಟ್ಟದ್ದ ಒಳ್ಳೆದಾದದ್ದ ಅಂತ ಸಂಶಯ. ಹಾಗಲ್ಲಯ್ಯ, ಕಾರ್ಯ ಕೆಡುವ ಕಾರಣವೇ ವೃದ್ಧ ವಿಪ್ರ ಎದುರು ಬರುವುದು. ಅದಕ್ಕೆ ದೂತ ಸೂಚನೆ ಅದು. ಆದ ಕಾರಣ ಎಂತದು ಇದು? ಹೂ ಅಲ್ಲಿ ಒಬ್ಬ ಕೂತಿದ್ದಾನೆ, ನೀನು ಮಾನವ, ಅವ ಮಾನವ ಅಲ್ಲ ವಾನರನಾಗಿ ಕಾಣುವಾಗ ನಿಮಗೆ ಅರ್ಥ ಆಯ್ತು. ಮುದಿವಾನರ. ಅವನ ದೇಹ ಪ್ರಕೃತಿಯನ್ನು ನೋಡುವಾಗ ಈಗ ಮುದಿಯಾಗಿದೆ, ಆದರೆ ಯೌವನದಲ್ಲಿ ಎಂಥ ದೊಡ್ಡ ದೊಡ್ಡ ಸಾಮರ್ಥ್ಯವನ್ನು ಮಾಡಿದಂಥ ಭುಜಗಳು ಕಾಣ್ತಾ ಉಂಟು. ಸಾಮಾನ್ಯದ ಅವ ಅಲ್ಲ ಅಂತ ಕಾಣ್ತಾ ಉಂಟು. ಇಲ್ಲಿ ನೀನು ಚಿತೆಯನ್ನು ನಿರ್ಮಾಣ ಮಾಡಿದ್ದಿ, ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದ್ದಿ. ಅಗ್ನಿ ದಗದಗನೆ ಉರಿತಾ ಉಂಟು. ಹೌದು ಸ್ವಾಮಿ. ನಾನು ಯೋಚನೆ ಮಾಡಿ ಅದರ ಮೇಲೆ ಯಾವುದು ಇಲ್ಲ ಅಂತ ಯೋಚನೆಯನ್ನ ಮಾಡಿದ್ದೇನೆ. ಯಾಕ ಗೊತ್ತಾ? ನೀರು ಸುತ್ತು ಬರ್ತಾ ಇದ್ದು ಏನಾದ್ರೂ ಮೇಲೆ ಅಗ್ನಿಯ ಮೇಲೆ ಇದ್ರೆ ನನ್ನ ಕೈಯಲ್ಲಿ ಒಂದು ಬೆಂಕಿಯ ಕೊಳ್ಳಿ ಬೇಕಿತ್ತು ಅಲ್ವೇ? ನೀನು ಪ್ರದಕ್ಷಿಣೆ ಬರ್ತಾ ಇದ್ದ, ಅಪಸವ್ಯ ಬಂದ್ರೆ ಮಾತ್ರ ಅದರ ಮೇಲೆ ಇರುವುದು. ನೀವು ಸವ್ಯ ಪ್ರದಕ್ಷಿಣೆ ಬರ್ತಾ ಇದ್ದಿ. ಆದ ಕಾರಣ ನೀನು ಸಮರ್ಪಣಾ ಭಾವನೆಯಿಂದ ಪ್ರದಕ್ಷಿಣೆ ಬರ್ತಾ ಇದ್ದಿ.
ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಆವತ್ತಿಗೆ ಅಲ್ಲಿ ಅವ ಕುಳಿತಿದ್ದಾನಲ್ಲ, ಏನನ್ನೋ ನಿನ್ನಲ್ಲಿ ಹೇಳ್ತಾ ಇದ್ದಾನೆ. ನೀನು ಅದಕ್ಕೆ ಪೂರಕವಾಗಿಯೂ ಹೇಳ್ತಾ ಇದ್ಯೋ ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇದ್ದ ನನಗೆ ಕೇಳಿಸಲಿಲ್ಲ. ಅದು ನೀನು ಏನನ್ನೋ ಒಟ್ಟಿನಲ್ಲಿ ನಮ್ಮ ಸಂವಾದವನ್ನು ನೀವು ಅರ್ಥವಿಸಿಕೊಂಡಿದ್ದೇನೆ. ಪೂರ್ತಿ ಆಗಲಿಲ್ಲ. ಪೂರ್ತಿ ಇಲ್ಲಿ ನನ್ನ ಕೆಲಸವೂ ಪೂರ್ತಿ ಆಗಲಿಲ್ಲ. ಎಲ್ಲದಕ್ಕೂ ನೀವು ಒಂದು ತಡೆ ಆಗಿದ್ದೀರಿ. ಈಗ ಆದ ಕಾರಣ ನಾನು ಕೇಳ್ತಾ ಇದ್ದೆ, ತಡೆದಿದ್ದೇನಲ್ವಾ? ತಡೆದ್ರೆ ಒಂದು ಪರಿಹಾರ ಬೇಕಲ್ಲ, ಆದ ಕಾರಣ ಕೇಳ್ತಾ ಇದ್ದೇನೆ. ನಿಮ್ಮಿಬ್ಬರೊಳಗೆ ಏನಿದು ಸಂವಾದ? ಏನಿದು ನಿಮ್ಮಲ್ಲಿ ಸಂವಾದ? ಕೈಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ. ನಿಮ್ಮಲ್ಲಿ ಸಂವಾದ ಕೈಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ. ಕೈಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ. ನೀಲದೆ ಕಗ್ನಿಯನು ಮನದನು, ನೀಲದೆ ಕಗ್ನಿಯನು ಮನದನು, ಮಾನವಿಲ್ಲದೆ ಹಾರಿದ ಪೆಪೆ. ನೀಲದೆ ಕಗ್ನಿಯನು ಮನದನು, ಮಾನವಿಲ್ಲದೆ ಹಾರಿದ ಪೆಪೆ. ಈ ನಿರೋಧವನಾರು ಮಾಡ್ಬರು ಮಾನವರೊಳ ಕಟಕಟಾಗುವನೆ. ಏನಿದು ನಿಮ್ಮಲ್ಲಿ ಸಂವಾದ? ಕೈಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ. ನಿನ್ನ ಕಾರ್ಯವನ್ನು ತಡೆದಿದ್ದೇನೆ. ಹೌದು, ತಡೆದವನು ನಾನು, ನಿನ್ನನ್ನು ತಡೆದಿದ್ದೇನೆ. ಆದ ಕಾರಣ ನಿನ್ನಲ್ಲೇ ಕೇಳ್ತಾ ಇದ್ದೇನೆ, ನಿಮ್ಮೊಳಗೆ ಏನು ಸಂವಾದ? ಒಟ್ಟಿನಲ್ಲಿ ನನ್ನ ಕೆಲಸ ಪೂರ್ತಿ ಆಗಲಿಕ್ಕೆ ನೀವು ಬಿಡ್ಲಿಲ್ಲ. ಈಗ ಇನ್ನು ನಮ್ಮೊಳಗಿನ ಮಾತುಕತೆ ಏನು ಎನ್ನುವುದರ ಚರ್ಚೆ. ಹೌದು, ಕೆಲವರು ಹೇಳಿಯಾರು ಈ ವಿರುದ್ಧ ವಿಪ್ರರಿಗೆ ಈ ಕೆಲಸ ಎಲ್ಲ ಯಾಕಪ್ಪ ಅಂತ ಕೇಳಿಯಾರು. ಆದರೆ ಕುತೂಹಲ ನೋಡು, ಕುತೂಹಲ ಏನಾದ್ರು. ನಾನು ಬಂದು ತುಂಬ ಹೊತ್ತಾಯಿತು. ಯಾರೆಲ್ಲಾದರೂ ಸಂಭಾಷಣೆ ನಡೆಸಲೇಬೇಕು ಎನ್ನುವ ಮನಸ್ಥಿತಿಯಿಂದ ಸುತ್ತ ನೋಡಿದರೆ ನನಗೆ ಕಂಡದ್ದು ಈ ಮುದಿ ವಾನರ ಮಾತ್ರ. ಆಗಲೇ ನೀವು ಬರ್ತಿದ್ರೆ ಈ ಸಂಭಾಷಣೆ ಈ ಮಂಗನಲ್ಲಿ ಮಾತನಾಡುವ ಕೆಲಸವೇ ಇರಲಿಲ್ಲ ನನಗೆ. ಮಂಗನಲ್ಲಿ ಮಾತನಾಡಿ ಕೊನೆಗೆ ಮಂಗಾದದ್ದು ನಾನು. ಈಗ ನೀವು ಬಂದು ನನ್ನನ್ನು ತಡೀತೀರಿ. ಏನು ನಿಮ್ಮಲ್ಲಿ ಸಂವಾದ ಅಂತ ಕೇಳಿದೆ. ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಯಾರು, ಆದರೂ ನನಗೊಂದು ಕುತೂಹಲ ಹುಟ್ಟಿದೆ. ನಿಮ್ಮಲ್ಲಿ ಇಂಥ ಸಂವಾದ ಆಗುವುದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೇನೆ. ಅಲ್ಲ, ನೀನು ಈ ಅಗ್ನಿಕುಂಡವನ್ನು ರಚಿಸಿ ನೀನು ಆರಿದೆ ಅಂತಾದರೆ, ಅವನಾದರೆ ಪ್ರಾಯ ಆಯಿತು, ಅನುಭವಿಸಿದೆಲ್ಲ ಅನುಭವಿಸಿದ್ದಾನೆ ವಾನರ ಅಂತ ತಿಳ್ಕೊಳ್ಳುವ. ನೀನು ಹಾಗಲ್ಲ, ಎಳೆ ಪ್ರಾಯದವ. ನಿನ್ನಿಂದ ಇನ್ನು ಲೋಕಕ್ಕೆ ಮುಂದಕ್ಕೆ ಏನೆಲ್ಲ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಆಗುವುದು ಇದೆ ಎಂದು ಎನಿಸಿಕೊಳ್ಳೋಣ. ಆದ ಕಾರಣ ಈ ಪ್ರಾಯದಲ್ಲಿ ನೀನು ಅಗ್ನಿ ಪ್ರವೇಶ ಮಾಡಿ ಆತ್ಮಹತ್ಯೆ ಮಾಡಿದ ಹಾಗೆ ಅಲ್ವಾ ಇದು? ಆದ ಕಾರಣ ಇದು ಪ್ರಾನುಡಿಯಾಲು
ಮುಖದಿಂದ ಸೇತುವ ನೀನಿದನು ಬಂಧಿಸಿದೆ ಗಡಮೂ ವ್ಯಜರಮುಖ ಸೇತುವೆಯನು ಬಂಧಿಸಿದೆ ಗಡಮೂ ವ್ಯಜರಮುಖ ದಿಂದ ಸೇತುವ ನೀನಿದನು ಬಲ್ಪಿಂದಲಿ ಕಪಿವರಿಯ ಮುರಿದರೆ ಕುಂದದಗ್ನಿಯ ಹೊಕ್ಕ ಪೆನುತ ಬಂದಿಸಿದ ಮುಖದಿಂದ ಸೇತುವ ನೀರಿದನು ಬಲ್ಪಿಂದಲಿ ಕಪಿವರಿಯ ಮುರಿದರೆ ಕುಂದದಗ್ನಿಯ ಹೊಕ್ಕ ಪೆನುತ ಎಂದು ಕಪಟವೇ ಪ್ರನುಡಿಯಲು ಕೇಳುತ್ತಲ ಕಂದನಾತ್ಮಜ ಬೇಟನವಗಳು ಎಂದು ಕಪಟವೇ ಪ್ರನುಡಿಯಲು ಸ್ವಾಮಿ, ಮಹಾನುಭಾವ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಮತ್ತಷ್ಟು ಕಾಲ ಬದುಕಬೇಕು ಎನ್ನುವಂತಹ ನಿರೀಕ್ಷೆ ಇರುವವನೇ ಹೌದು. ತನ್ನ ಜೀವನವನ್ನು ಕೊನೆಗಾಣಿಸಿಕೊಳ್ಳಬೇಕು ಎಂದು ಯಾರೂ ಭಾವಿಸುವವರಿಲ್ಲ. ಯಾವುದೇ ಕಾರಣದಿಂದ ಅಂತಹ ಒಂದು ಸಂದರ್ಭ ಎದುರಾದಾಗಲೂ ಇದರಿಂದ ಹೇಗೆ ಪಾರಾಗಬಹುದು ಎನ್ನುವಂತಹ ಚಿಂತನೆ ಅವರ ಮನಸ್ಸಿನೊಳಗೆ ಮೂಡುತ್ತದೆ. ಹಾಗಾದರೆ ನೀವೇ ಹೇಳಿದಾಗ ಇನ್ನಷ್ಟು ಕಾಲ ಈ ಪ್ರಪಂಚದಲ್ಲಿ ಇನ್ನೇನೋ ಸಾಧನೆ ಮಾಡಬಹುದಾದಂತಹ ನೀನು ಯಾಕೆ ಹೀಗೆ ಮುಂದಾದೆ? ಸ್ವಾಮಿ, ಪ್ರಪಂಚದಲ್ಲಿ ನಾವು ದೇವರನ್ನು ಕಾಣುವುದು ಬ್ರಾಹ್ಮಣರ ಮುಖದಲ್ಲಿ ಅಂತ ಒಂದು ಮಾತಿದೆ. ನಡೆದಾಡುವ ದೇವರು ಅಂತ. ಅಂತಹ ಒಂದು ದೇವರ ಮುಖವಾಗಿ ನೀವು ಈ ಕಾಲದಲ್ಲಿ ನನ್ನ ಮುಂದೆ ಕಾಣಿಸಿಕೊಂಡಿದ್ದೀರಿ ಎನ್ನುವಂತಹ ತಾತ್ಪರ್ಯ ನನ್ನದು. ಯಾಕೆ 2.5 ಸುತ್ತು ಬಂದಾಗಿದೆ ನನಗೆ. ಅರ್ಧ ಸುತ್ತೇ ಬಾಕಿ ಇದ್ದದ್ದು, ಪೂರ್ತಿ ಆಗಲಿಲ್ಲ. 3ನೇ ಸುತ್ತು ಪೂರ್ತಿ ಆದರೆ ನಾನು ಅಗ್ನಿಕುಂಡಕ್ಕೆ ಕಾಲಿರಿಸಬೇಕು. ಅಂತೂ 3 ಮಂಡಲ ಆಗಲಿಲ್ಲ. ಅದರ ಮೊದಲು ನೀವು ಬಂದಿರಿ. ಒಂದು ರೀತಿಯಲ್ಲಿ ನೀವು ನನ್ನ ಕೆಲಸಕ್ಕೆ ವಿಘ್ನವನ್ನು ತಂದಿರಿ ಅಂತಾದರೂ ಕೂಡ ಆ ಕಾಲದಲ್ಲಿ ದೈವಸ್ವರೂಪಿಯಾಗಿ ನನ್ನ ಮುಂದೆ ಬಂದು ನನ್ನನ್ನು ತಡೆದೀರಿ. ಮತ್ತೆ ನಿಮ್ಮ ಪ್ರಶ್ನೆ ಏನು, ಸಂವಾದ ಏನು, ವಿಚಾರ, ಯಥಾರ್ಥವನ್ನು ಕೇಳಿವೆ. ಸ್ವಾಮಿ, ಬದುಕಬೇಕು ಎನ್ನುವಂತಹ ಆಸೆ ಇರುವ ಪ್ರತಿಯೊಬ್ಬನಿಗೂ ಕೂಡ ಹೇಗಾದರೂ ಬದುಕುವುದಲ್ಲವಲ್ಲ, ಜನ ಮೆಚ್ಚುವ ರೀತಿಯಲ್ಲಿ ಬದುಕಬೇಕು. ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಸಂದರ್ಭ ಉಂಟಾಯಿತು ಅಂತಾದರೆ ಮತ್ತೆ ಅವನು ಬದುಕಿಯು ಸತ್ತಂತೆ. ಆ ಅರ್ಥದಲ್ಲಿ ವರ್ತಮಾನ ಕಾಲದಲ್ಲಿ ನನ್ನ ಬದುಕು ಸತ್ತ ಬದುಕಿಗಿಂತಲೂ ಒಳ್ಳೆಯದು ಸಾಯುವುದು ಎನ್ನುವಂತಹ ತೀರ್ಮಾನಕ್ಕೆ ಬಂದವನು. ಯಾಕೆ ಆ ತೀರ್ಮಾನ? ತೀರ್ಥಯಾತ್ರೆಗೆ ಹೊರಟವನು ನಾನು ಸ್ವಾಮಿ. ಅದರ ಹಿಂದೆ ದೊಡ್ಡ ಕಥೆ ಇದೆ. ಪಂಚಪಾಂಡವರ ಮಧ್ಯದ ಮಧ್ಯಮ ಪಾಂಡವ ನಾನು, ಪಾರ್ಥ. ಕೇಳೋಣ. ಅನಿವಾರ್ಯವಾಗಿ ಅಣ್ಣನ ಏಕಾಂತಕ್ಕೆ ಭಂಗ ತಂದ ಕಾಲಕ್ಕೆ ತೀರ್ಥಯಾತ್ರೆಗೆ ಹೋಗಬೇಕು ಎನ್ನುವಂತಹ ನಮ್ಮ ಷರತ್ತಿಗೆ ಬದ್ಧನಾಗಿ ಹೊರಟು ಬಂದವನು ನಾನು. ಬರಬರುತ್ತಾ ಈ ಪುಣ್ಯ ಪ್ರದೇಶಕ್ಕೆ ತಲುಪಿದಾಗ ಇಲ್ಲಿಯ ವಿಶೇಷತೆಗಳನ್ನು ಕೇಳಿ ತಿಳಿದುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ನಾನು ಯೋಚಿಸಿದಾಗ ಕಂಡವನು ಈ ಮುದಿ ವಾನರ. ಕಾಣುವಂತ ಆತನಲ್ಲಿಯೇ ನಾನು ಇಲ್ಲಿಯ ವಿಶೇಷತೆಗಳ ಬಗ್ಗೆ ಪ್ರಶ್ನಿಸುವ ಕಾಲಕ್ಕೆ ಪರಿಚಯವನ್ನು ಕೇಳಿದೆ. ಮುಂದೇನಾಯಿತು? ಆತ ನಾನು ಹನುಮಂತ ಎನ್ನುವಂತಹ ಪರಿಚಯವನ್ನು ಹೇಳಿಕೊಂಡ. ಹನುಮಂತ ಅಂತ ಹೇಳಿಕೊಂಡ. ಹನುಮಂತನ ಬಗ್ಗೆ ಕೇಳಿ ತಿಳಿದು ಬಲ್ಲವನು ನಾನು. ಈತನ ರೂಪ ಸಾದೃಶ್ಯವನ್ನು ಕಂಡಾಗ ಯಾವುದೋ ಒಂದು ರೀತಿಯ ಸುಳ್ಳು ಹೇಳ್ತಾ ಇದ್ದಾನೆ ಎನ್ನುವ ಭ್ರಮೆಗೆ ಒಳಗಾದೆ. ಆ ಕಾರಣದಿಂದ ಆತನನ್ನು ಮುದಲಿಸಿದೆ. ಆಗ ಅವನು ಕೊಟ್ಟಂತಹ ಉತ್ತರ, ಶರಧಿಗೆ ಸೇತುವೆಯನ್ನು ಬಲಿದು ಬಳಲಿ ನನ್ನ ಶರೀರ ಹೀಗಾಗಿದೆ. ನೀನು ಅವನನ್ನು ಕೆಣಕಿದ್ದಕ್ಕೆ ಅವನ ಉತ್ತರ. ಆಗ ನನಗೆ ಕಂಡಿತು
ಶರಧಿಗೆ ಸೇತುವೆ ಬಲಿಯುವುದು ಅಷ್ಟು ಬಳಲುವ ಕೆಲಸ ಏನಲ್ಲ. ಕೇವಲ ಶರದಿಂದ ಸೇತುವೆಯನ್ನು ಬಲಿಯಬಲ್ಲವನು ನಾನು. ಮತ್ತೂ ಕೆಣಕಿದೆ ಅವನಲ್ವೇ ಸ್ವಾಮಿ. ನನ್ನ ಸಾಮರ್ಥ್ಯಕ್ಕೆ ಶೌರ್ಯಕ್ಕೆ ಪಣ ಇಡಬೇಕು ಅಂತ ಹೇಳಿದ. ಮುಂದೆ 3 ಬಾರಿ ಈ ಶರಧಿಗೆ ನಾನು ಸೇತುವೆಯನ್ನು ಬಲಿಯುತ್ತೇನೆ. ಆಗ ಅವನು ಕೊಟ್ಟ ಮಾತು, ನೀನು ಸೇತುವೆ ಬಲಿದೆ ಎಂದಾದರೆ ಮೆಟ್ಟಿ ಹುಡಿ ಮಾಡುತ್ತೇನೆ. ಅವನ ಸಾಮರ್ಥ್ಯದ ಮುಂದೆ ನನಗೊಂದು ರೀತಿಯ ಸಂಶಯ ಇತ್ತು. ನೀನು ಅದನ್ನು ಹುಡಿ ಮಾಡಿದೆ ಎಂದಾದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದಿ. ಪ್ರತಿಜ್ಞೆ ಅವನು ಮಾಡಿದ್ದಾನೆ, ಪ್ರತಿಜ್ಞೆ ಅಲ್ವೇ? ಆದರೆ ನಾನು ಬಲಿದಂತಹ 3 ಸೇತುವೆಯನ್ನು ಕೂಡ ಕುಟ್ಟಿ ಹುಡಿ ಮಾಡಿದ್ದಾನೆ. ಆ ಕಾರಣದಿಂದ ಇನ್ನು ಪಾರ್ಥ ಬದುಕಬೇಕಾಗಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದವನು ನಾನು. ಅರ್ಥ ಆಯ್ತಾ ಸ್ವಾಮಿ? ಮಹಾನುಭಾವ, ದೂರದಲ್ಲಿರುವಂತ ಅವನ ತೃಣ ಶರೀರವನ್ನು ನೋಡಿ ನೀನು ಅವನನ್ನು ಕೆಣಕಿದ್ದಕ್ಕೆ ಪ್ರತಿಯಾಗಿ ಅವನು ಪಂಥಾವನವನ್ನು ಮಾಡಿದ, ನೀನು ಪಂಥಾವನವನ್ನು ಮಾಡಿದೆ. ಮಾಡಿ ಸೇತುವೆ 3 ಸಲ ಅವ ಕಟ್ಟಿದ, ನೀನು ಕಟ್ಟಿದ್ದೆ, ಅವ ಮುರಿದ. ಇನ್ನು ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ. ಹೇಗೂ ಬಂದಿದ್ದೀರಿ, ಇಲ್ಲಿ ಬೇರೆ ಯಾರಿಲ್ಲ. ನಾನು ಅಗ್ನಿಗೆ ಆಹುತಿ ಆದರೆ ಒಂದು ಪಿಂಡ ಬಿಟ್ಟು ಬಿಡಿ ಸಮುದ್ರಕ್ಕೆ. ಮಹಾನುಭಾವ, ಪಿಂಡ ಬಿಡಬೇಕಾದ್ದು ಯಾರು ಅಗ್ನಿಗೆ ಆಹುತಿಯಾಗಿ ನಮ್ಮ ಕುಟುಂಬದವರು ಬರಬೇಕು. ಅದೂ ಅಲ್ಲ, ಸ್ವಾಭಾವಿಕವಾದಂಥ ಸಾವು ಸಂಭವಿಸಿದರೆ ಅದಕ್ಕೆ ಪಿಂಡ ಬಿಡಬೇಕು. ಆತ್ಮಹತ್ಯೆ ಮಾಡಿದವನಿಗೆ ಪಿಂಡ ಬಿಡ್ಲಿಕ್ಕೆ ಆಗ್ತದ? ಅದೂ ಅಲ್ಲ. ಮೋಕ್ಷ ಬೇಕು, ಹೌದು. ನೀನು ನಿನ್ನಷ್ಟಕ್ಕೆ ಇಲ್ಲಿ ಆತ್ಮಾಹುತಿ ನಿನ್ನ ಕುಟುಂಬದವರಿಗೆ ಗೊತ್ತಾಗ್ತದ? ಆ ಗೊತ್ತಾಗದೆ ಪಿಂಡ ಬಿಡುವುದು ಯಾರು? ಆದ ಕಾರಣ ಅದು ಆಗುವುದಿಲ್ಲ. ನಿನ್ನ ಈ ವೃತ್ತಾಂತವನ್ನು ಕೇಳುವಾಗ ಏನು ಅನಿಸ್ತೇವೆ, ಚಂದವಾಯಿತಯ್ಯ. ಚಂದವಾಯ್ತಿನ್ನೇನವು ಸುರಲಿ ನಿನ್ನಯ ಶೌರ್ಯದಂದವನ್ನು ನೋಡಬೇಕಿಲ್ಲೇ. ಚಂದವಾಯ್ತಿನ್ನೇನವು ಸುರಲಿ ನಿನ್ನಯ ಶೌರ್ಯದಂದವನ್ನು ನೋಡಬೇಕಿಲ್ಲೇ. ನಿನ್ನಯ ಶೌರ್ಯದಂದವನ್ನು ನೋಡಬೇಕಿಲ್ಲೇ. ಬಂಧಿಸಿದೆ ಗಡಮುವೆ ಶರಮುಖದಿಂದ ಸೇತುವ ನೀನಿದನು. ಬಂಧಿಸಿದೆ ಗಡಮುವೆ ಶರಮುಖದಿಂದ ಸೇತುವ ನೀನಿದನು. ಪಿಂಡಲಿ ಕಪಿವರಿಯ ಮುರಿದರೆ ಕುಂದದಗ್ನಿಯ ಹಾಯುವುದು ಜಿತವೇ. ಚಂದವಾಯ್ತಿನ್ನೇನವು ಸುರಲಿ ನಿನ್ನಯ ಶೌರ್ಯದಂದವನ್ನು ನೋಡಬೇಕಿಲ್ಲೇ. ಮಹಾನುಭಾವ, ನಿಮ್ಮಿಬ್ಬರ ವೃತ್ತಾಂತವನ್ನು ಕೇಳುವಾಗ ನನಗೆ ಯಾಕೋ ಬಹಳ ಚಂದವಾಗಿದೆ ಅಂತ ಅನಿಸ್ತಾ ಇದೆ. ಯಾಕೆ ಗೊತ್ತಾ? ತಮಾಷೆಯಾಗಿ ಕಾಣ್ತಾ ಉಂಟು. ಯಾಕೆ ಗೊತ್ತಾ? ಬಹಳ ಸಾಮರ್ಥ್ಯವಂತನಾಗಿ ನೀನು ಕಾಣ್ತಾ ಇದ್ದಿ. ಅದು ನಿನಗೆ ಗೊತ್ತಿದ್ದು ಕೂಡ ಆ ಕಪಿಯನ್ನು ಕೆಣಕಿ ಪಂಥಾವನವನ್ನು ಮಾಡಿ ನೀನು 3 ಬಾರಿ ಕಟ್ಟಿದ್ದಿ, ಅವ 3 ಬಾರಿ ಮುರಿದಿದ್ದಾನೆ. ಮುಗಿಯಿತು. ಆದರೆ ಇದು ಸಕ್ರಮ ಆಗ್ತದ? ಯಾಕೆ? ನೀನು ಕಟ್ಟಿದ್ದಿ, ಅವ ಮುರಿದಿದ್ದಾನೆ. ನೀನು ಕಟ್ಟಿದ್ದಿ, ಅವ ಮುರಿದಿದ್ದಾನೆ. ನಿಮ್ಮೊಬ್ಬರೊಳಗೆ ನೀವು ಹೇಳಿಕೊಳ್ಬೇಕಷ್ಟೇ, ಸಮಾಧಾನ ಪಟ್ಟುಕೊಳ್ಬೇಕಷ್ಟೇ ಹೊರತು ಮೂರನೆಯ ಒಬ್ಬ ನೋಡಿದವ ಇದ್ದಾನ? ಯಾರಿಲ್ಲ ಇಲ್ಲಿ. ಇಲ್ಲ ಅಲ್ವಾ? ಮತ್ತೆ ಹಾಗೆ ಇದಾಗ್ತದೆ. ಅವನು ಹೇಳಿದ ಯಾರು 3ನೇವರು ಕಾಣಲಿಲ್ಲ, ನೀನು ಹೋಗಿಬಿಡು ಅಂತ. ಅದು ಆಗುವುದಿಲ್ಲ.
ಅದು ಸಕ್ರಮ ಆಗುವುದಿಲ್ಲ. ಯಾವುದೇ ಒಂದು ಮಹತ್ ಕಾರ್ಯಕ್ಕೂ ಒಂದು ಸಾಕ್ಷಿ ಅಂತ ಬೇಕು. ನೀನು ಅವ ಮುರಿದಿದ್ದಾನೆ, ನೀನು ಪಣಕ್ಕೆ ಸರಿಯಾಗಿ ಅಗ್ನಿ ಪ್ರವೇಶ ಮಾಡಿ ನೀನು ಮುಗೀತಿ ತಿಳಿಸ್ಕೋಣ. ನಿನ್ನ ಈ ತ್ಯಾಗಕ್ಕೆ ಏನಾದರೂ ಅರ್ಥ ಉಂಟಾ ಹೇಳು? ಆದ ಕಾರಣ ನೀವು ಮಾಡಿದ ಇದಕ್ಕೆ ಯಾರೂ ನೋಡಿದವರಿಲ್ಲ, ಸಾಕ್ಷಿ ಇಲ್ಲ. ಈಗ ಅಂತೂ ನಾನು ಬಂದಿದ್ದೇನೆ, ನಾನು ಇದಕ್ಕೆ ತೀರ್ಮಾನಕಾರನಾಗಿ ನಿಲ್ತೇನೆ. ಅದಕ್ಕೆ ಮುಂದೆ ನಡೆದದೆಲ್ಲ ಬಿಡುವ, ಅದು ಯಾರು ನೋಡಿದಿಲ್ಲ, ಯಾರು ನಿಮ್ಮಿಬ್ಬರಿಗೆ ಗೊತ್ತು. ಅದು ಸಕ್ರಮ ಅಲ್ಲ. ಇನ್ನು ಸಕ್ರಮವಾಗಿ ಸಾಕ್ಷಿ ಸಮೇತವಾಗಿ ನೀವು ಕಾರ್ಯ ಮಾಡಬೇಕು. ಈವರೆಗೆ ಮಾಡಿದಂತಹ ಕೆಲಸಕ್ಕೆ ಸಾಕ್ಷಿ ಇಲ್ಲ. ಅಲ್ಲ, ನಮ್ಮಿಬ್ಬರೊಳಗಿನ ಮಾತುಕತೆಗೆ ನಮ್ಮ ಆತ್ಮಸಾಕ್ಷಿಯೇ ಸಾಕ್ಷಿ. ಅದು ಆತ್ಮಸಾಕ್ಷಿ. ನೀನು ಮಾಡಿದ್ದಕ್ಕೆ ನೀನು ಆತ್ಮಸಾಕ್ಷಿ, ಅವ ಮಾಡಿದ್ದಕ್ಕೆ ಅವನ ಮಾತಿಗೆ ಅವನೇ ಸಾಕ್ಷಿ. ಅದು ಆಗುವುದಿಲ್ಲ. ಆ ಮಾತಿಗೆ ಬದ್ಧರಾಗಿಯೇ ನಾನು ನನ್ನ ಕೆಲಸವನ್ನು ಮುಂದುವರಿಸಿದವನು. ನೋಡು, ಒಂದು ಬೀಜದಲ್ಲಿ ಮೊಳಕೆ ಒಡೆದು ಬಾನೆತ್ತರಕ್ಕೆ ಬೆಳೆಯುವಂತಹ ಮರದ ಶಕ್ತಿ ಅದರೊಳಗೆ ಇರ್ತದೆ. ಅದು ಅರ್ಥಪೂರ್ಣವಾಗಬೇಕು, ಸಾಕ್ಷಿ ಸಮೇತ ಆಗಬೇಕು ಅಂತಿದ್ರೆ ಅದು ಭೂಮಿಯಲ್ಲಿ ಬಿದ್ದು ತೇವಾಂಶವನ್ನು ಹೀರಿ ಅದು ಬೆಳಿಬೇಕು. ಆದ ಕಾರಣ ನೀವು ಮಾಡಿದಂಥ, ನಿಮ್ಮಿಬ್ಬರು ಮಾಡಿದಂಥ ಆ ಸಾಹಸಪೂರ್ಣವಾದಂಥ ಕೆಲಸ ಅರ್ಥಪೂರ್ಣ ಆಗಬೇಕು ಅಂತಿದ್ರೆ ಅದಕ್ಕೊಂದು ಸಾಕ್ಷಿ, ಪೂರಕವಾದಂಥ ನೆಲೆ ಬೇಕು. ಹೇಗೂ ನೀವು ಬಂದು ತಡೆದಿದ್ದೀರಿ, ಅರ್ಧಕ್ಕೆ ನಿಂತಿದೆ ನಮ್ಮ ಕೆಲಸ, ಇನ್ನು ಮುದದಿಂದ ಆರಂಭ ಆಗಬೇಕು. ಹಾಗೆ ಅಂತ ನೀವು ಹೇಳುವುದು ಇನ್ನು ಪುನಃ ನಾನು ಸೇತುವೆ ಕಟ್ಟಬೇಕು. ಇದು ನಿಮ್ಮ ಕೆಲಸ ಅರ್ಧಕ್ಕೆ ನಿಂತಿದೆ ಅಂತಲ್ಲ, ಯಾವ ಸಾಕ್ಷಿ ಇಲ್ಲ, ನೀವು ಕೆಲಸ ಮಾಡಲಿಲ್ಲ ಅಂತ ಅಂದುಕೊಳ್ಳೋಣ. ಪುನಃ ನಿಮ್ಮ ಸಾಮರ್ಥ್ಯಕ್ಕೋಸ್ಕರ ಮೂಲಕವಾಗಿ ಪ್ರಪಂಚ ಮುಖಕ್ಕೆ ನಾನು ಸಾಕ್ಷಿಯಾಗಬೇಕು. ಆಮೇಲೆ ನೀನು ಅಗ್ನಿಗೆ ಹಾರು, ಏನು ಬೇಕಾದರೂ ಮಾಡು, ಅದಕ್ಕೆ ನಾನು ಬದ್ಧನಿದ್ದೇನೆ. ಸ್ವಾಮಿ, ಈವರೆಗೆ ನಮಗೊಂದು ಧೈರ್ಯ ಇತ್ತು, ನಾನು ಮಾಡಿದ ಕೆಲಸ ಹಾಳಾದರೂ ಕೂಡ ಯಾರು ಕಾಣಲಿಲ್ಲಲ್ಲ ಅಂತೇಳಿ. ಈಗ ನಾಳೆ ಊರಲ್ಲಿ ಹೇಳಲಿಕ್ಕೆ ಒಂದು ಜನ ಆಯ್ತಾ ಅಂತೇಳಿ, ಪಾರ್ಥ ಮಂಗನಲ್ಲಿ ಸೋತ ಅಂತ ಹೇಳಲಿಕ್ಕೆ ನೀವು ಮತ್ತೆ ಬ್ರಾಹ್ಮಣರು ಹಾಗೆ ಅಲ್ಲ, ಎಲ್ಲ ಅಲ್ಲಲ್ಲಿ ದಿನಕ್ಕೆ ಸಂಚಾರ ಮಾಡುವವರು. ನೀವು ಸಾಕ್ಷಿ ಆದರೆ ನನಗೆ ಹಾಗೊಂದು ಭಯ ಉಂಟು, ನೀವು ಹೋಗಿ ಇದನ್ನೆಲ್ಲ ಪ್ರಚಾರ ಮಾಡುವಿರಾ ಅಂತ. ಅರ್ಜುನ ಸೋತ, ಹೀಗಾಗಿದೆ. ಅದು ಯೋಚನೆಯೇ ಬೇಡ. ನೀವು ಸಾಮರ್ಥ್ಯವಂತ, ಅದಕ್ಕೆ ಸಾಮರ್ಥ್ಯವಂತ ಕೆಲಸವನ್ನೇ ನೀನು ಮಾಡಿ. ಸ್ವಾಮಿ, ನಿಮ್ಮ ಸಾಕ್ಷ್ಯದಲ್ಲಿ ನಾನು ಮತ್ತೆ ಸೇತುವೆಯನ್ನು ಬಲಿಬೇಕು, ಅದನ್ನು ಆತ ಮುರಿಬೇಕು, ಇದು ನಿಮ್ಮ ಅಂಬೋಣ. ಹಾಗಾದ್ರೆ ಸೇತುವೆ ಬಲಿಲಿಕ್ಕೆ ನಾನು ಸಿದ್ಧ, ಅದನ್ನು ಮುರಿಲಿಕ್ಕೆ ಅವ ಸಿದ್ಧ ಇದ್ದಾನೋ ಅಂತ ಆದ್ರೆ ಮಾತ್ರ. ಹನುಮಂತ, ಕೇಳಿದೆಯಲ್ಲ, ಏನೆನ್ನುವೆ? ಸ್ವಾಮಿ, ಮೊದಲಾಗಿ ವಂದಿಸಿಕೊಂಡಿದ್ದೆ. ಆಕಸ್ಮಿಕವಾಗಿ ಬಂದಿರಿ, ಬಾಯಾರಿದವನಿಗೆ ಅಮೃತಪಾನವೇ ಸಿಕ್ಕಿದಂತೆ, ಕಲ್ಪಿಸಿದವನಿಗೆ ಕಾಮಧೇನವೇ ಸಿಕ್ಕಿದಂತೆ ಹೇಳ್ತಾರೆ. ಉಂಟಿ ಬ್ರಾಹ್ಮಣ ಕಾಣಬಾರದಂತೆ, ಆದ್ರೆ ಆಪತ್ಕಾಲದಲ್ಲಿ ಬರುವಂತವನು ಅಂದ್ರೆ ಅವ ಒಂದು ಉದ್ಧಾರಕನಾಗಿ ಬರ್ಬೋದು ಅಂತ ತಿಳಿಬಹುದು. ಸ್ವಾಮಿ, ಯಾಕೆ ನಾನು ಹೇಳ್ತಾ ಇದ್ದೇನೆ, ಯಾಕೆ ಸಣ್ಣ ಹುಡುಗ ಪಾಪ ಏನೋ ಉದ್ರೇಕಕ್ಕೆ ಒಳಗಾದ, ಶಪಥವನ್ನು ಮಾಡಿದ, ಪರೋಕ್ಷವಾಗಿ ಆದರೂ ನಾನು ನಿಮಿತ್ತವಾಗಬೇಕಲ್ಲ ಇಂತಹ ಬೆಳೆಯುವಂತಹ ಒಂದು ಕುಡಿಗೆ, ಅದು ಕಮರಿ ಹೋಗುವಂತಹ ಒಂದು ಆ ನಿದರ್ಶನಕ್ಕೆ ನಾನು ಸಾಕ್ಷೀಭೂತವಾಗಬೇಕಾಗಿ ಬಂತಲ್ಲ ಎಂಬಂತಹ ಒಂದು ಬೇಸರ ನನಗಿತ್ತು. ದೇವರ ರೀತಿಯಲ್ಲಿ ನೀವು ಬಂದ್ರಿ, ಹೇಳ್ತಾರೆ ಬ್ರಾಹ್ಮಣೋ ಮಮ ದೇವತ ಅಂತ ಹೇಳಿ, ದೇವತೆಯಂತೆ ನೀವು ಬಂದಿದ್ದೀರಿ. ಬಹುಶಃ ಸಮಸ್ಯೆ ಸುಖಾಂತವಾಗಬಹುದು ಅಂತ ನನ್ನ ಕಲ್ಪನೆ. ಆದರೆ ಕಟ್ಟಿದರೆ ಮುರಿದೇನು, ನಾನು ನಿಮ್ಮ ಕಾಲಿಡಿದು ಮುರಿದೇನು. ಕೇಳಿದೆಯಲ್ಲ ಅರ್ಜುನ? ಹಾಗಾದ್ರೆ ಈಗ ನಿಮ್ಮ ಕಾಲು ಹಿಡಿದು ಕಟ್ಟುದು. ಹಾಗಾದ್ರೆ ಬಳಿಕ ನಾನು ಉಪೇದಿ ಯಜ್ಞಯಾತ್ರದಿಂದ ವಾರಿನಿಧಿಗೆ ಸೇತು ಎಸಗೆ ಮಾರ ಜನಕನು ಭೂರಿ ದಯದಿ ಕೂರ್ಮನ ಕಾರದಿಂದ ಬೆನ್ನೊಳ ಕಾರವಾಗಿ ಹೊತ್ತ ನದನು ಕಾರತತ್ವದಿ ಕಾರವಾಗಿ ಬೊಟ್ಟ ನಿರಲು
ಅಂತ ಮನಕೊಟ್ಟಿದ್ದಾಗಿದೆ. ಅಕ್ಷಯಾಸ್ತ್ರವನ್ನು ಎತ್ತಿದ್ದೇನೆ, ಕಟ್ಟಿದ್ದೇನೆ, ಸೇತುವೆಯನ್ನು ಕಟ್ಟಿದ್ದೇನೆ. ಸ್ವಾಮಿ ನಾನು ಮುರಿಯಲೆ. ನೀನು ತಡಿ 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 ತಡಿ, ಏನೋ ಒಂದು ಆಸೆ ಉಂಟು ನಿಮ್ಮಲ್ಲಿ. ಹ, ಅರ್ಜುನ ಸೇತುವೆಯನ್ನು ಬಲಿದಿದ್ದಾನೆ, ನೀನು ಮುರಿಲಿಕ್ಕೆ ಹೊರಟಿದ್ದಿ. ತಡ ಮಾಡುವುದು ಯಾಕೆ? ಇದಕ್ಕೆ ಸಾಕ್ಷಿ ಬೇಕಲ್ಲ. ಆದ ಕಾರಣ ನಾನು ಈ ಸೇತುವೆಯನ್ನು, ಪ್ರಾಯಸ್ಥರು ನೀವು, ಏನೋ ಒಂದು ಆಸೆ ನಿಮ್ಮ ಮನದಲ್ಲಿ ಉದ್ಭವಿಸಿದೆ, ಏನು ಮಾಡ್ತೀರಿ ಸ್ವಾಮಿ? ನನ್ನ ಒಮ್ಮೆ ಮುಟ್ಟಿನ ಗಟ್ಟಿ ಉಂಟಾ, ಇಲ್ಲದೆ ಪುನಃ ಸಮಸ್ಯೆ ಬರಬಾರ್ದಲ್ಲ. ಒಮ್ಮೆ ಅದು ಸಮಸ್ಯೆ ಬರಬಾರ್ದು, ಅವನಿಗೂ ಸಮಸ್ಯೆ ಬರಬಾರ್ದು. ಅಲ್ಲ, ಈ ಪ್ರಾಯದವರ ಆಸೆ ಈಡೇರಿಸಬೇಕಂತೆ, ಅಂದ್ರೆ ದೇವರಿಗೆ ಅದೊಂದು ಅನುಗ್ರಹ ಅಂತ. ಬಹುಶಃ ಒಮ್ಮೆ ಮೇಲೆ ಅದರ ಮೇಲೆ ಹತ್ತಿ ಹೋಗಬೇಕು ಅಂತ ನಿಮಗೆ ಆಸೆ ಆಗಿದೆ. ಒಂದು ಆಸೆ, ಕೊನೆಯ ಕಾಲದ ಆಸೆ ಅಂತ ಇಟ್ಟುಕೋ. ಬೇಗ ಬಂದು ಬಿಡಿ ಸ್ವಾಮಿ, ಕಾಲು ಎತ್ತಿದ್ದೇನೆ. ನಿಲ್ಲು. ಆ ಕೊನೆಯವರೆಗೆ ಹೋಗಿ ಪುನಃ ಇಲ್ಲಿವರೆಗೆ ಬಂದು ಬೇಗ ಬರ್ತೀರಲ್ಲ. ಬ್ರಾಹ್ಮಣರು ಸಮುದ್ರ ಉಲ್ಲಂಘನ ಮಾಡಬಾರ್ದು. ನೀವು ಅರ್ಧದವರೆಗೆ ಹೋಗಿ ಬನ್ನಿ. ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿ ನೀವು ನೋಡ್ತಿರುವಾಗ ನೀವು ಅರ್ಧದವರೆಗೆ ಹೋಗಿ ಬನ್ನಿ. ಅರ್ಧವರೆಗೆ ಹೋಗಿ ಬಂದು ಬೇಗ ಬಂದು ಬಿಡಿ. ಬಂದು ಬರ್ತೇನೆ. ಬಂದು ಪ್ರಾಯಶ್ಚಿತ್ತ ಸೀಮಾ ಉಲ್ಲಂಘನ ಮಾಡಿ, ಬ್ರಾಹ್ಮಣರ ಇದು ಉಲ್ಲಂಘನ ಮಾಡಬಾರ್ದು. ಸರಿ, ಶಾಸ್ತ್ರವಿದರು ನೀವು ಹೇಳಿದಂತೆ. ಆದ ಕಾರಣ ಅದಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಒಮ್ಮೆ ಗೋವಿಂದ ಅಂತ ಮುಳಿತೇನೆ. ಆ ಮುಳಿದಾಗ ಮತ್ತೆ ನೀನು ಮುರಿ. ಸರಿ, ಗೊತ್ತಾಯ್ತಲ್ಲ? ಗೋವಿಂದ ಮುಳಿದ ಮುರಳಿದತ್ವದಿಂದ ಹೊಯ್ದು ಮುರಿಯಲಾರದನು ಮನದಿ ಮರುಗುತೆಂದನಾದ ವೀರವರ ಕುಮಾರನು. ಮರುಗುತೆಂದನಾದ ವೀರ ವರ ಕುಮಾರನು. ಏನಿದು ವಿಚಿತ್ರ? ನೋಡಿದೆ, ಕಾಲನ್ನೆತ್ತಿದೆ, ಕಾಲಿನಿಂದ ಪಾದಾಘಾತವನ್ನು ಮಾಡಿದೆ. ಮುರಿಯುವುದಿಲ್ಲ. ಬಹುಶಃ ನನಗೆ ಆ ಕಾರ್ಯವು ಮುಗಿದಿದೆ ಎಂಬಂತಹ ಭಾವದಿಂದ ಔದಾಸೀನ್ಯ ಆಲಸತೆ ಮನಸ್ಸಲ್ಲಿ ಬಂದಿದೆ. ಸರ್ವಶಕ್ತಿಯನ್ನು ಕೇಂದ್ರೀಕರಿಸಿ ಮತ್ತೊಮ್ಮೆ ಪಾದನೆ ಮಾಡ್ತಂದಿದೆ. ಏನು ಏನು ಮುರಿಯಲಾದೆ, ಮುರಿಯಲಾರೆ. ಅರರೇ ರಾಮ ಭಕ್ತನೆಂಬ ಬಿರುದು ಹೋಯ್ತೆ ಅಗಡ ದೇಹವಿರಲು ಸಫಲವಾದುದಿದನು ತೊರೆವೆನು. ಅರರೇ 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 ಏನಾಗಿ ಹೋಯಿತು? ಸರ್ವಶಕ್ತಿಯನ್ನು ಉಪಯೋಗಿಸಿಕೊಂಡು ಪಾದದಿಂದ ಇದನ್ನೇನು ಇನ್ನು ಮುರಿಲಿಕ್ಕಿದೆ ಎನ್ನುವಾಗ ಸರ್ವಶಕ್ತಿಯನ್ನು ಉಪಯೋಗಿಸಿದ್ರು. ರಾಮಧ್ಯಾನವನ್ನು ಮತ್ತೊಮ್ಮೆ ಮಾಡಿದ್ರು, ಮುರಿಯುವುದಿಲ್ಲ. ಸೋತು ಹೋದೆನೆ. ರಾಮದಾಸನಾದಂತಹ ಈ ಹನುಮಂತ ಸೋತು ಹೋದನೆ. ದ್ವಾಪರದಲ್ಲಿ ಇಂತಹ ಒಂದು ಸೋಲು ನನಗಾಯಿತೆ. ಹಾಗಿದ್ದರೆ ನಾನು ರಾಮಭಕ್ತನಲ್ವೇ? ರಾಮಭಕ್ತನಾದ ನನಗೆ ಈ ಹುಲುಮಾನವನ ಎದುರಿನಲ್ಲಿ ಅದು ವಿಪ್ರೋತ್ತಮರು ಕಾಣಿಸಿಕೊಂಡಂತಹ ಈ ಸಂದರ್ಭದಲ್ಲಿ ಇಂತಹ ಒಂದು ಸೋಲು ಬಂದು ಹೋಯಿತೆ. ಅನನ್ಯ ಭಾವದಿಂದ ರಾಮನೇ ಸರ್ವಸ್ವ ನ ಅನ್ಯಂ ನ ಜಾನೆ ಎಂಬುದಾಗಿ ತಿಳಿದಂತಹ ನನಗೆ ಸರ್ವ ಸಾಹಸವನ್ನು ಮಾಡಿ ರಾಮನ ಕೆಲಸಕ್ಕೆ ಪೂರಕವೂ ಪ್ರೇರಕವೂ ಆಗಿ ನಿಂತಹ ನನಗೆ ಇಂತಹ ಸೋಲು ಬರಬೇಕಿದ್ರೆ ಇದು ನನ್ನ ವಿಧಿಯೇ. ಒಂದು ಕಾಲದಲ್ಲಿ ಸಾಗರೋಲ್ಲಂಘನವನ್ನು ಮಾಡಿ ಸೀತೆಯ ಆ ಅರಿವಿನ ಇರವನ್ನು ತರುವಂತಹ ಸಂದರ್ಭದಲ್ಲಿ ಸಹಸ್ರ ರಾಕ್ಷಸ ವೀರರನ್ನು ವಧಿಸಿದ ಸಂದರ್ಭದಲ್ಲಿ ನಾನು ಹೇಳಿದ್ದೆ,
ನ ಸಹಸ್ರ ರಾವಣ ಬಲಂ ನ ತುಲ್ಯ ಮೇ ಅಂತೇಳಿ ಹೇಳಿದ್ದೇನೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ಯುದ್ಧ ರಂಗದಲ್ಲಿ ನನಗೆ 100,000 ರಾವಣರು ಬಂದರೂ ನನಗೆ ಸಮಬಲರಾಗರು ಎಂಬುದಾಗಿ ಹೇಳಿದ್ದೇನೆ. ಎಲ್ಲವನ್ನು ಯಾವುದು ಅತುಲ್ಯವೋ, ಯಾವುದು ಅವರ್ಣನೀಯವೋ, ಯಾವುದು ಅಸಾಧ್ಯವೋ ಅದನ್ನು ಎಲ್ಲವನ್ನು ರಾಮನ ಆ ಒಂದು ರೀತಿಯಾದಂತಹ ಭಕ್ತಿಯಿಂದ ನಾನು ಮಾಡಿದ್ದೆ. ಅಂತಹ ನನಗೆ ಕೇವಲ ಹುಲು ಮಾನವನ ಒಬ್ಬನ ಎದುರಿನಲ್ಲಿ ಇಂತಹ ಸೋಲು ಬರಬೇಕು ಅಂತಾದರೆ ಏನು ನನ್ನ ವಿಧಿ ಇದು? ಹಾಗಿದ್ದರೆ ಈ ಉಪಾಧಿಯಾಗಿರುವಂತಹ ಈ ದೇಹವನ್ನು ನಾನು ಬಿಡುವುದಕ್ಕೆ ಸಾಧ್ಯವೇ? ಅಲ್ಲ, ನನಗೆ ಬಂದ ಸೋಲು ಇದು ನನಗೆ ಬಂದದ್ದೇ, ರಾಮನಿಗಾಗಿ ನಾನು ಮಾಡಿದಂತಹ ಕೆಲಸವಲ್ಲವೇ? ಹಾಗಿದ್ದರೆ ರಾಮನಾಗಿ ನಾನು ಮಾಡಿದಂತಹ ಕೆಲಸ ಪರೋಕ್ಷವಾಗಿ ಅದು ರಾಮನಿಗೆ ಬಂದಂತಹ ಸೋಲಲ್ಲವೇ? ಯಾರೂ ಇಲ್ಲದ ತಬ್ಬಲಿಯ ಮಗುವಿನಂತೆ ಇರುವಂತಹ ಈ ಸಂದರ್ಭದಲ್ಲಿ ರಾಮ ನೀನು ಬಾರದೆ ನನ್ನನ್ನು ಕಾಪಾಡದೆ ಹೀಗೇಕೆ ಕುಳಿತೆ? ರಾಮ ರಾಮ ರಾಮ. ಜಯ ಜಯ ಜಗನ್ನಾಥ ಜಾನಕಿ ಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ 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 ಜಯ. ಪವನಸುತನಾದಂಥ ಹನುಮ ತಂದುಕೊಂಡಂತಹ ಸೋಲಿನ ಬಗ್ಗೆ ಪರಿಪರಿಯಾಗಿ ಚಿಂತಿಸುತ್ತಾ ಇದ್ದಾನೆ. ಹನುಮನಾದರೂ ನನ್ನ ಭಕ್ತನಲ್ಲವೇ ರಾಮಾವತಾರದಲ್ಲಿ, ಆದ ಕಾರಣ ಅವನಿಗೆ ಸಮಾಧಾನವನ್ನು ಹೇಳಬೇಕಾಗ್ತದೆ. ಆದ್ದರಿಂದ ಆ ರಾಮನಾಗಿ ಅವನಿಗೆ ಕಾಣಿಸಿಕೊಳ್ಳುತ್ತೇನೆ. ಹನುಮ ಸ್ವಾಮಿ ಬಂದಿರಾ ಸ್ವಾಮಿ ಎಂದು ಸಂತೋಷಿಸಿ ಭಕ್ತಿಯೊಳಗಿನ ವಾಯುನಂದನಂ ದಯದಿ ಚಂದದೊಳೆತ್ತಿ ತರ್ಕೈದಿ ಮೈದಡವುತ್ತ ಮಾಧವನು ವಾತಕುಮಾರ ಕೇಳಿ ಬರಿದೆ ನೀ ಮನದಲ್ಲಿ ಚಿಂತಿಸದಿರು. ವಾತಕುಮಾರ ಕೇಳು ಬರಿದೆ ನೀ ಮನದಿ ಸೋತೆನೆಂದೆಣಿಸದಿರು. ಆತನ ಪಕ್ಷ ವಾತದೊಳು ಮಯ್ಯಾತೆ ನಾ ಸೇತು ಬಿಗಿದು ದಿಟವು. ಸ್ವಾಮಿ ಕೋದಂಡ ಬಾಣೆ ಬಂದೆಯಾ ತಂದೆ? ಈಗ ನೀನು ವಿಳಂಬವಾಗಿ ಬಂದೆಯಾ ತಂದೆ? ನನಗೊಂದು ಸೋಲು ಇಲ್ಲಿ ಪ್ರಾಪ್ತವಾಗಿ ಹೋಯಿತು. ಪಂಪಾ ಸರೋವರ ತೀರದಲ್ಲಿ ನಿನ್ನನ್ನು ಕಂಡ ಬಳಿಕ ಪರಮಲಕ್ಷ್ಯವಾಗಿ ದಾಸ್ಯವನ್ನೇ ನಾನು ಅಂಗೀಕರಿಸಿಕೊಂಡಿದ್ದೆ. ಹನುಮನ ಸರ್ವಸ್ವವು ನಿನ್ನ ಪಾದಕ್ಕೆ ಮುಡಿಪಾಗಿರಿಸಿದ್ದೇನೆ. ರಾಮದಾಸನೆಂಬಂತಹ ಪ್ರತೀತಿ ನಿನ್ನ ಮೂಲಕ ಬಂತು ಸ್ವಾಮಿ. ದಾಸ್ಯ ಭಾವವೆಂಬುದು ಮೇಲೇರುವುದಕ್ಕೆ ಮೋಕ್ಷಕ್ಕೆ ಪ್ರಥಮ ಸೋಪಾನ ಎಂಬುದನ್ನು ನನ್ನ ಜೀವನ ನಿದರ್ಶನವಾಗುವಂತೆ ನೀನು ತೋರಿಸಿಕೊಟ್ಟೆ ಸ್ವಾಮಿ. ಅಂತಹ ನನಗೆ ಈಗ ಸೋಲು ಬಂತು. ಕಣ್ಣುಗಳಿಂದ ಬೀಳುವಂತಹ ಆನಂದಾಶ್ರುವೋ ಅದು ಅಲ್ಲ, ನನಗೆ ಬಂದ ಸೋಲಿನಿಂದ ಉಂಟಾದಂತಹ ದುಃಖಾಶ್ರುವೇ. ಹೇಳುವುದಕ್ಕೆ ಆಗುವುದಿಲ್ಲ ಸ್ವಾಮಿ. ಕಣ್ಣು ನೀರು ಧಾರೆ ಧಾರೆಯಾಗಿ ನಿನ್ನ ಪಾದಕ್ಕೆ ಹರಿಯುತ್ತಾ ಇದೆ. ನನ್ನನ್ನು ಮೇಲಕ್ಕೆತ್ತಿ ತಕ್ಕೈಸಿಕೊಂಡಿದ್ದಿ. ಮೈದಡವಿ ಸಮಾಧಾನವನ್ನು ಮಾಡ್ತಾ ಇದ್ದಿ. ಆ ಕಾಲದಲ್ಲಿ ನೀನು ಕೊಟ್ಟಂತಹ ಆಲಿಂಗನದ ನೆನಪು ನನಗೆ ಬರ್ತಾ ಇದೆ.
ಮುದ್ರೆಯುಂಗಲವನ್ನು ಕೊಟ್ಟು ಚೂಡಾಮಣಿಯನ್ನು ತರುವಂತಹ ಸಂದರ್ಭದಲ್ಲಿ ಸೀತೆಯನ್ನು ನಾನು ಕಂಡೆ, ಲೋಕಮಾತೆಯನ್ನು ನಾನು ಕಂಡೆ ಅಂತ ಹೇಳುವಾಗ ಸರ್ವಸ್ವವನ್ನು ಆಲಂಗಿನದ ಮೂಲಕ ನಾನು ಕೊಡುತ್ತೇನೆ ಎಂಬುದಾಗಿ ಗಾಢವಾಗಿ ನನ್ನನ್ನು ತಬ್ಬಿಕೊಂಡಿದ್ದೆ ಸ್ವಾಮಿ. ಅದೇ ಅನುಭವ ನನಗೆ ಇಂದು ಆಗ್ತಾ ಇದೆ. ನಿನ್ನೊಳಗೆ ಲೀನನಾಗಬೇಕು ಎಂಬಂತಹ ಬಯಕೆ ಉಂಟಾಗುತ್ತಾ ಇದೆ. ಆದರೆ ಸ್ವಾಮಿ, ಈ ಸೋಲು ನನಗೆ ಹೇಗೆ ಬಂತು? ಯಾಕೆ ನಾನು ಪರಿಭವಕ್ಕೆ ಒಳಗಾಗದೆ ಹೇಳ್ತೀಯಾ ಸ್ವಾಮಿ? ಹನುಮಂತ, ನೀನು ಸೋತಿದ್ದಿ ಎಂಬ ಬೇಸರದಿಂದ ನನ್ನ ಕಾಲಿಗೆರಗಿ ಕಣ್ಣೀರು ಸುರಿಸುತ್ತಾ ಇದ್ದಿ. ಕಣ್ಣೀರಿಂದ ನಿಮ್ಮ ಪಾದವನ್ನು ನಾನು ತೊಳೆದಿದ್ದೇನೆ ಸ್ವಾಮಿ, ಎತ್ತಿದ್ದೇನೆ, ಹಾ. ಆಲಿಂಗಿಸಿಕೊಂಡಿದ್ದೇನೆ. ಧನ್ಯ ನಾನು. ಬೇಸರಿಸಿದಿರ ಏನು ಕಾರಣ ಸ್ವಾಮಿ ಇದಕ್ಕೆ? ಸೋಲಾಯಿತು ಎಂಬಂತ ಚಿಂತೆ ನೀನೇ ಕಾರಣವೇ? ಸೋಲಾದ್ದು ನಿನಗಲ್ಲ, ಈ ನಿನ್ನ ಮುಂದೆ ಕಾಣಿಸಿಕೊಂಡಂತ ನಿನ್ನ ಸ್ವಾಮಿಯಾದಂತ ರಾಮನಿಗೆ ಸೋಲಾಗಿದೆ. ನೀನು ಮಧ್ಯದಲ್ಲಿ ಬಂದೆಯ ಸ್ವಾಮಿ? ಆ ವಿಪ್ರೋತವನ್ನು ನೀನೇ ಸ್ವಾಮಿ. ಹಾಗಿದ್ರೆ ಹನುಮಂತ, ಅರ್ಜುನನೂ ನನ್ನ ಭಕ್ತನೇ, ನೀನು ನನ್ನ ಭಕ್ತನೇ. ಅಂದು ರಾಮಾಯಣ ತ್ರೇತಾಯುಗದಲ್ಲಿ ನೀನು ನನ್ನ ಭಕ್ತನಾಗಿದ್ದಿ, ದಾಸನಾಗಿದ್ದಿ. ಪರಿಪರಿಯಾಗಿ ನಿನ್ನ ಕ್ಷೇತ್ರದಲ್ಲೇ ನಿನ್ನನ್ನು ಉದ್ಧರಿಸಿದ್ದೇನೆ. ಈಗ ದ್ವಾಪರಾಯುಗದಲ್ಲಿ ನನ್ನ ಭಕ್ತನಾದ ಅರ್ಜುನನನ್ನು ನಾನು ಕಾಪಾಡಬೇಕಲ್ಲ. ಹಾಗಿದ್ರೆ ನಿನ್ನ ಸಖನೇ ಅವನು ಅರ್ಜುನನಾಗಿರುವಂತವನು. ಅರ್ಜುನನಿಗೆ ಸೋಲು ಬರಬಾರದು ಎಂಬುದಾಗಿ ಆ ಸೋಲನ್ನು ನೀನು ಪಡಕೊಳ್ಳು, ನಾನು ಪಡಕೊಳ್ಳಬೇಕು ಎಂಬ ಸೇತುವೆಗೆ ಬೆನ್ನಾಗಿ. ಹಾಗಿದ್ರೆ ನಿಜವನ್ನು ನೀನೇ ಸ್ವಾಮಿ. ಸಮುದ್ರ ಮತನ ಕಾರಣದಲ್ಲಿ ಕೂರ್ಮನಾಗಿದ್ದೆ. ಕೂರ್ಮನಾಗಿ ಮೈಯನ್ನಂತೂ ನೀನು ಸೇತುವೆಯನ್ನು ರಚಿದೆಯ ಸ್ವಾಮಿ. ಆಧಾರವಾಗಿ ನಿಂತ ಯಾಕೆ ಹೀಗೆ ಮಾಡಿದೆ ಸ್ವಾಮಿ? ಹಾಗಿದ್ರೆ ನೀನೀಗ ರಾಮನಲ್ಲ, ಏನಾಗಿದೆ ಸ್ವಾಮಿ ಹೇಳ್ತೀಯ? ಹನುಮಂತ, ಈಗ ಕೃಷ್ಣಾವತಾರದಿ ಬಂದು ನಾ ಸಕನಾಗಿಯೇ ನೀ ಪಾರ್ಥಗೆ ಲೋಕನಲ್ಲಿವನು ನಿನ್ನಂತೆ ಸದ್ಭಕ್ತನು, ನಿನ್ನಂತೆ ಸದ್ಭಕ್ತನು ಹೇಗೆ ಬಿಟ್ಟಿ ಬೆರೀತನ? ಈಗ ಕೃಷ್ಣಾವತಾರದಿ ಹನುಮಂತ ಸ್ವಾಮಿನ್, ಲೋಕದಲ್ಲಿ ನಡೆಯುವಂತ ದುಷ್ಟರನ್ನು ಮರ್ದಿಸಿ ಶಿಷ್ಟನನ್ನು ರಕ್ಷಿಸಿ ಭೂಭಾರವನ್ನು ಇಳಿಸಬೇಕು ಎಂಬ ಉದ್ದೇಶದಿಂದ ಕೃಷ್ಣಾವತಾರವನ್ನು ತಾಳಿ ಬಂದಿದ್ದೇನೆ. ಅಂದು ಆ ತೀರದಿಂದ ನೀನು ಇಳಿಯುವಾಗ ನನ್ನಲ್ಲಿ ಹೇಳಿದ್ದೆ, ಇನ್ನೊಂದು ಯುಗದಲ್ಲಿ ನಾನು ದರ್ಶನವನ್ನು ನೀಡುವೆನೆಂದು. ಹಾಗಿದ್ರೆ ಈ ಕಾಲದಲ್ಲಿ ದ್ವಾಪರದಲ್ಲಿ ಕೃಷ್ಣನಾಗಿ ನೀನು ಕಾಣಿಸಿಕೊಂಡಿದ್ದೀಯಲ್ವೇ? ಕೃಷ್ಣನಾಗಿ ಕಾಣಿಸಿಕೊಂಡಿದ್ದೇನೆ. ಈ ದ್ವಾಪರ ಯುಗದಲ್ಲಿ ನನ್ನ ಸಖ ಯಾರು ಅಂತ ಹೇಳಿ ಅರ್ಜುನ, ಅವ ಸೋಲಬಾರದು. ಪಾಂಡವ ಮಧ್ಯಮನಾದಂತಹ ಪಾರ್ಥ ನಿನ್ನ ಸಖನೆ, ನನ್ನ ಸಖ. ಹಾಗಿದ್ರೆ ಅವನನ್ನು ನಿನ್ನ ಕೈಯಾಯುಧವನ್ನಾಗಿ ಧರ್ಮ ಸಂಸ್ಥಾಪನೆಗೆ ನೀನು ಬಳಸಿಕೊಂಡಿದ್ದೀಯ ಸ್ವಾಮಿ. ದುಷ್ಟರನ್ನು ನಿಗ್ರಹ ಮಾಡುವುದಕ್ಕಾಗಿ ಪಾಂಡವರನ್ನು ನನ್ನ ಕೈಯಾಯುಧವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ. ಆದ ಕಾರಣ ಅರ್ಜುನನ ಸಖನಾಗಿದ್ದೇನೆ. ಅವನ ಮಾತನ್ನು ಈಡೇರಿಸುವುದಕ್ಕಾಗಿ ನೀನೇ ಕೂರ್ಮವಾಗಿ ಮೈಯನ್ನಂತೂ ಆ ಸೇತುವೆಯನ್ನು ರಕ್ಷಿಸಿದ್ದೇನೆ. ಆದ ಕಾರಣ ನಿನ್ನ ಸೋಲಲ್ಲ, ಅದು ನನ್ನ ಶ್ರೀರಾಮನ ಭಕ್ತನಾಗಿ ನೀನು ಪಂಥವನ್ನು ಆಡಿದ್ದಿ. ಹಾಗಿದ್ರೆ ಭಕ್ತನಾಗಿ ದಾಸನಾಗಿ ನಿನ್ನನ್ನು ನಾನು ಕಂಡೆ. ನನ್ನನ್ನು ಕಂಡ ಬಳಿಕ ಯಾವುದಾದ್ರೂ ಒಂದು ರೀತಿಯ ಸೇವೆ ನಿನ್ನ ಅಪೇಕ್ಷೆ ಮನದಲ್ಲಿ ಇರಬಹುದು.
ಏನು ಸ್ವಾಮಿ ಹೇಳ್ತೀಯಾ? ಹನುಮಂತ, ಹಾ. ಮುಂದಕ್ಕೆ ನಿನ್ನಲ್ಲಿ ಮುಂದೆ ಮಹತ್ಕಾರ್ಯ ಆಗಲಿ. ಹಾಗಿದ್ರೆ ಇವುದು ಹಾ. ನಿನ್ನಿಂದ ಮುಂದಕ್ಕೆ ಕಾರ್ಯವಿದೆಯೇ ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯದ ಬಹುಮಾದಿನ ಇನ್ನೇನು ಬಹುಮಾದಿಲಿಂದೇನು ಬಹುದೀಗ ನೆನೆದಾಗಲೆಂದೊಡಂಬಡಿಸಿ ಸಂಗ್ರಹಿಸಿದಾದನು ಸಂತವಿಸಿ ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯವು ಹನುಮಂತ, ಪ್ರಭು ರಾಮಚಂದ್ರ, ಚಿಂತಿಸಬೇಡ. ಹಾ. ಮುಂದಕ್ಕೆ ನಿನ್ನಿಂದ ಹಾ. ಮಹತ್ಕಾರ್ಯ ಆಗುವುದಕ್ಕಿದೆ. ಹಾ. ಅಂದರೆ ಹಾ. ಪಾಂಡವ ಕೌರವರಿಗೂ ಹಾ. ಕುರುಕ್ಷೇತ್ರದಲ್ಲಿ ಹಾ. ಯುದ್ಧವೇ ನಡೆಯುವುದಕ್ಕಿದೆ. ಧರ್ಮ ಸಂಸ್ಥಾಪನೆಗಾಗಿ ದಾಯಾದಿಗಳ ಮಧ್ಯೆ ಯುದ್ಧವೊಂದು ಸಂಘಟಿಸಲಿಕ್ಕೆ ಇದೆ ಎಂಬುದಾಗಿ ನೀನು ಹೇಳ್ತಾ ಇದ್ದಿ. ಇದೆ. ಹಾ. ಆ ಕಾಲಕ್ಕೆ ಹಾ. ಅರ್ಜುನನಿಗೆ ಹಾ. ಮಹಾಶಕ್ತಿವಂತವಾದಂತ ಹಾ. ಆನೆ ಬಲ ಬೇಕಾಗಿದೆ. ಹಾ. ಅದಕ್ಕಾಗಿಯೇ ಆನೆಯನ್ನು ಕೆಡ್ಡಕ್ಕೆ ಹಾ. ಕೆಡಹಿದ್ದೇನೆ. ಹಾ. ಕೆಡವಿದ್ದು ಮಾತ್ರವಲ್ಲ, ಹಾ. ಪಳಗಿಸಿದ್ದೇನೆ. ಹಾ. ಆ ಆನೆ ಬೇರೆ ಯಾರು ಅಲ್ಲ, ಹಾ. ಹನುಮಂತ ನೀನೇ ಆನೆಯ ಶಕ್ತಿ. ಹಾಗಿದ್ರೆ ಕಿರಿಯನಿಗೆ ಹಿರಿಯನಾಗಿ ನಾನು ಜೊತೆಯಲ್ಲಿ ಸಮಕ್ಷಮವಾಗಿ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ನೀನು ಹೇಳ್ತಾ ಇದ್ದಿ. ಹಾಗಿದ್ದರೆ ಸ್ವಾಮಿ ಅನುಗ್ರಹೀತನಾದೆ. ಈಗ ಕೇಳುವಂತಹ ಪ್ರತಿಯೊಂದು ನುಡಿಯು ಶ್ರುತಿಬದ್ಧವಾಗಿ ನನಗೀಗ ಕೇಳ್ತಾ ಇದೆ. ಮೃದಂಗದ ಬಡಿತದಂತೆ ನನಗೆ ಮನಸ್ಸಿನ ತಾಳವು ಉನ್ಮೇಷಕ್ಕೊಳಗಾಗಿದೆ. ಸಾವ್ಯವಾಗಿ ಕೇಳ್ತಾ ಇದೆ. ಹೌದು. ಹಾಗಿದ್ರೆ ಸಮಾಧಾನಗೊಂಡೆ ಸ್ವಾಮಿ, ಧನ್ಯನಾದೆ. ಹಾಗಿದ್ರೆ ಒಮ್ಮೆ ನಮ್ಮ ತಮ್ಮ ಇಲ್ಲೇ ಇದ್ದಾನೆ, ನೀನು ಹೇಳಿದಿ ಅವನು ಪಾಂಡವ ಮಧ್ಯಮ, ಅವನ ಅಣ್ಣ ವಾತಕುಮಾರ ಅವನೂ ಕೂಡ. ಹಾಗಿದ್ರೆ ನನಗೆ ಅವ ತಮ್ಮನೇ ಅಲ್ವಾ? ಹಾಗಿದ್ರೆ ಸ್ವಾಮಿ ನಾನೊಮ್ಮೆ ಅವನನ್ನು ಮಾತಾಡಿಸಬೇಡಿಯೋ ಸ್ವಾಮಿ? ಬಗ್ಗೆ ಅವನದ ಮುಖಿಯಾಗಿ ಇದ್ದಾನೆ, ಮನಸ್ಸು ದ್ರವಿಸುತ್ತಾ ಇದೆ. ಒಮ್ಮೆ ಮಾತಾಡುವುದಕ್ಕೆ ಅನುವಾದ ಮಾಡಿ ಕೊಡ್ತೀಯ ಸ್ವಾಮಿ? ಮಾತಾಡಿಸಲೇ? ಹಾ. ವೀರಗೇಳಯ್ಯ ವೀರಗೇಳಯ್ಯ ನಿನ್ನಯ ಸತ್ವ ಅರಿಯದೆ ವೀರಗೇಳಯ್ಯ ನಿನ್ನಯ ಸತ್ವವರಿಯದೆ ಪೌರುಷವನು ಪೇಳ್ದೆ ಬರಿದೆ ಪೌರುಷವನು ಪೇಳ್ದೆ ಬರಿದೆ
ನಿನ್ನಯ ಸತ್ವ ಅರಿಯದೆ ಪೌರುಷವನು ಬೇರೆ ಬರಿದೆ ಆಧಾರುಂಟೆ ಆರಾಧರುಂಟೆ ನಿನ್ನನು ಗೆಲ್ಲುವವರು ವೃಂದಾರಕನ ಭುಜಂಗರಲಿಯೇ ನಿನ್ನ ಸತ್ವ ಬರೆಯದೆ ಪಾರ್ಥ ಅಯ್ಯ ನೀನು ಹನುಮನೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ಹುಂಬತನದ ಕೆಲಸವನ್ನು ಮಾಡಿದೆ ಎನ್ನುವಂತಹ ಭಾವ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಅಯ್ಯ ನಿನ್ನ ಸತ್ವವೇನು, ನಿನ್ನ ಸಾಮರ್ಥ್ಯವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಈ ಕಾಲದಲ್ಲಿ ನಿನ್ನನ್ನು ವ್ಯಂಗ್ಯ ಮಾಡುವುದಕ್ಕೆ ಹೊರಟವನು ನಾನು. ಪ್ರಪಂಚದಲ್ಲಿ ವರ್ತಮಾನ ಕಾಲದಲ್ಲಿ ಪಾರ್ಥನಿಗೆ ಎದುರಿಲ್ಲ ಎನ್ನುವ ಭಾವದಿಂದ ನಾನು ಮುಂದುವರಿಯುವಾಗ ಪಾರ್ಥನ ಶಕ್ತಿ ಏನು ಎನ್ನುವುದನ್ನು ಎಚ್ಚರಿಸುವುದಕ್ಕೆ ನೀನು ಒಂದು ನೆಪವಾದಿ. ಆ ಕಾರಣದಿಂದಲೇ ನನ್ನ ಮನಸ್ಸಿನಲ್ಲಿ ಇಂದು ಉದಿಸಂತಹ ವಿಚಾರ, ಪಾರ್ಥನ ಶಕ್ತಿಯ ಹಿಂದೆ ಮತ್ತೊಂದು ಶಕ್ತಿಯಾಗಿ ಕೃಷ್ಣನಿದ್ದರೆ ಮಾತ್ರ ಪಾರ್ಥ, ಅಲ್ಲದೆ ಹೋದರೆ ಪಾರ್ಥ ನಿರರ್ಥ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇದೆ. ಯಾ ಹನುಮ, ನಿನ್ನನ್ನು ಕ್ಷುಲ್ಲಕವಾಗಿ ಕಂಡಂತಹ ನನ್ನ ಆ ಮನಸ್ಸಿನ ಭಾವನೆಗೆ ಪರಿತಪಿಸುತ್ತಾ ಇದ್ದೇನೆ. ಕ್ಷಮಿಸಯ್ಯ, ನನ್ನನ್ನು ಕ್ಷಮಿಸು ಅಯ್ಯ. ಅರ್ಜುನ, ಅದಕ್ಕೆ ಪರಿಹಾರವನ್ನು ನೀನೇ ಸೂಚಿಸಬೇಕು. ಅರ್ಜುನ, ನರನೇ ಕೇಳಯ್ಯ, ನಿನ್ನನು ರಕ್ಷಿಸುವ ಭಾರ ಭಾರ ಹರಿಗಲ್ಲಾದೆನ್ನಿಂದಲೇನು. ನರನೇ ಕೇಳಯ್ಯ, ನಿನ್ನನು ರಕ್ಷಿಸುವ ಭಾರ ಹರವಿಲ್ಲದೆನ್ನಲೇನು. ನರನೇ ಕೇಳಯ್ಯ, ನಿನ್ನನು ರಕ್ಷಿಸುವ ಭಾರ ಹರವಿಲ್ಲದೆನ್ನಲೇನು. ಬರುವೆ ನೀನೆನೆದಾಗಲೆಂದು ಬೀಳ್ಕೊಟ್ಟನ ಮರುತಗ ಧನಂಜಯನ. ನರನೇ ಕೇಳಯ್ಯ, ನಿನ್ನನು ರಕ್ಷಿಸುವ ಭಾರ ಹರಿಗಲ್ಲದಿನ್ನಿಂದಲೇನು.
ಹನುಮಂತ ನರ ಎಂಬುದಾಗಿಯೇ ನೀನು ಪ್ರಖ್ಯಾತವಾಗಿದ್ದಿ ಎಂಬುದಾಗಿ ಸ್ವಾಮಿಯಾದಂತಹ ನನ್ನ ರಾಮನಾದ ನಿನ್ನ ಕೃಷ್ಣನಿಂದ ತಿಳಿಯಿತು. ಅಯ್ಯ, ಪ್ರವಾಹ ಒಂದು ಸಾಗುವಾಗ ಅನೇಕ ಕಡ್ಡಿಗಳು ಒಂದಾಗಿ ಜತೆಯಾಗಿ ಮತ್ತೆ ದೂರವಾಗಿ ಗಮ್ಯವನ್ನು ಸೇರ್ತದಂತೆ. ಹಾಗೆ ಕಾಲ ಪ್ರವಾಹದಲ್ಲಿ ಕಡ್ಡಿಗಳೋಪಾದಿಯಲ್ಲಿ ಇರುವಂತಹ ನಾವು ಕಾಲಗತಿಗೆ ಅನುರೋಧವಾಗಿ ದೈವಾನುಗ್ರಹದಿಂದ ಸೇರಿದ್ದೇವೆ. ಆ ಬಂಧ ನಮ್ಮೊಳಗೆ ಸ್ಥಾಪಿತವಾಯಿತು. ಸಹೋದರನೇ ನೀನು. ಕೆಲವೊಮ್ಮೆ ತಾಯಿಯ ಸ್ತನ್ಯವನ್ನು ಪಾನ ಮಾಡುವಾಗ ಮಗುವೊಂದು ತಾಯಿಯ ಎದೆಯನ್ನು ಮೆಟ್ಟುತ್ತದೆ. ಆಗ ತಾಯಿ ಏನು ಮಾಡ್ತದೆ, ಮತ್ತಷ್ಟು ಆ ಮಗುವನ್ನು ಅಪ್ಪಿಕೊಂಡು ಸ್ತನ್ಯವನ್ನು ಕೊಡುತ್ತದೆ. ಅಂದರೆ ಆ ವಾತ್ಸಲ್ಯ ಮತ್ತೂ ಹೆಚ್ಚಾಗುತ್ತದೆ. ನೀನು ಮಾಡಿದಂತಹ ಅಪಚಾರ ತಿಳಿದು ಮಾಡಿದ್ದಲ್ಲ, ಅಪರಾಧವೂ ಅಲ್ಲ. ಯಾಕೆಂದರೆ ಅರಿಯದೇ ಮಾಡಿದೆ, ಅದು ಪ್ರಮಾದವಾಗಿ ಹೋಗುತ್ತದೆ. ಆ ಪ್ರಮಾದದಿಂದ ನೀನೊಂದು ಪಾಠವನ್ನು ಕಲಿತೆ. ನಮ್ಮಲ್ಲಿ ಎಷ್ಟು ಸಾಮರ್ಥ್ಯವಿದ್ದರೂ ನಾನಲ್ಲ, ಅಹಂ ಕರ್ತ, ನಾಹಂ ಕರ್ತ, ನಾನು ಕರ್ತ ಅಲ್ಲ, ನಾನು ಮಾಡುವವಲ್ಲ. ಹರಿಕರ್ತ, ಮಾಡುವವನು ಅವನೇ, ಮಾಡಿಸುವವನು ಅವನೇ. ನಿಮಿತ್ತ ಮಾತ್ರವಾಗಿ ನಾವಿದ್ದರೆ ನಾವು ಮಾಡುವಂತಹ ಎಲ್ಲ ಪೌರುಷವು ಸಾರ್ಥಕವಾಗಿ ಅಲ್ಲಿಗೆ ಸಲ್ತದೆ ಎಂಬಂತಹ ತತ್ವವನ್ನು ನೀನು ಕಲಿತೆ. ಅಯ್ಯ, ನರನಾಗಿ ನೀನು ಕಾಣಿಸಿಕೊಂಡಿದ್ದಿ. ನರೋತ್ತಮನಾದ ಕೃಷ್ಣ ನಿನ್ನ ಜತೆಯಲ್ಲಿದ್ದಾನೆ. ದೈವ ಸಂಕಲ್ಪವೇ ಅದು. ನಿನ್ನನ್ನು ಬಳಸಿಕೊಂಡು ಧರ್ಮ ಸಂಸ್ಥಾಪನೆಗಾಗಿ ಅವನು ತೊಡಗಿಸಿಕೊಂಡಿದ್ದಾನೆ. ಆ ಕೈಂಕರ್ಯದಲ್ಲಿ ನನ್ನನ್ನೂ ಕೂಡಬೇಕು ಎಂಬುದಾಗಿ ಹೇಳಿದ್ದಾನೆ. ಒಂದರ್ಥದಲ್ಲಿ ನಿನ್ನ ಮೇಲೆ ನಾನು ನಿಲ್ಲಬೇಕು ಅಂತ ಹೇಳಿದ್ದಾನೆ. ಲೋಕವೇ ಹಾಗೆ. ಕಿರಿಯರಿಗೆ ಮೇಲ್ಪಂಕ್ತಿಯಲ್ಲಿ ಹಿರಿಯರು ಇರಬೇಕು. ಹಿರಿಯರು ಮೇಲಿದ್ದರೆ ಕಿರಿಯರು ತಾನಾಗಿಯೇ ದಾರಿಯಲ್ಲಿ ನಡೆಯುತ್ತಾರೆ, ಬೇಕಾದ ಗಂತವ್ಯವನ್ನು ಸೇರ್ತಾರೆ ಎಂಬುದಕ್ಕೆ ಈ ನಿದರ್ಶನ ಸಾಕ್ಷಿ. ಯಾವುದೇ ಮನಕ್ಲೇಶವನ್ನು ಮನದಲ್ಲಿ ಇಟ್ಟುಕೊಳ್ಳಬೇಡ. ನಿನ್ನ ಆ ಮುಂದಿನ ಗಂತವ್ಯದ ಕಡೆಗೆ ನೀನು ಸಾಗು. ರಾಮಧ್ಯಾನ ನಿರತನಾಗಿ ನಾನಿರ್ತೇನೆ. ಹನುಮಂತ, ತೀರ್ಥ ಸ್ನಾನ ಮಾಡಿಕೊಂಡು ತೀರ್ಥಯಾತ್ರೆಯಿಂದ ಪುಣ್ಯಬಲವನ್ನು ಪಡೆಯುವುದಕ್ಕೆ ಹೊರಟವನು ನಾನು. ಈ ಕಾಲಕ್ಕೆ ರಾಮೇಶ್ವರದ ಈ ಕ್ಷೇತ್ರಕ್ಕೆ ಬಂದ ಕಾಲಕ್ಕೆ ನಿನ್ನನ್ನು ಕಂಡು ಮತ್ತಷ್ಟು ಪುಣ್ಯವನ್ನು ಆರ್ಜಿಸಿಕೊಂಡಿದ್ದೇನೆ ಎನ್ನುವ ಭಾವ ನನ್ನ ಮನಸ್ಸು. ಬದುಕಿನ ಲಕ್ಷ್ಯವು ಮತ್ತಷ್ಟು ಗಟ್ಟಿಯಾಯಿತು ತಾನೆ. ಆದ್ದರಿಂದ ಏನು ರಾಮೇಶ್ವರದ ಈ ಕ್ಷೇತ್ರದಲ್ಲಿ ನಿಜವಾದ ರಾಮ ದರ್ಶನವನ್ನೇ ಮಾಡುವಂತಹ ಭಾಗ್ಯ ನಮ್ಮ ಪಾಲಿಗೆ ನಿನ್ನ ಮೂಲಕ ರಾಮನನ್ನೂ ನಾನು ಕಂಡೆ, ನಿನ್ನನ್ನೂ ಕಂಡೆ. ಕೇವಲ ಆ ಒಂದು ಕೆಲಸದಲ್ಲಿ ನಾನೊಂದು ನಿಮಿತ್ತವಾಗಿದ್ದೇನೆ ಎನ್ನುವುದಷ್ಟೇ ಇಲ್ಲಿ ಸತ್ಯ. ಆದ್ದರಿಂದ ಮುಂದೆ ನಿನ್ನ ಸಹಾಯ ಯಾವ ಸಮಯದಲ್ಲಿಯೂ ಅರ್ಜುನನ ನಿನ್ನ ಹರಿವು ನೆನೆದಾಗ ನಾನು ಆ ಕಡೆಗೆ ಬರ್ತೇನೆ. ನನ್ನ ಜೊತೆಯಲ್ಲಿ ಇರ್ತೀಯ ಎನ್ನುವ ವಿಶ್ವಾಸದೊಂದಿಗೆ ನನ್ನ ಪ್ರಯಾಣವನ್ನು ಮುಂದುವರಿಸುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಸುಮಾರು 2.5 ಗಂಟೆಗಳ ಕಾಲ ತಮ್ಮ ಮುಂದೆ ಈ ಒಂದು ಶರಸೇತು ಬಂಧನ ಎನ್ನುವಂತಹ ಪ್ರಸಂಗವನ್ನು ಪ್ರಸ್ತುತಪಡಿಸುವರೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೂ, ಮೊಕ್ತೇಸರ ವರ್ಗಕ್ಕೂ, ನವಕರ್ನಾಟಕ ಭಾಷದ ಯಕ್ಷಗಾನ ಮಂಡಳಿ ಮತ್ತು ಶ್ರೀ ಸುಬ್ರಾಯ ಭಟ್ ತಾಳ್ತಾಜೆ ಪ್ರತಿಷ್ಠಾನ ಇವರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕಲಾವಿದ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಕತೆಗೆ ಮಂಗಳ ಹಾಡುವರೆ ಭಾಗವತರಲ್ಲಿ ವಿನಂತಿಸ್ತೇನೆ. ದೊರೆಯೋಳು ಪೆದರಾನ ವರ್ಕಾಡಿ ಕ್ಷೇತ್ರದಿ ಸ್ಥಿರವಾಗಿ ನೆಲೆ ನಿಂತ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗದ ಪರಿಪಾಲಕ ದುರಿದ ವಿನಾರಕ ಪವನಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳಂ ಶ್ರೀ ಪಂಚಲಿಂಗಗೆ ಮಂಗಳಂ ವಾರಾಯಿಗೆ ಮುಖಾಂಬೆಗೆ ಜಗದಾಂಬೆಗೆ ಕಟಿಲಾಂಬೆಗೆ ಮಹಾಮಾಯೆಗೆ ಮಂಗಳಂ
ಪುರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಗದ ಬಗೆ ಗಣಪಗೆ ಹರಿ ಓಂ. ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಶರಸೇತು ಬಂಧನ ಎಂಬ ತಾಳಮದ್ದಳೆಯನ್ನು ನೆರವೇರಿಸಿಕೊಟ್ಟಂತಹ ತಾಳಮದ್ದಳೆ ತಂಡದ ಎಲ್ಲ ಕಲಾವಿದರಿಗೂ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀಯುತ ವಾಸುದೇವಮಯ್ಯವರವರು ಪ್ರಸಾದವನ್ನು ನೀಡಿ ಅವರಿಗೆಲ್ಲ ಶುಭ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇನೆ.